ಇವತ್ತು ಪ್ರಾರಂಭ ಆಗ್ತಾ ಇರುವ 5 ದಿವಸಗಳ ಉಪನ್ಯಾಸ ಮಾಲೆಯನ್ನು ಆತ್ಮೀಯರಾದ ಶ್ರೀ ಜಗದೀಶ್ ಮಯ್ಯ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಷೋಡಶ ಸಂಸ್ಕಾರಗಳು, ಕುಮಾರವ್ಯಾಸ ಭಾರತ, ವಾಚನ ವಾದನ ವ್ಯಾಖ್ಯಾನ ಮೊದಲಾದ ಕಾರ್ಯಕ್ರಮಗಳನ್ನು ಅವರು ಪ್ರಾಯೋಜನೆ ಮಾಡಿದ್ದರು. ಶ್ರೀ ಜಗದೀಶ್ ಮಯ್ಯ ದಂಪತಿಗಳಿಗೆ ಶ್ರೇಯಸ್ಸನ್ನು ಕೋರಿ ಗೋಖಲೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಲದ ಉಪನ್ಯಾಸ ಮಾಲೆಯ ವಿಷಯ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳು. ನಮಗೆಲ್ಲ ತಿಳಿದಿರೋ ಹಾಗೆ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಕರ್ನಾಟಕದ ಮಟ್ಟಿಗೆ ಮಾತ್ರ ಅಲ್ಲ, ಇಡೀ ಭಾರತದಲ್ಲೇ ಅತ್ಯಂತ ಜನಪ್ರಿಯ ಕಾದಂಬರಿಕಾರರು. ಈವರೆಗಿನ ಅವರ 21 ಕಾದಂಬರಿಗಳಷ್ಟು ಹೆಚ್ಚು ಸಲ ಬೇರೆ ಯಾವ ಭಾಷೆ, ಯಾವ ಕಾದಂಬರಿಗಳು ನನಗೆ ತಿಳಿದ ಮಟ್ಟಿಗೆ ಪುನರ್ಮುದ್ರಣ ಆಗಿಲ್ಲ. ಅವರ ಹೆಚ್ಚಿನ ಕಾದಂಬರಿಗಳು 7, 8, 9 ಆವೃತ್ತಿಗಳು ಆಗಿವೆ. ವಿಶೇಷ ಎಂದರೆ ಅವರ ಸುಮಾರು 15-16 ಕಾದಂಬರಿಗಳು ಹಿಂದಿಗೆ, ಮರಾಠಿಗೆ, ಇಂಗ್ಲೀಷ್ಗೆ, ಗುಜರಾತಿಗೆ, ಈ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗಿ ಆ ಭಾಷೆಗಳಲ್ಲೂ ಜನಪ್ರಿಯತೆಯನ್ನು ಅವು ಗಳಿಸಿಕೊಂಡಿವೆ. ವಂಶವೃಕ್ಷ ಉರ್ದು ಭಾಷೆಗೂ ಕೂಡ ಅನುವಾದ ಆಗಿದೆ. ಅವರ ಗೃಹಭಂಗ, ದಾಟು ಕಾದಂಬರಿಗಳು ಭಾರತದ 14 ಭಾಷೆಗಳಿಗೆ ಅನುವಾದ ಆಗಿವೆ. ಅವರ ಕೃತಿಗಳ ಪರಾಮರ್ಶನೆಗೆ ಮೀಸಲಾದ ನನಗೆ ಗೊತ್ತಿರೋ ಹಾಗೆ 20ಕ್ಕೂ ಹೆಚ್ಚು ಕೃತಿಗಳು ಕನ್ನಡದಲ್ಲಿ ಪ್ರಕಟ ಆಗಿವೆ. ಒಂದು ಸ್ಮರಣೀಯ ಸಂದರ್ಭ ಅಂದರೆ, ಈಗ 4 ವರ್ಷ ಹಿಂದೆ ಭೈರಪ್ಪನವರ ಕಾದಂಬರಿಗಳ ಬಗ್ಗೆ ಮಹಾರಾಷ್ಟ್ರದಲ್ಲಿ ಇಡೀ ದಿನದ ವಿಚಾರಗೋಷ್ಠಿ ನಡೆಯಿತು. ನನಗೆ ತಿಳಿದ ಹಾಗೆ ಅನ್ಯಭಾಷಿಕರು ಒಬ್ಬ ಕನ್ನಡ ಕಾದಂಬರಿಕಾರರ ಬಗ್ಗೆ ಈ ರೀತಿ ಗಂಭೀರವಾದ ವಿಚಾರಗೋಷ್ಠಿ ನಡೆಸಿರೋದು ಒಂದು ಅಪೂರ್ವವಾದ ಸಂದರ್ಭ ಅಂತ ನಾನು ತಿಳಿತೀನಿ. ಅವರ ಇತ್ತೀಚಿನ ಆವರಣ ಕಾದಂಬರಿಯಂತೂ ಕಳೆದ 8 ತಿಂಗಳಲ್ಲಿ 10 ಆವೃತ್ತಿಗಳು ಆಗಿವೆ. ಆದರೆ ಈ ವಿಶಾಲ ಜನಪ್ರಿಯತೆಗಿಂತ ಹೆಚ್ಚು ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ, ಭೈರಪ್ಪನವರು ಬರೀ ರಂಜನೆಗೋಸ್ಕರ ಬರೆಯುವವರು ಅಲ್ಲ. ಅವರು ಗಂಭೀರ ವಸ್ತುಗಳನ್ನು ಆರಿಸಿಕೊಂಡು ಅಪಾರವಾದ ಅಧ್ಯಯನ ಮಾಡಿ, ತುಂಬ ಪ್ರವಾಸ ಮಾಡಿ, ತಮ್ಮ ಚಿಂತನೆಯನ್ನು ಕಾದಂಬರಿಯ ಮಾಧ್ಯಮದಿಂದ ಅವರು ವ್ಯಕ್ತ ಮಾಡುತ್ತಾರೆ. ಹೀಗೆ ಯಾವ ದೃಷ್ಟಿಯಿಂದ ನೋಡಿದ್ರೂ ಭೈರಪ್ಪನವರು ಈ ನಮ್ಮ ಕಾಲಖಂಡದ ಶ್ರೇಷ್ಠ ಕಾದಂಬರಿಕಾರರು ಅಂತ ಪರಿಗಣಿಸಲೇಬೇಕಾಗತ್ತೆ. ತಮ್ಮ ಲೇಖನ ವ್ಯವಸಾಯ ಕುರಿತೇ ಭೈರಪ್ಪನವರು 2-3 ಕೃತಿಗಳನ್ನು ಬರೆದಿದ್ದಾರೆ. ನಾನೇಕೆ ಬರೆದೆ ಇತ್ಯಾದಿ. ಬಹುಶಃ ಅವುಗಳ ಸಾಂದರ್ಭಿಕ ಪ್ರಸ್ತಾವ ಕೂಡ ಈ 5 ದಿವಸಗಳಲ್ಲಿ ಬರಬಹುದು. ಭೈರಪ್ಪನವರು ಮೂಲತಃ ಸಂಸ್ಕೃತಿಪರರಾದ ಬರಹಗಾರರು. ಅವರ ಕಾದಂಬರಿಗಳ ಅವಲೋಕನ ನಮ್ಮ ಕಾಲದ ಇನ್ನೊಬ್ಬ ಸಂಸ್ಕೃತಿಯ ಪ್ರಹರಿಯಾಗಿ ಹೆಸರಾಗಿರುವ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಂದ ನಡೀತಾ ಇರೋದು ಒಂದು ಸುಸಂಯೋಗ. ಡಾಕ್ಟರ್ ರಾ ಗಣೇಶ್ ಅವರೊಡನೆ ಭೈರಪ್ಪನವರ ಕಾದಂಬರಿಗಳಿಗೆ ಮತ್ತೆ ಭೇಟಿ ಕೊಡಲು ಸಹೃದಯರಾದ ನೀವೆಲ್ಲ ಬಂದಿದ್ದೀರಿ. ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ತಮ್ಮ ಉಪನ್ಯಾಸ ಮಾಲೆಯನ್ನು ಆರಂಭಿಸಬೇಕು ಅಂತ ಡಾಕ್ಟರ್ ಗಣೇಶ್ ಅವರನ್ನು ಪ್ರಾರ್ಥನೆ ಮಾಡ್ತೀನಿ. ಅನಪೇಕ್ಷಿತ ಗುರುವಚನ ಸರ್ವಾನ್ ಗ್ರಂಥೀನ್ ವಿಭೇದಯತಿ ಸಮ್ಯಕ್ ಪ್ರಕಟಯತಿ ಪರರಹಸ್ಯಂ ವಿಮರ್ಶಶಕ್ತಿರ್ನಿಜಾ ಜಯತಿ. ಪ್ರಣೌಮಿ ಕ್ವಣದೋಂಕಾರಮಣಿಘಂಟಾ ವಿಭೂಷಿತಾಂ ಕವಿಲೋಕಕುಟುಂಬಸ್ಯ ಸ್ಫೂರ್ತಿಧೇನುಂ ಸರಸ್ವತೀಂ. ಎಲ್ಲರಿಗೆ ನಮಸ್ಕಾರ.
ಭೈರಪ್ಪನವರ ಕಾದಂಬರಿಗಳ ಬಗ್ಗೆ, ಭೈರಪ್ಪನವರ ಕಾದಂಬರಿಗಳು ಕಲೆ ಮತ್ತು ನೆಲೆ ಅಥವಾ ನೆಲೆ ಮತ್ತು ಕಲೆ ಅನ್ನುವ ಶೀರ್ಷಿಕೆಯಲ್ಲಿ ಈ 5 ದಿವಸ ಮಾತನಾಡುವ ಅವಕಾಶವನ್ನು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ವತಿಯಿಂದ ಮಾಡಿಸುವುದಕ್ಕೆ ಆಯೋಜನೆ ಮಾಡಿದ ಎಲ್ಲರಿಗೆ ಕೃತಜ್ಞತೆಗಳು. ವಿಶೇಷತಃ ನಮ್ಮ ರಾಮಸ್ವಾಮಿಯವರು, ರಾಮು ಮತ್ತು ಜಗದೀಶ್ ಮಯ್ಯ ಹಾಗೂ ಇಷ್ಟು ಜನ ಒಬ್ಬ ದೊಡ್ಡ ಕಾದಂಬರಿಕಾರರ ಕಾದಂಬರಿ ಮೇಲೆ ಮಾತನಾಡೋದಕ್ಕೆ ಅಂತ ಬಂದ ವ್ಯಕ್ತಿಯನ್ನು ಈ ರೀತಿ ಉತ್ತೇಜನ ಮಾಡ್ತಾ ಇದ್ದೀರಾ. ಇದೆಲ್ಲ ಕೂಡ ಭೈರಪ್ಪನವರಿಗೆ ಸಲ್ಲುವಂಥ ಶ್ರೇಯಸ್ಸು. ಏಕೆಂದರೆ ನಾನು ಅರಿತಂತೆ ಒಬ್ಬ ಲೇಖಕನ ಕಾದಂಬರಿಗಳ ಬಗ್ಗೆ 5 ದಿವಸ ಮ್ಯಾರಥಾನ್ ಲೆಕ್ಚರ್ ಏರ್ಪಡಿಸುವಂಥದ್ದಾಗಲಿ, ಅದನ್ನು ಉತ್ತೇಜಿಸುವಂತೆ ಜನ ಬಂದು ಕೇಳುವುದಾಗಲಿ ದಾಖಲೆ ಇಲ್ಲ. ಎಲ್ಲ ದಾಖಲೆಗಳನ್ನು ಭೈರಪ್ಪನವರು ಮುರಿತಾ ಇದ್ದಾರೆ. ಈ ಒಂದು ದಾಖಲೆಯೂ ಕೂಡ ಅವರಿಂದಲೇ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಈ ಹೊತ್ತು ಸಮಕಾಲೀನ ಭಾರತೀಯ ಸಾಹಿತ್ಯ ಪ್ರಪಂಚದಲ್ಲಿ ಒಬ್ಬ ರಸದ ಮಟ್ಟಕ್ಕೆ ವರ್ತಮಾನವನ್ನು ಏರಿಸಬಲ್ಲಂಥ ವ್ಯಕ್ತಿ ಇದ್ದಾರೆ ಅಂತಂದರೆ ಎದ್ದು ಕಾಣುವಂಥದ್ದು ಭೈರಪ್ಪನವರೇ. ಸುಮಾರು 30 ವರ್ಷಗಳಿಂದ ಅವರ ಕಾದಂಬರಿಗಳನ್ನು ಓದ್ತಿದ್ದೀನಿ. ಎಷ್ಟೆಷ್ಟೋ ತಗಾದೆಗಳನ್ನು, ಆಕ್ಷೇಪಗಳನ್ನು, ಅಸಮಾಧಾನಗಳನ್ನು ತುಂಬಿಕೊಂಡೇ ಆರಂಭ ಮಾಡಿದ್ದು. ಆದರೆ ಒಂದೊಂದು ಕಾದಂಬರಿ ಓದ್ತಾ ಇದ್ದಂತೆ, ಮತ್ತೆ ಮತ್ತೆ ಓದ್ತಾ ಇದ್ದಂತೆ ನನ್ನ ಎಷ್ಟೋ ತಳಮಳಗಳು, ಆಗ್ರಹಗಳು, ಆಕ್ಷೇಪಗಳು ಕಡಿಮೆ ಆಗ್ತಾ ಬಂದವು. ಹಾಗಾಗಿ ಕಡೆಯಲ್ಲಿ ತೀರ್ಮಾನವಾದದ್ದು ನನಗಿಷ್ಟೇ, ಭಾರತೀಯ ಕಲಾ ಸಂವೇದನೆ ಅಂತ ಯಾವುದಿದೆ ಅದಕ್ಕೆ ಅವರ ಕೃತಿಗಳು ಅತ್ಯುತ್ತಮವಾದ ಉದಾಹರಣೆಗಳು ಅಂತ. ನಿಜ, ಅಲ್ಲಿ ಇಲ್ಲಿ ಯಾರದೂ ತಪ್ಪನ್ನು ತೋರಿಸಬಹುದು. ತಪ್ಪನ್ನು ತೋರಿಸುವಂಥವನು ದೊಡ್ಡವನಾಗೋಲ್ಲ. ತಪ್ಪಂತೂ ಇರಬಹುದು. ವ್ಯಾಸ, ವಾಲ್ಮೀಕಿ, ಶೇಕ್ಸ್ಪಿಯರ್, ಹೋಮರ್ ಎಲ್ಲರಲ್ಲಿ ಕೂಡ ರಂಧ್ರಾನ್ವೇಷಣೆ ಮಾಡಬಹುದು. ಪ್ರಾಮಾಣಿಕವಾದಂಥ ಹುಳುಕನ್ನೇ ತೋರಿಸಬಹುದು. ಭೈರಪ್ಪನವರಲ್ಲಿ ಆ ಥರದ 10 ತೋರಿಸೋಣ. ಆದರೆ ಅದರಿಂದ ಅವರ ಕೃತಿಗಳ ಮಹತ್ವ, ಮೌಲ್ಯಕ್ಕೆ ದೊಡ್ಡ ಪ್ರಮಾದ ಅಂತೂ ಒದಗುವಂಥದ್ದಲ್ಲ. ಸೂಕ್ತಿ ಸಹಸ್ರ ದ್ಯೋತಿತಾನಾಂ ಮಹಾಕವೀಶ್ವರಾಣಾಂ ದೋಷೋದ್ಘಾಟನಂ ಆತ್ಮನಯೇವ ದೂಷಣಾಯ ಅಂತ ಆನಂದವರ್ಧನ ಹೇಳ್ತಾನೆ. ಹಾಗೆ ಅಲ್ಲಿ ಸಣ್ಣ ಬುದ್ಧಿಯಿಂದ ಹುಳುಕನ್ನು ಹೆಕ್ಕುವುದಕ್ಕೆ ಹೋಗುವುದು ಉಚಿತವಾಗೋಲ್ಲ. ಅಲ್ಲಿ ಬರುತ್ತೆ ಮಾತನಾಡುವಾಗ. ಇರಲಿ, ಈ ಹಿನ್ನೆಲೆಯಿಂದ ನೋಡುವಾಗ 5 ಕಾದಂಬರಿಗಳನ್ನು ನಾನು ಈ 5 ದಿವಸ ತೆಗೆದುಕೊಳ್ಬೇಕು ಅಂತ ಅಂದುಕೊಂಡಿದ್ದೀನಿ. ಬೇರೆ ಕೆಲವು ಕಾದಂಬರಿಗಳು ಪ್ರಸ್ತಾವತ್ವೇನ ಬರುತ್ತವೆ. ಮತ್ತು ರಾಮಸ್ವಾಮಿಯವರು ಮೊದಲೇ ಹೇಳಿದಂತೆ ಅವರ ಕೆಲವು ಕಾದಂಬರಿ ಪ್ರಕಾರಕ್ಕಿಂತ ಭಿನ್ನವಾದಂಥ ವೈಚಾರಿಕ ಲೇಖನಗಳು ಯಾವಿವೆ, ಸಾಹಿತ್ಯ ಮತ್ತು ಪ್ರತೀಕ, ಕಥೆ ಮತ್ತು ಕಥಾವಸ್ತು, ನಾನೇಕ ಬರೆಯುತ್ತೇನೆ, ಸತ್ಯ ಮತ್ತು ಸೌಂದರ್ಯ, ಅವುಗಳ ಅಧ್ಯಯನವನ್ನು ಕೂಡ ಹಿನ್ನೆಲೆಯಲ್ಲಿಟ್ಟುಕೊಂಡು ಮಾತನಾಡ್ತೀನಿ. ಯಾಕೆಂದರೆ ಭೈರಪ್ಪನವರ ಕಾದಂಬರಿಗಳನ್ನು ತುಂಬ ಜನ ಓದ್ತಾರೆ. ಆದರೆ ಈ ಕೆಲವು ಕೃತಿಗಳನ್ನು ಅವರ ನಾನ್ ಕ್ರಿಯೇಟಿವ್ ಅಂತ ಆ ರೀತಿಯಾದ ವಿಭಾಗ ಮಾಡುವುದು ತಪ್ಪು. ಅಲ್ಲಿ ಬಹಳಷ್ಟು ಕ್ರಿಯೇಟಿವಿಟಿ ಕಾಣಿಸುತ್ತದೆ. ಉದಾಹರಣೆಗೆ ಕಥೆ ಮತ್ತು ಕಥಾವಸ್ತು ತುಂಬ ಮುಖ್ಯವಾದಂಥ ಗ್ರಂಥ. ಹಾಗೆ ಸಾಹಿತ್ಯ ಮತ್ತು ಪ್ರತೀಕ ಬಹಳ ಪ್ರೌಢವಾದದ್ದು. 58 ಪುಟ ಇದ್ದರೂ ಕೂಡ ತುಂಬ ಪ್ರಗಲ್ಭವಾದ ಒಂದು ಥೀಸಿಸ್ ಆಗಿದೆ. ಅದೇ ತರಹ ನಾನೇಕೆ ಬರೆಯುತ್ತೇನೆ ಲೇಖನಗಳು ತುಂಬ ಪ್ರಯೋಜನಕಾರಿಯಾಗಿವೆ. ಇವುಗಳನ್ನು ಅವರ ಆರ್ಡೆಂಟ್ ರೀಡರ್ಸ್ ಎಷ್ಟೋ ಜನ ಓದುವುದಿಲ್ಲ. ಹಾಗಾಗಿ ಅವರ ಕಾದಂಬರಿಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಕೆಲವು ಬಾರಿ ಕಷ್ಟವಾಗಿರಬಹುದು. ಮತ್ತು ಅವರನ್ನು ಮೆಚ್ಚಿದ್ರೂ ಕೂಡ ಅದು ವಿಚಾರಪೂರ್ಣವಾದ, ಜ್ಞಾನಪೂರ್ಣವಾದ ಮೆಚ್ಚುಗೆ ಆಗದೆ ಒಂದು ಅಭಿಮಾನ ಮಾತ್ರ ಆಗಿರಬಹುದು. ಹಾಗಾಗಿ ಒಬ್ಬ ಲೇಖಕನ ತಿಳುವಳಿಕೆಯನ್ನು, ಬರವಣಿಗೆಯನ್ನು ನಾವು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಆತನ ಕಲಾತ್ಮಕವಾದ, ವೈಚಾರಿಕವಾದ ಎರಡೂ ಅಂಶಗಳನ್ನು ಗಮನಿಸಬೇಕು. ಅದಕ್ಕೆ ನೆಲೆ ಮತ್ತು ಕಲೆ ಎನ್ನುವ ಶೀರ್ಷಿಕೆ ಕೊಟ್ಟಿದ್ದು. ಅವರ ವೈಚಾರಿಕವಾದ, ಸಾಂಸ್ಕೃತಿಕವಾದ ನೆಲೆ ಎಲ್ಲಿದೆ ಮತ್ತು ಕಲಾತ್ಮಕವಾದ ಅಭಿವ್ಯಕ್ತಿಯಲ್ಲಿದೆ, ಅವರ ಬೇರು ಮತ್ತು ಹಣ್ಣು ಇವೆರಡೂ ಎಲ್ಲೆಲ್ಲಿ ಬರುತ್ತವೆ ಎನ್ನುವುದನ್ನು ನಾವು ಗಮನಿಸಿಕೊಳ್ಬೇಕು ಅಂತ ಅದನ್ನು ಹಿನ್ನೆಲೆಯಲ್ಲಿಟ್ಟುಕೊಂಡು ಒಂದು ಥೀಮ್ ಅಂತ ಇತಿವೃತ್ತ ಮಾಡಿಕೊಂಡಿದ್ದೀನಿ. ಅದೇನೆಂದರೆ 5 ಸ್ತರದಲ್ಲಿ ಅವರ ಕಾದಂಬರಿಗಳು ನಡೆಸ್ತಕ್ಕಂತಹ ಕಲಾತ್ಮಕವಾದ ಸಂಶೋಧನೆ. ಅವರ ಮಾತಿನಲ್ಲಿ ಹೇಳೋದಿದ್ದರೆ ಸತ್ಯದ ಅನುಭವದ ಶೋಧನೆಯೇ ಕಾದಂಬರಿ. ಹಾಗೆ ನೋಡಿದಾಗ ವ್ಯಕ್ತಿ ಸ್ಥಿತಿಯಲ್ಲಿ, ವೈಯಕ್ತಿಕವಾದ ಸ್ತರದಲ್ಲಿ, ಅಟ್ ದಿ ಇಂಡಿವಿಜುವಲ್ ಲೆವೆಲ್ ಬರ್ತಕ್ಕಂಥ ತಳಮಳ, ತೋಟಿಗಳು, ಒಳಗಿರ್ತಕ್ಕಂಥ ಗೊಣಗು, ಗೊಂದಲಗಳು,
ಕನ್ಫ್ಯೂಷನ್ಸ್, ಮೌಲ್ಯ ಸಂಘರ್ಷ ಅಂತ ಯಾವ ದೊಡ್ಡ ಶಬ್ದ ಹೇಳ್ಬೋದು, ಆ ವೈಯಕ್ತಿಕವಾದ ಮೌಲ್ಯ ಸಂಘರ್ಷ ಅದು ಒಂದು ಸ್ತರ. ಮತ್ತು ಸಾಮಾಜಿಕವಾದಂಥದ್ದು ಸೋಷಿಯಲ್ ಲೆವೆಲ್ನಲ್ಲಿ ಬರತಕ್ಕಂಥ ಒಂದು ಮೌಲ್ಯ ಸಂಘರ್ಷ ಸ್ತರ. ಅದಾದ ಮೇಲೆ ರಾಷ್ಟ್ರೀಯ ವರ್ಗದ್ದು, ರಾಷ್ಟ್ರಮಟ್ಟದ್ದು, ನ್ಯಾಷನಲ್ ಕನ್ಫ್ಯೂಷನ್ ಆಫ್ ವ್ಯಾಲ್ಯೂಸ್. ಆಮೇಲೆ ಕಲಾತ್ಮಕವಾದ ಕಲಾ ಮಾಧ್ಯಮದಲ್ಲಿ ಬರ್ತಕ್ಕಂಥ ಕನ್ಫ್ಯೂಷನ್ ಆರ್ ಕಾನ್ಫ್ಲಿಕ್ಟ್ ಆಫ್ ವ್ಯಾಲ್ಯೂಸ್ ಅಟ್ ದಿ ಆರ್ಟಿಸ್ಟಿಕ್ ಲೆವೆಲ್, ಅಟ್ ದಿ ಲೆವೆಲ್ ಆಫ್ ಆರ್ಟ್ ಆ್ಯಂಡ್ ಎಸ್ಥೆಟಿಕ್ಸ್. ಮತ್ತು ಕಡೆಗೆ ಕನ್ಫ್ಯೂಷನ್ ಆರ್ ಕಾನ್ಫ್ಲಿಕ್ಟ್ ಆಫ್ ವ್ಯಾಲ್ಯೂಸ್ ಅಟ್ ದಿ ಸ್ಪಿರಿಚುವಲ್ ಲೆವೆಲ್, ಅಧ್ಯಾತ್ಮದ ಮಟ್ಟದಲ್ಲಿ ಅಂತ. ಹೀಗೆ ವ್ಯಕ್ತಿ, ಸಮಾಜ, ರಾಷ್ಟ್ರ, ಕಲೆ ಮತ್ತು ಅಧ್ಯಾತ್ಮ, ಈ 5 ಹಂತಗಳಲ್ಲಿ 5 ಕಾದಂಬರಿಗಳನ್ನು ತೆಗೆದುಕೊಳ್ಳಬೇಕು ಅಂತ ಅಂದುಕೊಂಡಿದ್ದೀನಿ. ಪ್ರಧಾನವಾಗಿ ಒಂದೊಂದು ಕಾದಂಬರಿಯೂ ದೊಡ್ಡದು, ಗುಣ ಗಾತ್ರ ಎರಡರಿಂದಲೂ 1-1.5 ಗಂಟೆ ಹೊತ್ತಿನಲ್ಲಿ ಅವಕ್ಕೆ ಯಾವ ಮಟ್ಟದ ನ್ಯಾಯವನ್ನು ಮಾಡೋದಕ್ಕಾಗುತ್ತೋ ಗೊತ್ತಾಗೋದಿಲ್ಲ. ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀನಿ ಅಂತ ಭೈರಪ್ಪನವ್ರು ಹೇಳಿದಾಗ, ನೀವು ಮಾತನಾಡೋದಿರಲಿ ಬರೀರಿಪ್ಪ ಅಂತಂದರು. ಅದು ಎಂದಾಗುತ್ತೋ ಗೊತ್ತಿಲ್ಲ. ಬರೆಯೋಕ್ಕೆ ಹೊರಟ್ರೆ ಅದೊಂದು ಮಹಾಭಾರತವೇ ಆಗಬಹುದು. ಇರಲಿ, ಮೊದಲಿಗೆ ವಂಶವೃಕ್ಷ ವೈಯಕ್ತಿಕವಾದಂಥ ಸ್ತರದ ಒಂದು ಮೌಲ್ಯ ಸಂಘರ್ಷ ಪ್ರಧಾನವಾಗಿ ಎಲ್ಲಿ ಬರುತ್ತೆ ಅಂತ. ಎರಡನೆಯದಾಗಿ ಜಾತಿಯ ಒಂದು, ಅಂದರೆ ಸಮಾಜದ ವಲಯದಲ್ಲಿ ಬರುವಂಥ ಸಂಘರ್ಷಕ್ಕೆ ದಾಟುವನ್ನು ತೆಗೆದುಕೊಳ್ತಿದ್ದೀನಿ. ಮೂರನೇ ದಿವಸದಂದು ರಾಷ್ಟ್ರಮಟ್ಟದಲ್ಲಿ ಬರ್ತಕ್ಕಂತಹ ವೈಚಾರಿಕ ಮೌಲ್ಯಾತ್ಮಕ ಸಂಘರ್ಷಕ್ಕಾಗಿ ತಂತು, ಅದನ್ನು ತೆಗೆದುಕೊಳ್ತಿದ್ದೀನಿ. 4ನೇ ದಿವಸ ಕಲಾತ್ಮಕ ಸ್ತರದಲ್ಲಿ ಬರುವ ಸಂಘರ್ಷಕ್ಕಾಗಿ ಮಂದ್ರವನ್ನು. 5ನೇದು ಅಧ್ಯಾತ್ಮದ ಮತದ ಆ ಒಂದು ಆಯಾಮದಲ್ಲಿ ಬರುವಂಥ ಮೌಲ್ಯ ಸಂಘರ್ಷ ಮೀಮಾಂಸೆಗೋಸ್ಕರ ಸಾರ್ಥವನ್ನು ತೆಗೆದುಕೊಳ್ತಾ ಇದ್ದೀನಿ. ಇದು ಪೂರ್ಣವಾಗಿ ಭೈರಪ್ಪನವರ ಎಲ್ಲ ಕೃತಿಗಳನ್ನು ತೆಗೆದುಕೊಳ್ಳೋಕ್ಕೆ ಆಗದೇ ಇರತಕ್ಕಂಥದ್ದು, ಆದರೂ ಆಂಶಿಕವಾಗಿ ಅಲ್ಲಿ ಇಲ್ಲಿ ಬರಬಹುದು. ಮತ್ತು ಈ ಮೌಲ್ಯಗಳನ್ನು ಇದಿಷ್ಟೇ ಹೀಗೆಯೇ ಪ್ರತಿಪಾದಿಸುತ್ತೆ ಅಂತಲ್ಲ. ಉದಾಹರಣೆಗೆ ತಂತುವಿನಲ್ಲಿ ವೈಯಕ್ತಿಕವಾದಂಥ ಒಳತೋಟಿಗಳ ಮೌಲ್ಯ ಸಂಘರ್ಷದ ಅಂಶ ಇಲ್ಲ ಅಂತಿಲ್ಲ, ಬೇಕಾದಂತೆ ಬರುತ್ತೆ. ವ್ಯಕ್ತಿಗಳಿಲ್ಲದೆ ಸಮಾಜ, ರಾಷ್ಟ್ರ ನಿರ್ಮಾಣವಾಗೋಲ್ಲ. ಆದರೆ ಪ್ರಧಾನವಾದ ಅವಧಾರಣೆ ಯಾವುದಿದೆ, ಗ್ರೇಟರ್ ಎಂಫೆಸಿಸ್ ಅನ್ನುವಂಥದ್ದನ್ನು ನೋಡಿಕೊಂಡು ಮಾಡಿರುವಂಥದ್ದು. ಎಲ್ಲ ವಿಭಾಗಗಳು ಕೂಡ ಕಾಲ್ಪನಿಕವೇ. ಅಭಿನವ್ ಗುಪ್ತನೇ ಹೇಳ್ತಾನೆ, ಕಶ್ಚನ ಕಾಲ್ಪನಿಕೋಪಿ ವಿಭಾಗ ಕ್ರಮ ಆಶ್ರಯಣೀಯ ಏವ ಅಂತ. ಅದಿಲ್ಲದೆ ವ್ಯವಸ್ಥೆ ಮಾಡೋಕ್ಕಾಗೋದಿಲ್ಲ ಅಂತ. ಹಾಗಾಗಿ ಈ ಹಂತಗಳನ್ನು ಆಯ್ಕೆ ಮಾಡಿಕೊಂಡಿರುವುದು. ಮತ್ತು ಈ ಹೊತ್ತು ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ. ಕಾದಂಬರಿಯ ಯಾವುದರ ಕಥೆಯನ್ನೂ ನಾನು ಹೇಳೋದಕ್ಕೆ ಹೋಗೋಲ್ಲ. ಸಮಯ ಇಲ್ಲ, ಮಾತ್ರವಲ್ಲ ಆಗುವುದೂ ಇಲ್ಲ. ಹೆಚ್ಚಿನ ಜನ ಕಾದಂಬರಿ ಓದಿದವರೇ ಇಲ್ಲಿದ್ದಾರೆ ಅಂತ ನನ್ನ ವಿಶ್ವಾಸ. ಮತ್ತು ಈಗಾಗಲೇ ನಾನು 4 ದಿವಸಗಳಿಂದ ಮುಂದೆ ಬರುವಂಥದ್ರೊಳಗೆ ಯಾವ್ಯಾವ ಕಾದಂಬರಿ ಅಂತ ಹೇಳಿದ್ರಿಂದ ತಾವು ಬೇಕಾದರೆ ಅದನ್ನು ಒಂದು ಬಾರಿ ಬ್ರೌಸ್ ಮಾಡಿಕೊಂಡು ಒಮ್ಮೆ ಸುಮ್ಮನೆ ತಿರುಗಿ ಹಾಕಿಕೊಂಡು ಬರಬಹುದು. ಬಂದಲ್ಲಿ ಇನ್ನು ಹೆಚ್ಚಿನ ಪ್ರಯೋಜನವಾಗಬಹುದು ಅಂತ ಅನಿಸುತ್ತೆ. ಒಂದು ಗಂಭೀರವಾದ ಅಧ್ಯಯನ ಆಗಬೇಕು ಅಂತ ನನ್ನ ಉದ್ದೇಶ ಇದೆ. ಎಷ್ಟು ಮಟ್ಟಿಗಾಗುತ್ತೋ ಬಿಡುತ್ತೋ ನನ್ನ ಶಕ್ತಿ ಮಿತಿ ಅದರೊಳಗಿರುವಂಥದ್ದು. ಈ ಹಿನ್ನೆಲೆಯಿಂದ ಈಗ ನೋಡೋಣ. ಮೊದಲಿಗೆ ಭೈರಪ್ಪನವರು ಮೌಲ್ಯದ ಬಗ್ಗೆ ತುಂಬ ಮಾತನಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಅದನ್ನು ಬರವಣಿಗೆಗಳಲ್ಲಿ ಕೂಡ ತುಂಬ ಹೇಳಿದಂಥವರು. ವಂಶವೃಕ್ಷಕ್ಕೆ ಒಂದು ಹಿನ್ನುಡಿಯಾಗಿ ಹಿಂದಿಯೇ ಬರೆದಿದ್ರು. ವಂಶವೃಕ್ಷ ಮೊದಲ ಬಾರಿಗೆ ಅಚ್ಚಾದಾಗಲೇ ಇದು ಸ್ವಲ್ಪ ಪ್ರೌಢವಾದ ಕಾದಂಬರಿ ಅಂತ 65ನೇ ಇಸ್ವಿಯಲ್ಲಿ ಅಚ್ಚಾಯಿತು. ಅದನ್ನು 31 ದಿವಸದಲ್ಲಿ ಬರೆದು ಮುಗಿಸಿದ್ದು. ಸಾಮಾನ್ಯ 1960-61ರಲ್ಲಿ ಅದು ಕ್ರಿಸ್ಟಲೈಸ್ ಆದದ್ದು. ಅದನ್ನು ಅವರು ಒಂದು ಬೇಸಿಗೆಯ ರಜದಲ್ಲಿ ನೊಣವಿನ ಕೆರೆಯಲ್ಲಿ ಅವರ ಹೆಂಡತಿಯ ತವರಿನಲ್ಲಿ ಒಂದು ಮಲ್ಲಿಗೆಯ ಚಪ್ಪರದ ಕೆಳಗೆ ಕೂತು ಬರೆದದ್ದು. ಬೆಳಗ್ಗಿನಿಂದ ರಾತ್ರಿವರೆಗೂ ಏಕ ದೀಕ್ಷೆಯಿಂದ 31 ದಿವಸದಲ್ಲಿ ಬರೆದದ್ದು ಅಂತ ಅವರೇ ಬರೀತಾರೆ, ಭಿತ್ತಿ ಒಳಗೆ ಬರೆದಿದ್ದಾರೆ. ಅಂದರೆ ಅದನ್ನು ಓದಿದಾಗ ಈ 31 ದಿವಸ ಅವರಲ್ಲಿ ಆ ಒಂದು ಪಾಕ ಕುದ್ದು ಖೋವ ಆಗಿದೆಯಲ್ಲ, ಒಂದಿಷ್ಟು ನೀರಿನ ಅಂಶ ಇಲ್ಲದೆ ಗಟ್ಟಿತನ ಪಡ್ಕೊಳ್ತಲ್ಲ, ಅದಕ್ಕೆ ಎಷ್ಟು ಜೀವನದ ಅನುಭವ, ವ್ಯಾಸಂಗ, ವ್ಯುತ್ಪತ್ತಿ ಎಲ್ಲ ಇತ್ತು ಅಂತ. ಇವತ್ತು ಸಮಕಾಲೀನ ಲೇಖಕರ ಪೈಕಿ ಪ್ರತಿಭಾ ಪಾಂಡಿತ್ಯಗಳ ವ್ಯುತ್ಪತ್ತಿ ಅಭ್ಯಾಸಗಳ ಈ ಮಟ್ಟದ ಒಂದು ಪರಿಷ್ಕಾರ ನಾನು ಬೇರೆಯವರಲ್ಲಿ ನೋಡ್ತಾ ಇಲ್ಲ. ಒಂದು ಕಡೆ ಬರೆದಿದ್ದೀನಿ, ಭೈರಪ್ಪನವರು ಗದ್ಯದಲ್ಲಿ ಮಹಾಕಾವ್ಯವನ್ನು ಬರೆದ ಮಹಾಕವಿ ಅಂತ. ಅದು ಸರ್ವಾರ್ಥದಲ್ಲಿಯೂ ನಾನು ಪ್ರಾಮಾಣಿಕವಾಗಿ ಸತ್ಯ ಅಂತ ಭಾವಿಸಿಕೊಂಡಿದ್ದೀನಿ. ಕಾರಣ ಅಷ್ಟು ಒಂದು ಕಾನ್ಷಿಯಸ್ ಆರ್ಟಿಸ್ಟ್ ಅಂತೀವಲ್ಲ, ಜ್ಞಾತ ಶಿಲ್ಪಿ ಅಂತ ಕರೆಯಬಹುದು. ಆ ಮಟ್ಟಕ್ಕೆ ಅವರು ತಮ್ಮ ಸಂವೇದನೆಯನ್ನು
ಪೂರ್ಣವಾದ ತೊಡಗಿಸಿಕೊಳ್ಳುವಿಕೆಯನ್ನು. ಅರ್ಪಣೆ ಅಂದರೆ ಅನನ್ಯವಾದದ್ದು, ಅವರ ಪಾತಿವ್ರತ್ಯವೆಲ್ಲ ಅದಕ್ಕೆ ಮೀಸಲಾದಂಥದ್ದು. ಹಾಗಾಗಿ ಅವರನ್ನ ಅನನ್ಯ ಲೇಖಕ ಅಂತ ಸಂಸ್ಕೃತದಲ್ಲಿ ಏಕಪತ್ನಿ ಅಂದರೆ ಮಹಾಪತಿವ್ರತೆ ಎನ್ನುವ ಅರ್ಥದಲ್ಲಿ ಬರ್ತಾರೆ. ಹಾಗಾಗಿ ಅವ್ರನ್ನ ಏಕಲೇಖಕ ಅಂತ ಕರೀಬಹುದು. ಅನನ್ಯ ಪಾತಿವ್ರತ್ಯವನ್ನು ಒಂದು ಮಾಧ್ಯಮಕ್ಕೆ, ಕಲೆಗೆ ಮೀಸಲು ಮಾಡಿಕೊಂಡಂಥವರು ಅಂತ. ಇರಲಿ, ಪ್ರಶಂಸೆಗಳನ್ನು ಮಾಡುವ ಮುನ್ನ ವಿಚಾರವನ್ನು ಗಮನಿಸಬೇಕಲ್ವ. ಅದನ್ನು ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ಅವರು ಮೌಲ್ಯವನ್ನು ಕುರಿತು ತುಂಬ ಮೀಮಾಂಸೆ ಮಾಡ್ತಾರೆ. ಅವರ ಕಥೆ ಮತ್ತು ಕಥಾವಸ್ತು ಅಲ್ಲಿ ಕೂಡ ಒಂದು ದೊಡ್ಡ ಲೇಖನವೇ ಇದೆ, ಮೌಲ್ಯ ಸ್ವರೂಪ ಮತ್ತು ಸಾಹಿತ್ಯ ಅಂತ. ವಂಶವೃಕ್ಷದ ಮೊದಲ ಆವೃತ್ತಿಯಲ್ಲಿ ಬಂದಂಥ ಆ ಒಂದು ಹಿನ್ನೆಲೆಯ ಲೇಖನ ಸಾಹಿತ್ಯ ಹಾಗೂ ಮೌಲ್ಯ ಸಂವೇದನೆ ಹಿನ್ನುಡಿಯಾಗಿ ಬರೆದದ್ದು. ಆಮೇಲೆ ಅದನ್ನು ತೆಗೆದುಹಾಕಿಬಿಟ್ರು. ಅದರಿಂದ ಓದುಗರಿಗೆ ಒಂದು ರೀತಿ ನಷ್ಟವಾಯಿತು. ಯಾಕೆಂದರೆ ಕಾದಂಬರಿ ಓದುವವರೆಲ್ಲ ಇದನ್ನು ಓದಲ್ಲ ಅಂತ ನಾನು ಹೇಳಿದೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಲಾಭವೂ ಆಯಿತು. ಏನಂದರೆ, ಯಾವ ವೈಚಾರಿಕ ನೇಪಥ್ಯವೂ ಇಲ್ಲದೆ, ಯಾವುದರ ಒಂದು ಕಂಡೀಷನಿಂಗು ಇಲ್ಲದೆ ಅವರ ಕಾದಂಬರಿ ಓದಿದಂಥ ಸಾಮಾನ್ಯರು ಕೂಡ ಇದು ದೊಡ್ಡದು ಅಂತ ಅಂಗೀಕರಿಸಿದ್ದಾರೆ. ಡಿ ವಿ ಜಿಯವರು ಜೀವನ ಸೌಂದರ್ಯ ಮತ್ತು ಸಾಹಿತ್ಯದಲ್ಲಿ ಬರೀತಾರೆ, ಸಾಮಾನ್ಯನಾದಂಥ ಓದುಗನಿಗೆ ಗೊಂದಲ ಇರುವುದಿಲ್ಲ, ತಳಮಳ ಇರುವುದಿಲ್ಲ, ಬೇರೆ ಬೇರೆ ಇಸಮ್ಗಳ ಪ್ರಭಾವ ವಶೀಲಿ ಇರುವುದಿಲ್ಲವಾದ್ದರಿಂದ ಆ ಒಂದು ಶುದ್ಧವಾದ ಮನಸ್ಸಿಗೆ ರಾಮಾಯಣ ದೊಡ್ಡ ಕಾವ್ಯ, ಕಬ್ಬಿಗರ ಕಾವ್ಯ ಅಷ್ಟು ದೊಡ್ಡದಲ್ಲ ಅಂತ ಗೊತ್ತಾಗುತ್ತೆ. ಈ ಒಂದು ಮೌಲ್ಯ ಪೃಥಕ್ಕರಣ ಇದ್ದೇ ಇರುತ್ತೆ ಅಂತ. ಹಾಗಾಗಿ ಭೈರಪ್ಪನವರ ವೈಚಾರಿಕವಾದಂಥ ಬರಹಗಳನ್ನು ಓದದೇ ಇದ್ದವರು ಕೂಡ ಅವರ ಕಾದಂಬರಿಗಳನ್ನು ಮೆಚ್ಚಿಕೊಂಡು, ವೈಚಾರಿಕವಾದ ಲೇಖನಗಳನ್ನು ಓದಿ ಮೆಚ್ಚಿಕೊಂಡವರ ನಿಲುವಿಗೆ ಬಂದಿದ್ದಾರೆ. ಇದು ಬಹಳ ದೊಡ್ಡದು ಅಂತ ಅನಿಸುತ್ತೆ. ಇದನ್ನು ಭಗವದ್ಗೀತೆಯಲ್ಲೇ ಸಾಂಖ್ಯರು ಯಾವ ದಾರಿಯನ್ನು ಹೋಗಿ ಮೋಕ್ಷ ಪಡಿತಾರೋ, ಈ ಯೋಗಿಗಳು ಅದನ್ನೇ ಪಡಿತಾರೆ. ಯತ್ಸಾಂಖ್ಯ ಪ್ರಾಪ್ಯತೆ, ಅದನ್ನು ಯೋಗಿಗಳಿಗೂ ಕೂಡ ಸಾಂಖ್ಯಂ ಯೋಗಂ ಪೃಥಕ್ ಬಾಲ ಪ್ರವದಂತಿನ ಪಂಡಿತಾ ಅನ್ನುವ ಮಾತು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಅನುಭವಕ್ಕೆ ಇರುವಂಥ ಗಟ್ಟಿತನ ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ಯದೇವ ಜ್ಞಾನೇನ ಕರೋತಿ ತದೇವ ವೀರ್ಯವತ್ತರಂ ಭವತಿ ಎನ್ನುವ ಶ್ರುತ್ಯುಕ್ತಿಯಂತೆ ಜ್ಞಾನಪೂರ್ವಕವಾಗಿ ನೋಡೋದು ಒಳ್ಳೆಯದು. ಅದು ಮಾತ್ರವಲ್ಲದೆ, ನಾನು ವೈಚಾರಿಕವಾಗಿ ಅದರ ಒಂದು ವಿಮರ್ಶನಕ್ಕೆ ಹೊರಟಾಗ ಆ ಹಿನ್ನೆಲೆ ಅನಿವಾರ್ಯವಾಗುತ್ತೆ. ಅಲ್ಲಿ ಆ ಕಾದಂಬರಿಯಲ್ಲಿ ಅವರು ಮೌಲ್ಯ, ಈ ಮೌಲ್ಯ ಅನ್ನೋ ಪದ ಸಂಸ್ಕೃತದ ಶಬ್ದವಾದರೂ ಸಂಸ್ಕೃತದ ಪರಂಪರೆಯಲ್ಲಿ ಇಲ್ಲದ್ದು. ಕಾನ್ಸೆಪ್ಟ್ ಇದೆ, ಆದರೆ ಈ ಪದ ಇಲ್ಲ. ಮೂಲ ಅನ್ನುವ ಶಬ್ದದಿಂದ ಬಂದದ್ದು ಮೌಲ್ಯ ಅಂತ. ಅದನ್ನು ವ್ಯಾಲ್ಯೂ ಅಂತ ಇಂಗ್ಲೀಷ್ನಲ್ಲಿ ಕರೆಯೋದು. ಅದಕ್ಕೆ ಅನುವಾದ ಹೀಗೆ ಮಾಡ್ಕೊಂಡಿದ್ದೀವಿ. ಇದನ್ನು ನಮ್ಮಲ್ಲಿ ಪುರುಷಾರ್ಥ ಅಂತ ಕರೀತಾ ಇದ್ರು. ಮೌಲ್ಯಕ್ಕೆ ಪುರುಷಾರ್ಥ ಅಂತ. ಇರಲಿ, ಪದ ಏನೇ ಆಗಲಿ, ಅವರ ಡೆಫಿನೇಷನ್ ಏನು ಅಂತ ನಾವು ನೋಡಿಕೊಳ್ಳೋಣ. ಜೀವನದ ಮೂಲಭೂತ ಕ್ರಿಯೆಗಳ ಗುರಿಯಾಗಿ ನಿಂತು ಜೈವಿಕ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡುವ ಆದರ್ಶಗಳಿಗೆ ಮೌಲ್ಯಗಳೆನ್ನಬಹುದು ಅಂತ ಬಹಳ ನಿಸ್ಸಂದಿಗ್ಧವಾಗಿ ಡೆಫಿನೇಷನ್ ಹೇಳ್ತಾರೆ. ಜೀವನದ ಮೂಲಭೂತ ಕ್ರಿಯೆಗಳೆಲ್ಲದಕ್ಕೂ ಗುರಿಯಾಗಬೇಕು ಮತ್ತು ಜೀವನದ ಎಲ್ಲ ಚಟುವಟಿಕೆಗಳಿಗೆ ಮಾರ್ಗದರ್ಶಕನವಾಗುವಂಥ ಆದರ್ಶವಾಗಬೇಕು. ಅದನ್ನು ಮೌಲ್ಯ ಅಂತೀವಿ. ಈ ಅರ್ಥದಲ್ಲಿ ಮೌಲ್ಯ ಸಾಧಿಸಬೇಕಾದ ಆದರ್ಶವೂ ಹೌದು, ಕೆಲಮಟ್ಟಿಗೆ ಸಾಧಿತವಾದ ಸಂಗತಿಯೂ ಹೌದು. ನಿರ್ಮೌಲ್ಯ ಸಂಗತಿ ಎನ್ನುವುದು ಮಾನವ ಜೀವನದಲ್ಲಿ ಯಾವುದೂ ಇಲ್ಲ. ಅಂದರೆ ದೆರ್ ಇಸ್ ನಥಿಂಗ್ ಲೈಕ್ ನೋ ವ್ಯಾಲ್ಯೂ. ವ್ಯಾಲ್ಯೂ ಇಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ. ಇದನ್ನು ಇದೇ ರೀತಿಯಲ್ಲೇ ಹಿರಿಯಣ್ಣನವರು ದ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಗ್ರಂಥದಲ್ಲಿ ಬರೀತಾರೆ. ನನಗೆ ಭೈರಪ್ಪನವರ ಮೌಲ್ಯ ಮೀಮಾಂಸೆಯ ಬರವಣಿಗೆಗಳನ್ನು ಓದಿದಾಗೆಲ್ಲ ಮತ್ತೆ ಮತ್ತೆ ನೆನಪಿಗೆ ಬಂದದ್ದು ಆಚಾರ್ಯ ಎಂ ಹಿರಿಯಣ್ಣನವರ ಬರವಣಿಗೆಗಳೇನೆ. ಅವರಲ್ಲಿ ನಿಸ್ಸಂದಿಗ್ಧವಾಗಿ ಹೇಳ್ತಾರೆ, ಮೌಲ್ಯ ಇಲ್ಲದೆ ಜೀವನ ಇಲ್ಲ. ಕೆಲವು ಮೌಲ್ಯಗಳು ಸಿದ್ಧವಾದದ್ದು, ಕೆಲವು ಮೌಲ್ಯಗಳು ಸಾಧ್ಯವಾದದ್ದು ಅಂತ. ಅಂದರೆ ಇವು ಈಗಾಗಲೇ ಇವೆ ಅಂತಲೂ ಕೂಡ, ಸಾಧಿತ ಅಂದರೆ ಸಿದ್ಧ ಅಂತ. ಇನ್ನು ಕೆಲವು ಸಾಧಿಸಬೇಕಾದದ್ದು ಸಾಧ್ಯ ಅಂತ, ಅಟೈನ್ಡ್ ಅಟೈನಬಲ್ ಅಂತ. ಈ ಎರಡೂ ಇರಬೇಕು. ಡಿ ವಿ ಜಿಯವರು ಒಳ್ಳೆಯ ಸಾಹಿತ್ಯದ ಲಕ್ಷಣವನ್ನು ಹೇಳ್ತಾ, ಪರಿಚಯ ಅಪರಿಚಯ ಎರಡೂ ಅಂಶಗಳಲ್ಲಿರಬೇಕು. ಪರಿಚಿತಾಂಶದಿಂದ ಆತ್ಮೀಯತೆ, ಅಕ್ವಾಂಟೆನ್ಸ್, ಪ್ರೀತಿ ಉಂಟಾಗುತ್ತೆ. ಅಪರಿಚಿತಾಂಶದಿಂದ ಕುತೂಹಲ ಉಂಟಾಗುತ್ತದೆ. ಹೀಗೆ ಒಂದು ಪ್ರೋಸೆಸ್ ಬಿಲ್ಡಪ್ ಆಗಬೇಕಾಗುತ್ತೆ. ನೋನ್ ಟು ಅನ್ನೋನ್ ಒಂದು ಮ್ಯಾಚ್ ಇರಬೇಕು ಅಂತನ್ನುವುದು ಹೇಳ್ತಾರೆ. ಹಾಗೆ ಮೌಲ್ಯ ನಿಶ್ರೇಣಿ ಅಂದರೆ ಕೆಲವು ಮೌಲ್ಯಗಳು ಸಾಧನ ಮೌಲ್ಯಗಳಾದರೆ ಕೆಲವು ಮೌಲ್ಯಗಳು ಸಿದ್ಧಿ ಮೌಲ್ಯಗಳು. ಅಂದರೆ ಸಮ್ ಆರ್ ಇನ್ಸ್ಟ್ರುಮೆಂಟಲ್ ವ್ಯಾಲ್ಯೂಸ್ ವೈಲ್ ದಿ ಅದರ್ ಆರ್ ಅಬ್ಸಲ್ಯೂಟ್ ವ್ಯಾಲ್ಯೂಸ್. ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಅನ್ನುವುದಕ್ಕಿಂತ ವ್ಯಾಲ್ಯೂ ಅಂತ ಏಕವಚನದಲ್ಲಿ ಹೇಳೋದು ಮೇಲು. ಪಾರಮಾರ್ಥಿಕವಾದ ಮೌಲ್ಯ ಒಂದೇ, ಸಾಪೇಕ್ಷವಾದಂಥ ಮೌಲ್ಯಗಳು ಹಲವಾರು ಉಂಟು.
ಧರ್ಮಾರ್ಥ ಕಾಮಗಳನ್ನು ನಾವು ಸಾಪೇಕ್ಷ ಮೌಲ್ಯಗಳಂತ, ಮೋಕ್ಷವನ್ನು ನಿರಪೇಕ್ಷವಾದಂಥ ಮೌಲ್ಯ ಅಂತ ಕರಿತೀವಿ ಅಂತ ಹಿರಿಯಣ್ಣನವರು ಹೇಳ್ತಾರೆ. ಇವರು ಆ ಶಬ್ದಗಳಲ್ಲಿ ಹೇಳದೇ ಇದ್ದರೂ ಕೂಡ ಕಡೆಗೆ ಅದೇ ಒಂದು ತೀರ್ಮಾನಕ್ಕೆ ಅವರು ಬರುವುದನ್ನು ನಾವು ನೋಡಬಹುದು. ಮೌಲ್ಯದ ಸ್ಪಷ್ಟ ತರತಮ ಪ್ರಜ್ಞೆ ಇಲ್ಲದ ಯಾವ ಲೇಖಕನು ಬಹುದಿನ ಬದುಕುವ ಸಾಹಿತ್ಯವನ್ನು ಸೃಷ್ಟಿಸಲಾರ ಅಂತ ಹೇಳ್ತಾರೆ. ಅಂದರೆ ಪುರುಷಾರ್ಥಗಳ ತಿಳುವಳಿಕೆ ಇಲ್ಲದೆ ಇದ್ದರೆ ಮೌಲ್ಯ ನಿರ್ಮಾಣ ಆಗೋಲ್ಲ. ಭೈರಪ್ಪನವರು ಭಾರತೀಯ ಸೌಂದರ್ಯ ಮೀಮಾಂಸೆಯನ್ನು, ಕಲಾಮೀಮಾಂಸೆಯನ್ನು ಓದಿದವರೇ ನಿಜ. ಆದರೆ ಭಾವನನ್ನು, ಮಮ್ಮಟನನ್ನು ಇವರನ್ನೆಲ್ಲ ಮೂಲದಲ್ಲಿ ಓದಿದ್ದಾರೆ ಅಂತ ನಾನು ಅಂದುಕೊಂಡಿಲ್ಲ. ಆದರೆ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಒಂದು ಅಧ್ಯಯನವನ್ನು ಮಾಡಿ ಚಿಂತನಶೀಲನಾಗಿ ಅನುಭವವನ್ನು ಬೆಳೆಸಿಕೊಂಡು ಸಂವೇದನಶೀಲನಾದರೆ ಯಾವ ಮಹಾ ವಿದ್ವಾಂಸರ ಜ್ಞಾನಿಗಳ ಉಕ್ತಿಗಳು ಅವನಲ್ಲಿ ಅನುಭವದಿಂದ ತಾನೇ ತೋರಿಕೊಳ್ಳುತ್ತದೆ. ಅದಕ್ಕೆ ಭಾಮಹ ಧರ್ಮಾರ್ಥ ಕಾಮ ಮೋಕ್ಷಾಣಂ ವೈಚಕ್ಷಣ್ಯಂ ಕಲಾಸುಚ ಕರೋತಿ ಕೀರ್ತಿಂ ಪ್ರೀತಿಂಚ ಸಾಧುಕಾವ್ಯ ನಿಷೇವಣಂ ಅಂತ ಕಾವ್ಯಾಲಂಕಾರದಲ್ಲಿ ಹೇಳ್ತಾನೆ. ನಮ್ಮ ಮೊದಲ ಕಾವ್ಯ ಮೀಮಾಂಸಕರಲ್ಲಿ ಅಗ್ರಗಣ್ಯ. ಧರ್ಮಾರ್ಥ ಕಾಮ ಮೋಕ್ಷಾಣಂ ವೈಚಕ್ಷಣ್ಯಂ ಅಂತ ಹೇಳಿದ್ದಾನಲ್ಲ, ಅದು ಇಲ್ಲಿ ಬರ್ತದೆ. ಆ ಮೌಲ್ಯ ಸಮಗ್ರತೆ ಬೇಕು, ಅದರಲ್ಲಿ ತಾರತಮ್ಯ ಪ್ರಜ್ಞೆ ಇರಬೇಕು. ಹಾಗಿಲ್ಲದೆ ಇದ್ದರೆ ಪ್ರಯೋಜನವಾಗುವುದಿಲ್ಲ ಅಂತಾರೆ. ಆಮೇಲೆ ಅವರು ಮತ್ತೊಂದು ಹೇಳ್ತಾರೆ, ಈ ಮಾನವತಾವಾದ ಅನ್ನುವುದು ಒಂದು ದೊಡ್ಡ ಪ್ರಥೆಯಾಗಿ ಈಚಿನ ಅವಧಿಯಲ್ಲಿ ಬೆಳೆದುಕೊಂಡಿದೆ, ಹ್ಯೂಮನಿಸಮ್ ಅಂತ. ಅದು ಪಾಶ್ಚಾತ್ಯರಿಂದ ತುಂಬ ದೊಡ್ಡದಾಗಿ ಬಂದು ಕಮ್ಯುನಿಸಮ್ ಮೊದಲಾದಂಥವು ದೊಡ್ಡ ಹುನ್ನಾರವಾಗಿ ಮಾಡಿಕೊಂಡಿವೆ. ಆದರೆ ಅದು ಅಷ್ಟು ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಮಾನವತಾವಾದಿಯು ಒಂದು ಮಟ್ಟದಿಂದ ಮೇಲೆ ಏರಲಾಗದೆ ಅಜ್ಞೇಯವಾದಿ ಆಗಿಬಿಡ್ತಾನೆ ಅಂತ. ಹ್ಯೂಮನಿಸಮ್ಗೆ ಇರ್ತಕ್ಕಂಥದ್ದು ದೊಡ್ಡ ಮಿತಿ ಅಂದರೆ ಅದೇನೆ. ಮಾರ್ಕ್ಸ್ವಾದ, ವಸ್ತುಸ್ಥಿತಿವಾದ, ಎಕ್ಸಿಸ್ಟೆನ್ಷಿಯಲಿಸಮ್ ಮೊದಲಾದ ಅನೇಕ ಪಂಥಗಳು ಮೌಲಿಕವಾಗಿ ಮಾನವತಾವಾದದ ಬೇರೆ ಬೇರೆ ರೂಪಗಳು ಅಥವಾ ವಿರೂಪಗಳು ಅಂತ ಹೇಳ್ತಾರೆ. ಯಾಕೆಂದರೆ ನಮಗೆ ಯಾವುದೂ ಸ್ಮೃತಿ ಬೇಡ, ಮನುಸ್ಮೃತಿ ಬೇಡ, ಮಾನವ ಸ್ಮೃತಿ ಬೇಕು ಅಂತ ಕೆಲವರು ಗೋಡೆಗಳ ಮೇಲೆಲ್ಲ ಬರೆದಿರೋದನ್ನು ಓದ್ತೀವಿ. ನಮಗೆ ಯಾವ ಮತವೂ ಬೇಡ, ಮಾನವತಾವಾದದ ಮತ ಬೇಕು ಅಂತ. ಏನು ಮಾನವತ್ವ ಅಂತಂದರೆ ಮತ್ತೆ ಆ ವಿವರಣೆ ಕೊಡುವಲ್ಲಿ ಒದ್ದಾಡುವುದಾಗುತ್ತೆ, ಸೋಲುವುದಾಗುತ್ತದೆ. ಹಾಗಾಗಿ ಸಮಗ್ರವಾದ ದೃಷ್ಟಿಕೋನದಿಂದ ನೋಡಿದಾಗ ಮಾನವತಾವಾದಕ್ಕೂ ಒಂದು ಮಿತಿ ಉಂಟು ಅಂತ ಗೊತ್ತಾಗುತ್ತೆ. ಅವರು ಹೇಳ್ತಾರೆ, ವಾಸ್ತವವಾಗಿ ಅಂತಃಕರಣವು ತನಗಿಂತ ಭಿನ್ನವೂ ಉಚ್ಚವೂ ಆದ ಬೇರೊಂದು ತತ್ವದಲ್ಲಿ ತನ್ನ ಅರ್ಥ, ಅಗತ್ಯ ಅಥವಾ ಅರ್ಥಹೀನತೆಗಳನ್ನು ಕೂಡ ಸ್ಥಾಪಿಸಿಕೊಳ್ಳಬೇಕು. ಈ ವಾದವು ಸಾಹಿತ್ಯಿಕವಾಗಿ ಸಹ, ಅಂದರೆ ಮಾನವತಾವಾದ, ಒಂದು ಅಪಾಯದಲ್ಲಿ ಬೀಳುತ್ತದೆ. ಮಾನವ ಅಂತಃಕರಣ ಸಂವೇಗಗಳನ್ನು ರಸದ ನಿರ್ಮಮಕಾರಯುತ ಪಾಕವಾಗಿ ಪರಿವರ್ತಿಸುವಾಗ ಲೇಖಕನು ತನ್ನ ವಾದವನ್ನು ಮೀರಿದ ಎತ್ತರಕ್ಕೆ ಏರಬೇಕಾಗುತ್ತದೆ. ಆದರೆ 16ನೇ ಮಾನವತಾವಾದಿಯು ಹಾಗೆ ಏರಲಾಗದೆ ಮಾನವನ ಸಾಮಾನ್ಯ ಸಂವೇಗಗಳನ್ನೇ ರಸವೆಂದು ಕರೆದು ಓದುಗರಿಗೆ ಉಣಬಡಿಸುತ್ತಾನೆ ಅಂತ. ಅಂದರೆ ಈ ಮಾನವತಾವಾದ ಅಂತ ಹೇಳಿಕೊಳ್ಳೋರು ಭಾವದ ಮಟ್ಟಕ್ಕೆ ನಿಲ್ತಾರೆ. ಅಂದರೆ ಪರ್ಸನಲ್ ಹ್ಯೂಮನ್ ಎಮೋಷನ್ಸ್, ಇಂಪರ್ಸನಲ್ ಡಿಸ್ಪ್ಯಾಷನೇಟ್ ಎಮೋಷನ್ಸ್, ಇದನ್ನು ರಸ ಅಂತ ಕರಿತೀವಿ. ಆ ಮಟ್ಟಕ್ಕೆ ಬರೋಲ್ಲ ಅಂತ. ಇದು ಬಹಳ ಮುಖ್ಯ. ಯಾಕೆಂದರೆ ವಂಶವೃಕ್ಷ ಈಗ ತೆಗೆದುಕೊಳ್ತಾ ಇದ್ದೀನಲ್ಲ, ಅಲ್ಲಿ ತುಂಬ ಜನಕ್ಕಿರ್ತಕ್ಕಂಥ ಆಗ್ರಹ, ಅದರೊಳಗೂ ಸ್ತ್ರೀವಾದಿಗಳು ಅಂತೆಲ್ಲ ಹೆಸರನ್ನು, ಹಣೆಪಟ್ಟಿಯನ್ನು ಕಟ್ಟಿಕೊಂಡವರಿಗೆ ಕಾತ್ಯಾಯನಿಗೆ ಅನ್ಯಾಯ ಆಯಿತು ಅಂತ ಒಂದೇ ಸಮ ಶಂಖ ಜಾಗಟೆ ಇಟ್ಟುಕೊಂಡು ಆರ್ಭಟ ಮಾಡ್ತಾರೆ. ಆದರೆ ಕಾತ್ಯಾಯಿನಿ ಅನ್ನುವುದು ಒಂದು ಅನ್ಯಾಯಕ್ಕೆ ಒಳಗಾದ ಪಾತ್ರ ಅಂತಾದರೆ ಕರುಣಾರತ್ನೆ ಅನ್ಯಾಯಕ್ಕೆ ಒಳಗಾಗಿಲ್ವೇ? ಯಾಕೆ ಕರುಣಾರತ್ನೆ ಕಡೆಗೆ ಕನಿಕರ ಬರೋದಿಲ್ಲ? ನಾಗಲಕ್ಷ್ಮಿಗೆ ಅನ್ಯಾಯವಾಗಿಲ್ವೇ? ಆಕೆಗೆ ಯಾತಕ್ಕೆ ಹೇಳೋಲ್ಲ ಅಂದಾಗ ಗೊತ್ತಾಗುತ್ತೆ, ಇವರಿಗೆ ಯಾವುದೋ ಒಂದು ಆಕರ್ಷಕವಾದ ಅಂಶ ಉಂಟು ಕಾತ್ಯಾಯಿನಿಯಲ್ಲಿ. ಅದಕ್ಕಾಗಿ ಕಾತ್ಯಾಯಿನಿಯ ವಕೀಲಿ ಮಾಡ್ತಾ ಇದ್ದಾರೆ ಹೊರತು ಬೇರೆಯವರ ವಕೀಲಿಯನ್ನು ಅಲ್ಲ ಅಂತ. ಶ್ರೋತ್ರಿಯರಿಗೆ ಅನ್ಯಾಯವಾಗಿದೆ, ಸದಾಶಿವರಾಯರಿಗೆ ಅನ್ಯಾಯವಾಗಿದೆ. ನೋಯದ ಜೀವಿ ಯಾವುದಿಲ್ಲ. ಜೀವಿ ನೊಂದಾಗಲಿಲ್ಲ, ಅದರ ಸೃಷ್ಟಿಕರ್ತ ಅನ್ಯಾಯ ಮಾಡದ. ದೇವರು ಮಾನವ ಕಷ್ಟಪಟ್ಟಾಗಲೆಲ್ಲ ಅನ್ಯಾಯ ಮಾಡದ. ನೈರ್ಘೃಣ್ಯ, ವೈಷಮ್ಯ, ಆ ದೋಷಗಳು ಪರಮಾತ್ಮನಲ್ಲಿ ಇದೆ ಅಂತ ಹೇಳುವಂತೆ ಆಗತ್ತಷ್ಟೇನೆ. ಆದರೆ ರಸಪಾಕದಲ್ಲಿ ನೋಡಿದಾಗ ಬದುಕಿನಲ್ಲಿ ಇವೆಲ್ಲ ಉಂಟು. ಇದು ಸರಿ ತಪ್ಪು ಅನ್ನುವ ಜಡ್ಜ್ಮೆಂಟ್ ಅಲ್ಲ ಅಲ್ಲಿ ಬೇಕಾದದ್ದು. ಸರಿ ತಪ್ಪುಗಳನ್ನು ಒಂದೇ ಏಟಿಗೆ ಹೇಳಲಾಗದಂಥ ಒಂದು ಸ್ಥಿತಿ ಅನ್ನೋದು ಇದೆ. ಅದರ ಕಡೆಗೆ ಹೋಗಬೇಕು ಅಂತ. ಸಾಹಿತ್ಯ ಉಪದೇಶವನ್ನು ಮಾಡುವಂಥದ್ದಲ್ಲ, ಅದು ನೀತಿ ಬೋಧೆಯನ್ನು ಮಾಡೋಲ್ಲ ಅನ್ನುವಂಥ ಮಾತನ್ನು ಇಲ್ಲಿಯೇ ಅವರು ಹೇಳ್ತಾರೆ. ನೀತಿ ಅನೀತಿಗಳನ್ನು ಮೀರಿದ ಜೀವನದ ಮೂಲಭೂತ ಮೌಲ್ಯಗಳನ್ನು ಅವುಗಳ ಶುದ್ಧ ಅವ್ಯಕ್ತ ಭಾವದಲ್ಲಿ ನಮ್ಮ ಸಂವೇದನೆಗೆ ತಂದುಕೊಡುವುದು ಸಾಹಿತ್ಯದ ಗುರಿಯಾಗಬೇಕು. ನೈತಿಕತೆಯನ್ನು ಮೀರಿದ ಶಿವವೇ ಅದರ ಗುರಿ ಅಂತಾರೆ. ಹಿರಿಯಣ್ಣನವರು ಇದೇ ಮಾತನ್ನೇ ಆರ್ಟ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾರೆ. ಆರ್ಟ್ ನೀಡ್ ನಾಟ್ ಹ್ಯಾವ್ ಎಸೆನ್ಷಿಯಲಿ ಎ ಮೊರಲಿಸ್ಟಿಕ್ ಗೋಲ್, ಬಟ್ ಇಟ್ ವಿಲ್ ಬಿ ಹ್ಯಾವಿಂಗ್ ಎ ಮೊರಲಿಸ್ಟಿಕ್ ವ್ಯೂ ಅಂತ ಹೇಳ್ತಾರೆ.
ನೈತಿಕವಾದ ದೃಷ್ಟಿ ಇರುತ್ತೆ, ಆದರೆ ನೈತಿಕವಾದ ಗುರಿ ಅನಿವಾರ್ಯವಲ್ಲ ಅಂತ. ಈ ವಾಸ್ತವತಾವಾದ ಬಂದಾಗ ಸಾಹಿತಿ ಒಂದು ಬದ್ಧತೆಗೆ ಒಳಗಾಗಿದ್ದಾನೆ ಅಂತ ಆದಾಗ ಈ ಥರದ ಸಮಸ್ಯೆ ಬಂತು. ಈಗ 15 ದಿವಸಗಳ ಕೆಳಗೆ ಮೈಸೂರಿನಲ್ಲಿ ಒಂದು ಭಾಷಣದಲ್ಲಿ ಭೈರಪ್ಪನವರು ತೋಡಿ ರಾಗದಿಂದ ಯಾವ ಸಾಮಾಜಿಕ ಕ್ರಾಂತಿ ಆಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ರು. ಸಂಗೀತಗಾರರನ್ನು ಯಾರೂ ಕೇಳೋದಿಲ್ಲ. ಅಥವಾ ಮೃಗಪ್ಲುತ ಚಾರಿಯಿಂದ ಯಾವ ಸ್ವಾತಂತ್ರ್ಯಕ್ಕೆ ಒಂದು ದೊಡ್ಡ ಪುಷ್ಟಿ ಸಿಕ್ಕಿದೆ ಅಂತ ಡಾನ್ಸ್ದಲ್ಲಿ ಕೇಳಿದ್ರೆ, ಅಥವಾ ಯಾವುದೋ ಒಂದು ಬಣ್ಣ ಸೊಗಸಾಗಿ ಚಿತ್ರದಲ್ಲಿ ಮೂಡಿದಾಗ ಕಾಮನ್ ಬಿಲ್ಲಿನಿಂದ ಯಾವ ಲೋಕೋದ್ಧಾರ ಆಯಿತು ಅಂತಂದರೆ ಇವುಗಳಿಗೆ ನಾವು ಕೇಳೋದಿಲ್ಲ. ಸಾಹಿತ್ಯಕ್ಕೆ ಬಂದ ತಕ್ಷಣ ಕೇಳ್ತೀವಿ, ಅದು ವಾಗ್ವ್ಯಭಿಚಾರ ಅಲ್ವೇ? ಅವರು ಅದನ್ನು ಹೇಳ್ತಾರೆ. ಅದರಿಂದ ನಿರ್ದಾಕ್ಷಿಣ್ಯವಾಗಿ ನಾವು ಗಮನಿಸಬೇಕು, ಜೀವನದೊಡನೆ ನಮಗೆ ಇರಬೇಕಾದ ಸಾಮರಸ್ಯವನ್ನು ಉದ್ದೀಪಿಸುವ ಸಾಹಿತ್ಯವು ಜೀವನವನ್ನು ನಮ್ಮ ಸಂವೇದನೆಗೆ ತಂದುಕೊಡುತ್ತದೆ. ಜೀವನವೆಂದರೆ ಬರಿಯ ಜೈವಿಕ ಅಸ್ತಿತ್ವವಲ್ಲ, ಉತ್ತಮವೂ ಉಚ್ಚವೂ ಆದ ಮೌಲ್ಯಗಳನ್ನು ಸಾಧಿಸಿ ಅನುಭವಿಸಬಹುದಾದ ಸಾಧ್ಯತೆ. ಹಿರಿಯಣ್ಣನವರು ಹೇಳ್ತಾರೆ, ಜೀವನ್ಮುಕ್ತಿ ಅನ್ನೋದು ಇದೆಯಾ ಇಲ್ವಾ ಅದು ಬೇರೆ ವಿಷಯ, ಆದರೆ ಇದೆ ಅಂತ ಒಪ್ಪಿಕೊಂಡು ಆ ದಾರಿಯಲ್ಲಿ ನಡೆಯುವುದು ತುಂಬ ಒಳ್ಳೆಯದು ಅಂತ. ಈಗ ದೇವರಿದ್ದಾನೋ ಇಲ್ಲವೋ ಅಂತ ಚರ್ಚೆ ಮಾಡೋಕ್ಕಿಂತ ದೇವರು ಅಂತ ಇದ್ದಾನೆ ಅಂತ ಭಾವಿಸಿಕೊಂಡು ಆ ದೈವತ್ವದ ಕಾಂತಿಯನ್ನು, ಆ ಗುಣಗಳನ್ನು ಮೈಗೂಡಿಸಿಕೊಂಡು ನಡೆಯೋದ್ರೊಳಗೆ ಒಳಿತಿದೆ ಅಂತ ಭಾವಿಸಿಕೊಂಡ್ರೆ ತುಂಬ ಒಳ್ಳೆಯದು. ರಾಮ ಇದ್ದನೋ ಬಿಟ್ಟನೋ, ಎಂಜಿನಿಯರೋ ಉಪ್ಪು ನೀರೋ ಅಂತ ಪ್ರಶ್ನೆ ಮಾಡೋಕ್ಕಿಂತ ಅವನು ಪ್ರತಿನಿಧಿಸುವ ಮೌಲ್ಯಗಳು ನಮಗೆ ದೊಡ್ಡ ಬೆಳಕು ಅಂತ ಭಾವಿಸಿಕೊಂಡು ರಾಮನ ಪಾದುಕೆಗಳ ಅಡಿಯಲ್ಲಿ ನಾವು ಕೂಡ ನಡೆದರೆ ಒಂದು ಪ್ರಗತಿ ಉಂಟು. ಏನಿಲ್ಲ ಅಂದರೂ ಒಂದು 7-8 ಸಾವಿರ ವರ್ಷವಾದರೂ ಕೂಡ ನಾವು ಬಾಳಬಹುದು. ಅದನ್ನು ನಾವು ನೋಡಬೇಕು. ಮುಂದೆ ಬರ್ತಕ್ಕಂಥ ಎಲೆಕ್ಷನ್ಗೂ ನಮ್ಮ ಸ್ಥಿತಿ ಅತಂತ್ರವ ತತ್ವಾರವ ಅನ್ನುವ ಒಂದು ತೊಂದರೆ ನಮಗೆ ಕಾಣುವಂಥದ್ದಲ್ಲ. ಅದನ್ನು ಅವರು ಹೇಳ್ತಾರೆ, ಬರಿಯ ವಿಚಾರದಿಂದ ಮೌಲ್ಯ ಪ್ರಜ್ಞೆ ಸಿದ್ಧಿಸೋದಿಲ್ಲ, ಅದಕ್ಕೆ ಸಂವೇದನೆ ಬೇಕು. ಆ ದೃಷ್ಟಿಯಿಂದ ಅವರು ಹೇಳ್ತಾರೆ, ನೋಯಿಂಗ್ ಈಸ್ ಬೀಯಿಂಗ್ ಅಂತ ಅದ್ವೈತ ವೇದಾಂತದಲ್ಲಿ ಒಂದು ಹೇಳ್ತಾರೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಅವ್ರು ಹೇಳ್ತಾರೆ. ಮೌಲ್ಯ ಸಂವೇದನೆ ಅಂದರೆ ಮೌಲ್ಯ ಜೀವನ ಅಂತಲೇ ಅರ್ಥ. ಸಂವೇದನೆಯಿಂದಲೇ ಬಂದುಬಿಡುತ್ತಾ ಅಂದರೆ ಸತ್ ಪ್ರೇರಣೆಯಾದರೂ ಸಿಗುತ್ತೆ. ಕೆಲವರು ಅದನ್ನು ಅತಿವಾದ ಮಾಡಿಕೊಂಡು ಶಾಸ್ತ್ರ ಓದಿ ನಮಗೆ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಆಗಲಿಲ್ಲ, ಹಾಗಾಗಿ ಶಾಸ್ತ್ರವ್ಯಾಸಂಗ ವ್ಯರ್ಥವೇ ಅಂದರೆ ಇಲ್ಲ, ಆ ಮಟ್ಟಕ್ಕೆ ಅದು ಕಾರಕವಾಗದೇ ಇದ್ದರೂ ಕೂಡ ಪ್ರೇರಕವಾಗುವಂಥ ಒಂದು ಅಂಶವನ್ನು ಪಡ್ಕೊಂಡಿದೆ. ಅಷ್ಟರ ಮಟ್ಟಿಗೆ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ. ಭೈರಪ್ಪನವರ ಕಾದಂಬರಿಗಳ ಬಗ್ಗೆ ಒಂದು ಆಕ್ಷೇಪ ಏನಂದರೆ ಅಬ್ರಪ್ಟ್ ಎಂಡಿಂಗ್ ಅಂತ, ಎಲ್ಲಿಯೋ ಒಂದು ಕಡೆ ಮಧ್ಯದಲ್ಲಿ ನಿಲ್ಲಿಸಿದಂತೆ ಆಗುತ್ತೆ ಅಂತ. ಆದರೆ ಬದುಕು ಅನ್ನೋದು ಹಾಗೆ ತಾನೆ. ಕಾದಂಬರಿಯಲ್ಲಿ ಹುಟ್ಟಿನಿಂದ ಸ್ಮಶಾನದವರೆಗೂ ತೆಗೆದುಕೊಂಡು ಹೋಗಿ ಎಲ್ಲ ಪಾತ್ರಗಳಿಗೂ ತಿಥಿ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲಿಯೋ ಒಂದು ಕಡೆ ಒಂದು ಸೆಕ್ಷನ್ ಕಟ್ ಮಾಡ್ಕೊಳ್ಬೇಕು. ಈಗ ಒಂದು ಫೋಟೋ ತೆಗೆದುಕೊಳ್ತೀವಿ, ಒಂದು ಫೋಟೋಗ್ರಾಫ್ ಮಾಡಿದ್ರಾಗ ಅಲ್ಲಿ ಯಾವುದೋ ಒಂದು ಫ್ರೇಮ್ ಅಂತ ಇಟ್ಕೊಳ್ತೀವಿ, ಆ ಮರ ಪೂರ್ತಿಯಾಗಿ ಕಾಣಿಸ್ಲಿಲ್ಲ ಅಂದರೆ ಆಕಾಶ ಪೂರ್ತಿಯಾಗಿ ಕಾಣಿಸ್ಲಿಲ್ಲ ಅಂತ ಮತ್ತೊಂದು ಆಕ್ಷೇಪ ಮಾಡಬಹುದು. ಹಾಗಾಗಿ ಎಲ್ಲಿಯೋ ಒಂದು ಕಡೆಗೆ ಆರಂಭಿಸಿ ಎಲ್ಲಿಯೋ ಒಂದು ಕಡೆಗೆ ನಿಲ್ಲಿಸಬೇಕು. ಆ ನಿಲ್ಲಿಸುವಲ್ಲಿ ಒಂದು ಅರ್ಥಪೂರ್ಣವಾದ ಅಲ್ಪ ವಿರಾಮವಾದರೂ ಇರುತ್ತೆ. ಇಟ್ ಮೆ ನಾಟ್ ಬಿ ಎ ಫುಲ್ ಸ್ಟಾಪ್, ಬಟ್ ಇಟ್ ವಿಲ್ ಬಿ ಎ ಕಾಮ. ಅದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇಷ್ಟು ಅರ್ಥಪೂರ್ಣವಾಗಿ ಅವರು ಕಾಮವನ್ನು ಹಾಕಿದ್ದಾರೆ. ಹೌ ಪರ್ಫೆಕ್ಟ್ ಮಾಸ್ಟರ್ ಈಸ್ ಇನ್ ಇಸ್ ಪಂಕ್ಚುಯೇಷನ್ಸ್ ಅಂತ ಗೊತ್ತಾಗುತ್ತೆ. ಇದು ನಾವು ಗಮನಿಸಬೇಕಾದದ್ದು ಅಂತ ನನಗನ್ಸುತ್ತೆ. ಮತ್ತೆ ಅವರು ಅಲ್ಲಿಯೇ ಹೇಳ್ತಾರೆ, ಯುಗ ಸಂಧಿಯಲ್ಲಿ ಮೌಲ್ಯಗಳ ಸಂಘರ್ಷ ಎದ್ದು ಕಾಣುವಂತೆ ಆಗುತ್ತದೆ ಅಂತ. ಅಂದರೆ ಮೌಲ್ಯಗಳು ತಮ್ಮಂತೆ ತಾವು ಬದಲಾಗ್ತಾ ಇರ್ತವೆ, ಆದರೆ ಉಲ್ಬಣಿಸಿ ತೋರುವಂಥದ್ದು ಯುಗ ಸಂಧಿಯಲ್ಲಿ ಅಂತ. ಸಂವೇದನಶೀಲರಾದವರಿಗೆ ಪ್ರತಿ ಕ್ಷಣವೂ ಗೊತ್ತಾಗ್ತಾ ಇರುತ್ತೆ ಯಾವುದು ಸ್ಥಿರವಾಗಿದೆ, ಯಾವುದು ಬದಲಾವಣೆ ಆಗ್ತಾ ಇದೆ ಅಂತ. ಆದರೆ ಸಂವೇದನಶೀಲತೆ ಇಲ್ಲದೇ ಇದ್ದವರಿಗೂ ಕೂಡ ಒಂದು ದೊಡ್ಡ ಪ್ರವಾಹ ಬಂದಂತೆ ಬದಲಾವಣೆ ಆದಾಗ ಗೊತ್ತಾಗ್ತಾ ಬರುತ್ತೆ, ಬಹಳ ಬೇಗ ಆಗುತ್ತೆ. ನಮ್ಮ ಒಳಗಿನ ಬೆಳವಣಿಗೆ ಅಂತ ಒಂದಿರುತ್ತೆ, ಹೊರಗಿನ ಬದಲಾವಣೆ ಅಂತ ಒಂದಿರುತ್ತೆ. ಇವುಗಳಲ್ಲಿ ಒಂದು ಪ್ರಪೋರ್ಷನ್ ಇಲ್ಲದೆ ಇದ್ದರೆ ನಮಗೆ ಇದ್ದಕ್ಕಿದ್ದಂತೆ ಉಸಿರು ಕಟ್ಟುವಂತೆ ಆಗುತ್ತೆ. ಗಾಳಿ ಹೆಚ್ಚಾಗಿ ಉಸಿರು ಕಟ್ಟಿಕೊಂಡು ಸಾಯುವುದಿಲ್ವೇ? ಆ ರೀತಿಯಾದಂಥದ್ದು. ಯಾಕೆ? ತಬ್ಬಿಬ್ಬಾಗುವಂತೆ ಆಗುತ್ತದೆ, ಗಾಳಿ ಕಡಿಮೆ ಆಗುವಂತೆಯೇ. ಈ ಅತಿವೃಷ್ಟಿ ಅನಾವೃಷ್ಟಿಗಳಂತೆ ಆ ಯುಗ ಸಂಘರ್ಷದ ವ್ಯತ್ಯಾಸಗಳನ್ನು ಒಬ್ಬ ಮಹಾಲೇಖಕ ಗಮನಿಸಬಲ್ಲ ಅಂತ ಅವರು ಹೇಳ್ತಾರೆ. ಈ ಸಂಘರ್ಷ ಚಿತ್ರಣದ ಆಳ ಅಗಲ ತೀವ್ರತೆ ಒಬ್ಬ ಲೇಖಕ ಎಷ್ಟೆಷ್ಟು ಮಿಗಿಲಾಗಿ ಚಿತ್ರಿಸ್ತಾನೋ ಅಷ್ಟೆಷ್ಟು ಕೃತಿ ಮಹತ್ತರವಾಗುತ್ತೆ, ದೊಡ್ಡದಾಗುತ್ತದೆ ಅಂತ. ವ್ಯಾಸರು ಅಂಥ ಒಂದು ಯುಗ ಸಂಘರ್ಷವನ್ನು ಚಿತ್ರಣ ಮಾಡೋದು ಅಂತ ಅವರೇ ಹೇಳ್ತಾರೆ. ಆ ದೃಷ್ಟಿಯಿಂದ ಕಂಡಾಗ ಕಾಳಿದಾಸನ ಶಾಕುಂತಲ ಆ ಮಟ್ಟದ ಸಂಘರ್ಷವನ್ನು ಚಿತ್ರಿಸಿಲ್ಲ ಅಂತ. ನಿಜ ಇದೆ, ಅಲ್ಲಿ ಸಂಘರ್ಷ ಇಲ್ಲ ಅಂತಿಲ್ಲ, ಇಲ್ಲದೇ ಇದ್ದರೆ ಅದು ನಿಲ್ಲುವುದಿಲ್ಲ.
ಆದರೆ ಈ ತೀವ್ರತೆ, ಈ ಕಾಸ್ಮಿಕ್ ಡೈಮೆನ್ಷನ್ಸ್ ಅಂತೀವಲ್ಲ, ಅದು ಬರುವುದು ಕಷ್ಟ. ಅದು ಬೆಲೆಯಿಂದಕ್ಕುಮೆ ಕೃತಿ ಗಾವಿಲ ಭುವನದ ಭಾಗ್ಯದಿನಕ್ಕುಂ ಅಂತ ನೇಮಿಚಂದ್ರ ಹೇಳ್ತಾನಲ್ಲ, ಬೆಲೆಗೊಟ್ಟು ತಾರ ಮಧುವಂ ಮಲಯ ನಿಲನಂ ಮನೋಜನಂ ಕೌಮುದಿಯಂ. ದುಡ್ಡಿಂದ ಆಗುತ್ತೇನೋ ಕಾವ್ಯ, ಬೆಲೆ ಕೊಟ್ಟು ಚಂದ್ರನ ಬೆಳದಿಂಗಳನ್ನು ಕೊಂಡುಕೊಂಡು ಬಾ, ತಂಪು ಗಾಳಿಯನ್ನು ಕೊಂಡುಕೊಂಡು ಬಾ, ಅಥವಾ ವಸಂತ ಋತುವನ್ನು ಕೊಂಡುಕೊಂಡು ಬಾ, ಆಗುತ್ತಾ ನಿನಗೆ ಅಂತ ಹೇಳ್ಬಿಟ್ಟು ಭುವನದ ಭಾಗ್ಯದಿನಕ್ಕುಂ ಅಂತ. ಒಬ್ಬ ಮಹಾಲೇಖಕ ಸಮಕಾಲೀನನಾಗಿ ಉದಿಸಿದಾಗ ಆತನನ್ನು ಗುರುತಿಸಬಲ್ಲಂಥವರು ಕೆಲವರು. ಅವರು ಗುರುತಿಸಿಕೊಂಡಾಗ ಅದನ್ನು ಪ್ರಾಮಾಣಿಕವಾಗಿ ಹೇಳಿದಾಗ ಹಲವರು ಒಪ್ಪಿಕೋತಾರೆ. ಒಪ್ಪಿಕೊಂಡ್ರೆ ಲಾಭ. ಕೃಷ್ಣ ದೊಡ್ಡವನು ಅಂತ ಅವನ ಕಾಲದಲ್ಲಿ ಒಪ್ಪಿದವರು ಕೆಲವರು. ಒಪ್ಪಿದ್ರಿಂದ ಒಪ್ಪಿದವರು ದೊಡ್ಡವರಾದರು. ಕೃಷ್ಣನಿಗೇನಂಥ ದೊಡ್ಡ ಲಾಭ ಇಲ್ಲ. ಹಾಗೆ ಮಾಡುವ ಔದಾರ್ಯ ಇಲ್ಲದೆ, ದೊಡ್ಡದನ್ನು ದೊಡ್ಡದು ಅಂತ ಗೌರವಿಸುವ ಹೃದಯ ಸಮೃದ್ಧಿ ಇಲ್ಲದೆ ಕಾರ್ಪಣ್ಯ ದೋಷೋಪಹತ ಸ್ವಭಾವರಾಗಿಬಿಟ್ಟಾಗ ಅದನ್ನು ಮುಂದಿನ ತಲೆಮಾರು ಎಂದೂ ಕ್ಷಮಿಸುವುದಿಲ್ಲ. ನಮ್ಮ ಕಣ್ಣೆದುರಿಗೆ ಒಬ್ಬರು ದೊಡ್ಡವರು ಆಗೋದ್ರು. ಕಗ್ಗ ಇಸ್ ಎ ಕ್ಲಾಸಿಕ್, ರಾಮಾಯಣ ದರ್ಶನ ಇಸ್ ಎ ಕ್ಲಾಸಿಕ್, ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆ ಕ್ಲಾಸಿಕ್ ಅನ್ನೋದನ್ನು ಒಪ್ಪಿಕೊಳ್ಳಬೇಕು. 50 ವರ್ಷ ಆದಮೇಲಾದರೂ ನಮಗೆ ಗೊತ್ತಾಗೋದಿಲ್ವಾ? ಗೊತ್ತಾಗುತ್ತೆ ನಾಡಿ ಮಿಡಿತ ಹೇಗಿದೆ ಅಂತ. ಆಮೇಲೂ ಕೂಡ ಪಿಶುನ ವೃತ್ತಿಯನ್ನು ಆಚರಣೆ ಮಾಡಿದ್ರೆ ಭವಿಷ್ಯತ್ತಿದೆಯಲ್ಲ ನಿರ್ದಯವಾದದ್ದು. ಇತಿಹಾಸ ಬರ್ಬರವಾಗಿ ಅವರುಗಳನ್ನೆಲ್ಲವನ್ನು ಅಡಿಟಿಪ್ಪಣಿಯಲ್ಲೂ ಕೂಡ ನಿಲ್ಲಿಸದೆ ಗುಡಿಸಿ ಹಾಕಿಬಿಡ್ತದೆ. ಹಾಗೆ ನೋಡಿದಾಗ ಆ ಮೌಲ್ಯ ಸಂಘರ್ಷ ಪ್ರಜ್ಞೆ ಎಂಥದ್ದಿರಬೇಕು ಅನ್ನೋದನ್ನು ಇವರು ಹೇಳೋದು ಬಹಳ ಮುಖ್ಯವಾಗಿ ತೋರುತ್ತೆ. ಮತ್ತೆ ಅವ್ರು ಹೇಳ್ತಾರೆ, ಹಳತೆಲ್ಲ ವ್ಯರ್ಥವಾದದ್ದು, ಹೊಸತೆಲ್ಲ ಪ್ರಶಂಸನೀಯವಾದದ್ದು ಅನ್ನುವ ಏಕಪಕ್ಷೀಯವಾದ ನಿಲುವಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ತದ್ವಿರುದ್ಧವಾಗಿ ಹೊಳತೆಲ್ಲ ಹೊಲ್ಲ, ಹಳತೆಲ್ಲ ಹೊನ್ನು ಅಂತ ಅದನ್ನು ಕೂಡ ಇಟ್ಟುಕೊಳ್ಳಬಾರದು. ಅವುಗಳ ಒಂದು ವಿವೇಕ ನಮಗೆ ಬಹಳ ಮುಖ್ಯವಾಗುತ್ತದೆ ಅನ್ನುವ ಮಾತನ್ನು ಅವರು ಹೇಳ್ತಾರೆ. ತನ್ನ ಹಳೆಯ ಶ್ರದ್ಧೆಯಿಂದ ಪೂರ್ಣವಾಗಿ ಮುಕ್ತನಾಗದೆ ಹೊಸತನ್ನು ಅನುಸರಿಸಲು ಹೊರಟಾಗ ವ್ಯಕ್ತಿಯ ಒಳಗೆ ಸಂಘರ್ಷ ಅನಿವಾರ್ಯ. ಇಲ್ಲಿ ವಂಶವೃಕ್ಷದಲ್ಲಿ ಬರುವುದದೇನೆ. ಕಾತ್ಯಾಯಿನಿಗೆ ಹಳತರಿಂದ ಪೂರ್ತಿ ಮುಕ್ತಳಾಗುವ ಅವಕಾಶ ಮಾಡಿಕೊಂಡಿಲ್ಲ ಅವಳಿಗೆ. ಅದನ್ನು ಒಂದೊಂದು ಹಂತದಲ್ಲಿ ಕಾದಂಬರಿಕಾರರು ತೋರಿಸ್ತಾರೆ. ಅದೇ ತರಹ ಶ್ರೋತ್ರಿಯರಿಗೂ ಒಂದು ಸ್ವಲ್ಪ ಉಂಟು, ಸದಾಶಿವರಾಯರಿಗೂ ಉಂಟು. ನಮಗೆ ಬೇಡ ಅಂತಂದ್ರೂ ಕೂಡ ಆ ಬ್ಯಾಗೇಜ್ ಇದ್ದೇ ಇರುತ್ತೆ. ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಹೊಂದಿಕೊಳ್ತಾರೋ, ಆ ಹೊಂದಿಕೊಳ್ಳಿಕೊಳ್ಳಿ ಎಷ್ಟು ಮೌಲ್ಯ ಪ್ರಜ್ಞೆ ಇರುತ್ತೋ ಅಷ್ಟರ ಮಟ್ಟಿಗೆ ದೃಢವಾಗಿ ನಿಲ್ತಾರೆ. ಸಾಧಾರಣ ಜನರಿಗೆ ಈ ಸಂಘರ್ಷದ ಬೇಗೆಯು ಮೂಕವಾಗಿ ತಟ್ಟುತ್ತದೆ. ಬುದ್ಧಿಜೀವಿಗಳಿಗೆ ಅದು ಪ್ರಜ್ಞಾಪೂರ್ವಕ ಸಂವೇದನೆ ಆಗುತ್ತದೆ. ಎಷ್ಟು ಬಾರಿ ಬೇಡ ಪಕ್ಷಿಗಳನ್ನು ಕೊಲ್ಲೋದನ್ನು ನೋಡಿಲ್ಲ ಜಗತ್ತು. ಕಿಯದ್ವಾರಂ ಕ್ರೌಂಚ ಇಹನ ನಿಹತಾ ವ್ಯಾಧವಿಷಿಕೈಯೇ ಪರಂ ಕಾವ್ಯಂ ರಾಮಾಯಣ ಬಿದೆ ಮಹೀಕಂ ಸಮುದಿತಂ. ಅರೆ, ಒಂದೇ ಬಾರಿ ರಾಮಾಯಣ ಹುಟ್ಟಿದ್ದು, ಶೋಕವೇ ಶ್ಲೋಕವಾಗಿ ಬಂದದ್ದು ಅಷ್ಟೇ. ಅಂದರೆ ಎಲ್ಲರಿಗೂ ಮೌಲ್ಯ ಸಂಘರ್ಷದ ಕಾವು ತಟ್ಟುತ್ತೆ. ಆದರೆ ಕೆಲವರಲ್ಲಿ ಅದು ಬೆಳಕಾಗುತ್ತೆ. ಆ ಬೆಳಕಾಗುವುದೇ ಭಾಷೆಯಿಂದ ಬರುವಂಥ ಅಭಿವ್ಯಕ್ತಿ. ಕವಿ ಮೂಕವಾದ ಸಮಾಜಕ್ಕೆ ಧ್ವನಿಯನ್ನು ಕೊಡ್ತಾನೆ. ಇದನ್ನು ನಾನೂ ಬರಿಬಹುದಾಗಿತ್ತು, ಇದನ್ನು ನಾನೂ ಬರಿಬಹುದು ಅಂತ ಅನಿಸೋದಲ್ಲ, ಇದನ್ನು ನಾನೂ ಬರಿಬೇಕಿತ್ತು ಅಂತ ಅನಿಸಬೇಕು. ಮಾಡರ್ನ್ ಪೇಂಟಿಂಗ್ ನೋಡ್ಬಿಟ್ಟು ಅಯ್ಯೋ ಇಂಥದ್ದು ನಾನು ಮಾಡ್ತೀನಿ ರೀ, ನಾನು ಮಾಡ್ಬೋದು ಅಂತ. ಆದರೆ ವೆಂಕಟಪ್ಪನವ್ರನ್ನೋ ಮತ್ತಾರನ್ನೋ ನೋಡಿಬಿಟ್ಟು ಈ ಥರ ನನಗೂ ಬರೀಬೇಕು ಅನಿಸುತ್ತೆ, ಬರೆಯೋಕ್ಕಾಗೋಲ್ವಲ್ಲ ಅಂತ. ಭೈರಪ್ಪನವ್ರ ಕಾದಂಬರಿಗಳು ಓದಿದಾಗ ನಾನು ಇಂಥದ್ದು ಬರೀಬೇಕು ಅಂತ ನನಗೆ ಆಸೆಯಾಗಿದೆ ಹೊರತು ಬರೆಯೋಕ್ಕಾಗುತ್ತೆ ಎನ್ನುವ ಧೈರ್ಯ ಮಾತ್ರ ಎಂದೂ ಆಗಿಲ್ಲ. ಆದರೆ ಇನ್ನು ಕೆಲವರು ಕಾದಂಬರಿಗಳು ಓದಿದಾಗ ನಾನು ಬರಿಬೋದು, ಆದರೆ ಖಂಡಿತ ಬರಿಬಾರದು ಅಂತ ಅನಿಸಿದ್ದು ಉಂಟು. ಮತ್ತೆ ಅವರು ಹೇಳ್ತಾರೆ, ಯುಗಸಂಧಿ ಕಾಲದಲ್ಲಿ ಆಗುವ ಮೌಲಿಕ ಸಂಘರ್ಷವನ್ನು ಚಿತ್ರಿಸುವ ಸಾಹಿತಿ ಯೋಗ್ಯ ಅಧಿಕಾರಿಯಾಗಬೇಕು. ಹೊಸತನ್ನು ನಿರಾಕರಿಸುವ ಅಂಧತೆಯಂತೆ ಹಳೆಯದನ್ನೆಲ್ಲವನ್ನು ಟೀಕಿಸುವಂಥ ಕುಚೋದ್ಯ ಬುದ್ಧಿಯೋ ಅವನನ್ನು ಅನಧಿಕಾರಿಯನ್ನಾಗಿ ಮಾಡುತ್ತದೆ. ಹಾಗೆಯೇ ಹೊಸತೊಂದು ಯುಗಧರ್ಮವನ್ನು ತಾನು ರೂಪಿಸುತ್ತೇನೆಂದು ಹೊರಡುವುದು ಕೂಪಮಂಡೂಕದ ಕಲ್ಪನೆ ಆಗುತ್ತದೆ. ಕಟ್ಟುವೆವು ನಾವೊಂದು ಹೊಸ ನಾಡನು ಅಂತ ಗರ್ಜನೆ ಮಾಡಿಕೊಂಡು ಹೋಗಿಬಿಟ್ರೆ ಆಗುತ್ತಾ? ಪ್ರಗತಿಶೀಲರು ಮೊದಲಾದವರೆಲ್ಲ ಮಾಡಕ್ಕೆ ಹೊರಟಿದ್ದದೇನೆ. ಲೇಖನಿಯಿಂದ ನಾವು ಕತ್ತಿಯ ಕ್ರಾಂತಿಯನ್ನು ಮಾಡ್ತೀವಿ, ಕಠಾರಿಯ ಕ್ರಾಂತಿಯನ್ನು ಮಾಡ್ತೀವಿ ಅಂತ. ಆ ನಮ್ರತೆ ನಮಗೆ ಬೇಕಾಗುತ್ತೆ. ಕಾಳಿದಾಸ ಬತೇರಿ ಮೇಲೆ ನಿಂತುಕೊಂಡು ತೋಪು ಹಾರಿಸುವಂತೆ ದೊಡ್ಡ ಧ್ವನಿಯಲ್ಲಿ ಕೂಗಾಡಿದವನಲ್ಲ, ಅವನದು ಮಂದ್ರಶ್ರುತಿಯ ವೀಣೆಯ ಕೆಲಸ ಮಾಡಿದ್ದು. ಅಂದರೆ ನನ್ನ ಲೇಖನಿಗೆ ಒಂದು ಮಿತಿ ಉಂಟು. ಲೇಖಕ ಎಲ್ಲವನ್ನೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ.
ಅಂತಹ ಶಂಕರಾಚಾರ್ಯರು ಮೊದಲಾಗಿ ಎಲ್ಲ ದಾರ್ಶನಿಕರು ಕೂಡ ತಮ್ಮ ಬರವಣಿಗೆಯಿಂದ ಜಗತ್ತನ್ನು ಉದ್ಧಾರ ಮಾಡ್ತೀವಿ ಅಂತ ಎಂದೂ ಹೇಳಲಿಲ್ಲ. ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮವಿನ್ ನಿಕಷಾಸ್ಮಸು ಅಂತ ಸುರೇಶ್ವರರು ಹೇಳ್ತಾರಲ್ಲ. ಖ್ಯಾತಿ ಲಾಭ ಪೂಜೆ ಕ್ರಾಂತಿಗಳಿಗೆ ಬರೀತಾ ಇಲ್ಲ, ನಮ್ಮ ತಿಳುವಳಿಕೆ ಸರಿಯಾಗಿದೆಯೇ ಇಲ್ಲವೋ ಅಂತ ದೊಡ್ಡವರ ಹೊರಗಲ್ಲಿಗೆ ಇಡೋದಿಕ್ಕೆ ಗ್ರಂಥ ಪಬ್ಲಿಕ್ ಆಗಿ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ ಅಂತನ್ನುವಂಥದ್ದು. ಅಂದರೆ ವ್ಯಕ್ತ ಸ್ವಗತ ಲೌಡ್ ಸಾಲುಲೋಕ್ವಿ ಆ ರೀತಿಯಾಗಿ ಮಾಡಬೇಕು ಅಂತ ಅದನ್ನು ಅವರು ಇಟ್ಕೊಂಡು ಬರ್ತಾರೆ. ಹೀಗೆ ಅವರು ಮತ್ತೆ ಇನ್ನೊಂದು ಬಾರಿ ಹೇಳ್ತಾರೆ, ಜೀವನದ ಮೂಲಭೂತ ಮೌಲ್ಯಗಳ ವಿಶುದ್ಧವಾದ ಮಹನೀಯವಾದ ನೆಲೆ ಯಾವುದಿದೆ ಅದರ ಸಂವೇದನೆ ಸಾಹಿತ್ಯದ ಮೂಲಕ ನಮಗಾಗಬೇಕು ಅಂತ ಹೇಳ್ತಾರೆ. ಹಾಗೆ ಅವರು ತಮ್ಮ ಕಥೆ ಮತ್ತು ಕಥಾವಸ್ತು ಅನ್ನುವ ಪುಸ್ತಕದಲ್ಲಿ ಕೂಡ ತುಂಬ ಸೊಗಸಾದ ವಿಶೇಷವಾದಂಥ ಅಂಶಗಳನ್ನು ಹೇಳ್ತಾರೆ. ಸಮಾಜ ಪರಂಪರೆ ಮೊದಲಾದವುಗಳಲ್ಲಿ ಭಿನ್ನವಾಗುವುದು ಮೌಲ್ಯವಲ್ಲ, ಮೌಲ್ಯದ ರೀತಿಗಳು ಅಂತ. ಅಂದರೆ ಈಗ ಅರ್ಥ ಕಾಮಗಳು ಎಲ್ಲರಿಗೂ ಇರುತ್ತದೆ. ಹಸಿವು ಅನ್ನುವ ಬಯಕೆ ಬಂದರೆ, ಹಸಿವಿಗೆ ಊಟ ಮಾಡಬೇಕು ಅನ್ನುವ ಬಯಕೆ ಬಂದರೆ ಆಹಾರ ಅನ್ನುವ ಅರ್ಥ, ಊಟ ಮಾಡಬೇಕು ಅನ್ನುವ ಬಯಕೆ ಕಾಮ ಆದರೆ ಆಹಾರ ಅನ್ನುವ ಅರ್ಥ ನಮ್ಮ ಕಣ್ಣೆದುರಿಗೆ ಸಿದ್ಧವಾಗುತ್ತೆ. ಅದು ಮೈಸೂರಿನಲ್ಲಿದ್ದವರಿಗೆ ಒಂದು ತರಹ, ಲಕ್ನೋದಲ್ಲಿದ್ದವರಿಗೆ ಒಂದು ತರಹ, ಜಾರ್ಜಿಯಾದಲ್ಲಿದ್ದವರಿಗೆ ಒಂದು ತರಹ, ಕೋಪನ್ಹೇಗನ್ನಲ್ಲಿದ್ದವರಿಗೆ ಒಂದು ತರಹ ಆಗುತ್ತೆ. ಎಸ್ಕಿಮೋ ಜನಕ್ಕೆ ಆಹಾರವಾಗಿರುವಂಥದ್ದು ಅಬಿಸೀನಿಯಾದಲ್ಲಿರ್ತಕ್ಕಂಥವ್ರಿಗೆ ಆಗೋದಿಲ್ಲ, ಕೈರೋದಲ್ಲಿರುವಂಥವ್ರಿಗೆ ಆಗೋದಿಲ್ಲ. ಅಂದರೆ ಒಂದೊಂದು ಪ್ರಪಂಚದಲ್ಲಿ ಒಂದೊಂದು ರೀತಿಯಾದಂತಹ ಮೌಲ್ಯ ಬರುತ್ತೆ ಅಂತಲ್ಲ, ಮೌಲ್ಯ ಬರುತ್ತೆ ಹೊರತುನುವೆ ಅದು ರೀತಿ ಮೌಲ್ಯವೇ ಅಲ್ಲ. ಊಟವೇ ಮಾಡೋದಿಲ್ಲ ಅಂತಂದರೆ ಅದು ಮೌಲ್ಯವಲ್ಲ. ಹಸ್ದಾಗ ಊಟ ಮಾಡ್ತಾನೆ ಎನ್ನುವಂಥದ್ದು ಮೌಲ್ಯ. ಹಾಗಾಗಿಯೇ ಈ ಸಮೃದ್ಧಿಯಾಗಿರ್ತಕ್ಕಂಥ ವ್ಯಾಪಕವಾದ ಅಂಶ ಹಾಗೆ ವಾಸ್ತವವಾಗಿ ಬದಲಾಗುವು ಮೌಲ್ಯಗಳಲ್ಲ, ಮೌಲ್ಯಗಳ ಬಗೆಗೆ ನಮಗಿರುವ ಅಂತರ್ದೃಷ್ಟಿ ಅಂತ. ಈಗ ಕುಮಾರ ಸಂಭವ ಓದುವಾಗ ಮೊದಲನೇ ಬಾರಿಗೆ ಓದ್ದಾಗಿದ್ದದ್ದು ಕೊನೆ ಬಾರಿಗೆ ಓದುವಾಗ ಕಾವ್ಯ ಬೇರೆಯ, ಕಾವ್ಯವನ್ನು ನೋಡುವ ದೃಷ್ಟಿ ನಮ್ಮದು ಬೇರೆಯಾಗ್ತಾ ಬರುತ್ತೆ. ಹೀಗಾಗಿ ನಮ್ಮ ಸಂವೇದನೆ ಬೆಳೀತಾ ಬದಲಾಗುತ್ತೆ. ಆದರೆ ಬದಲಾಗುವುದು ಅನ್ನೋದು ಏನು ಊಹಾತೀತವಾಗಿ ಬದಲಾಗುತ್ತೆ ಅಂತಲ್ಲ. ಒಂದು ಮರ ಬೇರೆ ಬೇರೆ ಋತುಗಳಲ್ಲಿ ಬದಲಾಗುತ್ತೆ ಅಂದರೆ ಮಾವಿನ ಮರ ಹೋಗ್ಬಿಟ್ಟು ಬೇವಿನ ಮರ ಆಗತ್ಯ? ಇಲ್ಲ. ಹಾಗೆ ಮೌಲ್ಯಗಳ ದೃಷ್ಟಿ ಬದಲಾದರೂ ಆ ಬೇರು ಮಾತ್ರ ಬದಲಾಗುವಂಥದ್ದಲ್ಲ ಅಂತಾರೆ. ಕಾರಣ ಏನೆಂದರೆ ಒಬ್ಬ ಲೇಖಕನ ಅವನ ಒಂದು ಕಮಿಟ್ಮೆಂಟ್ ಎಲ್ಲಿದೆ, ಅವನ ಒಂದು ಶ್ರದ್ಧೆ ಎಲ್ಲಿದೆ, ಸಂವೇದನೆ ಎಲ್ಲಿದೆ ಅಂತ ತಿಳ್ಕೊಳ್ಳದೆ ಓದುವಾಗ ಕೃತಿಯಲ್ಲಿ ಎಷ್ಟೋ ಬಾರಿ ಅವರು ವಾಚ್ಯವಾಗಿ ಹೇಳೋಕ್ಕಾಗೋಲ್ಲ. ಭೈರಪ್ಪನವ್ರನ್ನ ಎಷ್ಟೋ ಜನ ಸಾರ್ವಜನಿಕವಾಗಿ ಕೇಳಿದ್ದುಂಟು, ಅದೇನು ಇದೇನು ಅಂತ, ನೀವೇ ನೋಡ್ಕೊಳ್ಳಿ ತೀರ್ಮಾನಿಸಿಕೊಳ್ಳಿ ಅಂತ ಅವರು ಬಹಳ ಎವೇಸಿವಾದ ಉತ್ತರ ಕೊಡ್ತಾರೆ. ಕಾರಣ ಇಷ್ಟೇ, ಹೀಗೆ ಅಂತ ಹೇಳಿಬಿಟ್ರೆ ಆ ಕೃತಿಯ ಅರ್ಥ ಪರಂಪರೆಗೆ ಒಂದು ಮಿತಿ ಹೇಳದಂತೆ, ನೀವು ನೋಡಿಕೊಳ್ಳಿ ಅಂತ ಹೇಳಬೇಕು. ಅದರಿಂದಲೇ ನಮ್ಮಲ್ಲಿ ಅಲಂಕಾರಿಕರು ಹೇಳ್ತಾರೆ, ತನ್ನ ಕೃತಿಯನ್ನು ತಾನೇ ವ್ಯಾಖ್ಯಾನ ಮಾಡಬಾರದು ಅಂತ. ತನ್ನ ಕೃತಿಯನ್ನು ತಾನೇ ವ್ಯಾಖ್ಯಾನ ಮಾಡಿದ್ರೆ ಅದರೊಳಗೂ ಗ್ರಂಥ ಗರ್ಭದಲ್ಲಿ ಅದು ರಸಧ್ವನಿಯನ್ನು ಹಾಳು ಮಾಡಿ ಗುಣೀಭೂತ ವ್ಯಂಗ್ಯ ಮಾಡದಂತೆ ಅಂತ ಹೇಳ್ತಾರೆ. ಆಮೇಲೆ ಅವರು ಅಲ್ಲಿಯೇ ಬಹಳ ಸೊಗಸಾಗಿ ಈ ಮೌಲ್ಯ ಶ್ರೇಣಿಯನ್ನು ಕುರಿತು ವಿವರಣೆ ಮಾಡ್ತಾ ಎಂಡ್ ಆ್ಯಂಡ್ ಮೀನ್ಸ್ ಅಂದರೆ ಧ್ಯೇಯ ಮತ್ತು ಸಾಧನ ಅವುಗಳ ಬಗ್ಗೆನೂ ಹೇಳ್ತಾರೆ. ಇಲ್ಲಿ ದೊಡ್ಡ ಧ್ಯೇಯಕ್ಕೆ ಕೆಲವೊಮ್ಮೆ ಸಾಧನ ಅಲ್ಪ ಸ್ವಲ್ಪ ದೋಷದಿಂದ ಕೂಡಿದ್ರೂ ಪರವಾಗಿಲ್ಲ ಅನ್ನುವಂಥ ನಿಲುವಿಗೆ ಬರ್ತಾರೆ. ಇದು ಅಪ್ಪಟ ಆರ್ಷೇಯವಾದಂಥದ್ದು. ಯಾಕೆಂದರೆ ನಮ್ಮಲ್ಲಿ ಎಂಡ್ ಜಸ್ಟಿಫೈಸ್ ದಿ ಮೀನ್ಸ್ ಅಂತ ಅನ್ನುವ ಮಾತಿಗೆ ಎಂಡ್ ತದ ಮೀನ್ಸು ಕೂಡ ಚೆನ್ನಾಗಿರಬೇಕು ಅನ್ನುವಂಥ ಒಂದು ಪ್ರತಿವಾದವೂ ಉಂಟು. ಒಳ್ಳೆ ಗುರಿಗೆ ಒಳ್ಳೆ ಮಾರ್ಗವೇ ಬೇಕು ಅಂತ. ಕೆಲವೊಮ್ಮೆ ಆಗಲಿಲ್ಲ, ಏನು ಮಾಡೋದು? ಗುರಿ ಬಹಳ ಮುಖ್ಯವಾದದ್ದು. ವ್ಯಾವಹಾರಿಕವಾದ ಪ್ರಪಂಚದಲ್ಲಿ ಪ್ರಾಕ್ಟಿಕ್ಯಾಲಿಟಿಯಲ್ಲಿ ಅದು ಬಹಳ ಮುಖ್ಯವಾಗುತ್ತದೆ. ರಾಮನಾಗಲಿ ಕೃಷ್ಣನಾಗಲಿ ಚಾಣಕ್ಯನಾಗಲಿ ಮಾಡ್ತಾ ಬಂದದ್ದು ಹೀಗೆ. ಇದು ಯಾವ ದೇಶದಲ್ಲಿಯೂ ಅದೇ ರೀತಿ ಇರತಕ್ಕಂಥದ್ದು. ಅದನ್ನು ಅವರು ಹೇಳ್ತಾರೆ. ಆ ಒಂದು ಅಂಶ ಬಂದಾಗ ನಮಗೆ ಗೊತ್ತಾಗುತ್ತೆ ಗಾಂಧೀಜಿಯವರ ಒಂದು ದೃಷ್ಟಿ ಯಾವುದಿದೆ, ಗಮ್ಯವಾದಂಥ ಲಕ್ಷ್ಯ ಅಂದರೆ ಧ್ಯೇಯ ಮತ್ತು ಸಾಧನ ಎರಡೂ ಒಂದೇ ಅನ್ನುವಂಥದ್ದು ಅದು ಸ್ವಲ್ಪ ಚಿಂತಾರ್ಹ ಆಗುತ್ತೆ, ಪ್ರಶ್ನಾರ್ಹವೂ ಆಗುತ್ತೆ. ಅದನ್ನು ಅವರು ಹೇಳ್ತಾರೆ. ಅಂದರೆ ಭೈರಪ್ಪನವರು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೂ ದೊಡ್ಡ ವಿಚಾರದ ಜೊತೆಗೂ ವೈಚಾರಿಕವಾದ ಸಂಘರ್ಷಕ್ಕೆ ಮೀಮಾಂಸೆಗೆ ತೊಡಗೋದಕ್ಕೆ ಹಿಂದೆಗೆಯೋದಿಲ್ಲ ಅಂತ. ಅವರಲ್ಲಿ ಮೌಲ್ಯ ನಿಕಷ, ಟಚ್ ಸ್ಟೋನ್ ಆಫ್ ವ್ಯಾಲ್ಯೂಸ್ ಅಂತ ಬರೀತಾರೆ. ಯಾವತ್ತೂ ಬಂಧವು ಯಾವಾಗಲೂ ಅದರ ರಚನಾ ಭಾಗಗಳಾದ ಅಂಶಗಳ ಸಾಕಲ್ಯಕ್ಕಿಂತ ಹೆಚ್ಚು ಮೌಲಿಕವಾದದ್ದು. ಸಾಕಲ್ಯಕ್ಕೆ ಬಂಧದ ವಿಶೇಷ ಗುಣವಿರುವುದಿಲ್ಲ ಅಂತ ಹೇಳ್ತಾ ಮೀನ್ಸ್ಗಿಂತ ಎಂಡ್ ತುಂಬ ದೊಡ್ಡದು, ಅದು ಬಹಳ ಮುಖ್ಯ. ಕಡೆಯಲ್ಲಿ ಫಲ ಪರ್ಯಂತ ಏನಾಯಿತು, ನಮ್ಮಲ್ಲಿ ಅದನ್ನು ಪ್ರಯೋಜನ ಅಂತ ಕರೀತಾರೆ. ಆ ಒಂದು ಅಂಶವನ್ನು ಅವರು ಹೇಳ್ತಾರೆ. ಆಮೇಲೆ
ಅವರು ಭಾರತೀಯ ದೃಷ್ಟಿ ಅಂತ ಒಂದು ಪ್ರತ್ಯೇಕವಾದ ಅಧ್ಯಾಯವನ್ನು ಕೊಟ್ಟು ಅಲ್ಲಿ ಈ ಮೌಲ್ಯಗಳನ್ನು ಹೇಗೆ ರಿಯಲೈಸ್ ಮಾಡಿಕೊಳ್ಳಬೇಕು, ಜ್ಞಾನೋದಯ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ತೈತ್ರಿಯೋಪನಿಷತ್ತಿನ ಭೃಗುವಲ್ಲಿಯಲ್ಲಿ ಬರ್ತಕ್ಕಂಥ ಭೃಗು ವರುಣನನ್ನು ಹೇಗೆ ಹೋಗಿ ಅನ್ನಬ್ರಹ್ಮ, ಪ್ರಾಣಬ್ರಹ್ಮ, ಮನೋಬ್ರಹ್ಮ, ವಿಜ್ಞಾನ ಬ್ರಹ್ಮ, ಆನಂದ ಬ್ರಹ್ಮಕ್ಕೆ ಬಂದು ಮತ್ತೆ ಕಡೆಗೆ ಅನ್ನಂ ಬಹುಕುರ್ವೀತ ತದ್ವ್ರತಂ ಅನ್ನಂ ನ ನಿಂದ್ಯಾತ್ ಅನ್ನವಾನ್ ಅನ್ನಾದೋ ಭವತಿ ಮಹಾನ್ ಭವತಿ, ಈ ರೀತಿಯಾಗಿ ಲೋಯೆಸ್ಟ್ ವ್ಯಾಲ್ಯೂ ಅಂತ ಯಾವುದಿದೆ ಅದನ್ನು ತಿರಸ್ಕರಿಸಬಾರದು ಅನ್ನುವ ಒಂದು ಹಂತಕ್ಕೆ ಹೇಗೆ ಬರ್ತಾನೆ ಅನ್ನೋದನ್ನು ತೋರಿಸ್ತಾರೆ. ಅಂದರೆ ಮೌಲ್ಯದ ತರತಮ ಶ್ರೇಣಿ ಅಂತ ಇದೆ, ಅದನ್ನು ಯಾರೂ ನಿರಾಕರಿಸೋಕ್ಕಾಗೋದಿಲ್ಲ. ಹೈಯರ್ ವ್ಯಾಲ್ಯೂ, ಲೋಯರ್ ವ್ಯಾಲ್ಯೂ, ಇನ್ಸ್ಟ್ರುಮೆಂಟಲ್ ವ್ಯಾಲ್ಯೂ, ಸಬಾರ್ಡಿನೇಟ್ ವ್ಯಾಲ್ಯೂ, ಅಬ್ಸಲ್ಯೂಟ್ ವ್ಯಾಲ್ಯೂ ಇವೆಲ್ಲ ಇವೆ. ಅವುಗಳನ್ನು ನೋಡಿದ ಮೇಲೆ ಡಿಗ್ರಿ ತಗೊಂಡವನಿಗೆ 1ನೇ ಕ್ಲಾಸು ಕಡಿಮೆ ಕ್ಲಾಸ್ ಅಂತಾದರೂ ಅದು ಕಳಪೆ ಕ್ಲಾಸ್ ಅಲ್ಲ ಅನ್ನುವಂಥ ಜ್ಞಾನೋದಯ ಬರುತ್ತೆ. ಅದರ ಬಗ್ಗೆ ಅವನಿಗೆ ಕೃತಜ್ಞತೆ ಇರುತ್ತೆ, ಬೇರೆಯವರಿಗಾಗಿ ಅದನ್ನು ಹಾಳು ಮಾಡೋಲ್ಲ ಅನ್ನುವಂಥ ಅಂಶವನ್ನು ಹೇಳ್ತಾನೆ. ಇವನ್ನೆಲ್ಲ ಹಿರಿಯಣ್ಣನವರು ಕೂಡ ತಮ್ಮ ಗ್ರಂಥಗಳಲ್ಲಿ ವಿವರಿಸಿದ್ದಾರೆ. ಇದು ಅಪ್ಪಟ ಭಾರತೀಯವಾದಂಥ ನಿರ್ಧಾರವೂ ಆಗಿರುವುದು ಗೊತ್ತಾಗುತ್ತೆ. ಆಮೇಲೆ ಈಶ್ವರವಾದ ಇತ್ಯಾದಿಗಳನ್ನು ಕೂಡ ಚರ್ಚೆ ಮಾಡಿ ನಿಜವಾದ ಮೌಲ್ಯ ಪ್ರಜ್ಞೆ ತನ್ನ ಜವಾಬ್ದಾರಿಯ ಮೇಲೆ ನಿಲ್ಲುವಂಥದ್ದು ಅಂತ ಹೇಳ್ತಾರೆ. ಮತ್ತು ಮನಃಶಾಸ್ತ್ರವನ್ನು ತುಂಬ ದೊಡ್ಡದಾಗಿ ಬೆಳೆಸಿಕೊಂಡು ನವ್ಯರು ತುಂಬ ಬರವಣಿಗೆ ಮಾಡಿದ್ರು. ಕಾಮು, ಕಾಫ್ಕಾ, ಸ್ರಾತ್ ಇತ್ಯಾದಿ ಜನಗಳನ್ನೆಲ್ಲ ಒಂದು ದೊಡ್ಡ ಆದರ್ಶವಾಗಿ ಇಟ್ಟುಕೊಂಡು. ಆದರೆ ಅವರು ಹೇಳ್ತಾರೆ ಮನಃಶಾಸ್ತ್ರವನ್ನೇ ಇಟ್ಟುಕೊಂಡು ಮಾನವ ಭಾವನೆಗಳನ್ನು ವರ್ಣಿಸೋಕ್ಕಾಗಲ್ಲ, ಅದು ಒಂದು ವ್ಯುತ್ಪತ್ತಿ. ಈಗ ಫಿಸಿಕ್ಸ್ ಇಟ್ಕೊಂಡಿದ್ದೂ ನಾನು ಒಂದು ಫಿಸಿಕ್ಸ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದೇನೆ ಹೊರತು ಅಂತರಂಗದ ಕಟ್ಟಡಗಳನ್ನು, ಅಂತರಂಗದ ಚಿಂತನೆಗಳನ್ನು ನಾನು ಬದಲಾಯಿಸೋಕ್ಕಾಗೋಲ್ಲ. ಮನಸ್ಸು ಎಷ್ಟೇ ದೊಡ್ಡದಾದರೂ ಮನಸ್ಸಿಗಿಂತ ದೊಡ್ಡದಾದಂಥದ್ದು ಉಂಟು ಅನ್ನೋದನ್ನು ತೋರಿಸ್ತಾರೆ. ಮನಃಶಾಸ್ತ್ರವು ಎಷ್ಟೇ ವಸ್ತುನಿಷ್ಠವೆಂದು ಭಾವಿಸಿದರೂ ಅದರ ಸಿದ್ಧಾಂತಗಳು ಮಾನವನ ಕಲ್ಪನೆಯ ಮೇಲೆ ನಿಲ್ಲುತ್ತದೆ. ಈ ಮಾನವ ಕಲ್ಪನೆಗಳು ಆಯಾ ಪರಂಪರೆ, ಜನಜೀವನ ಮತ್ತು ಸಂಸ್ಕೃತಿಗೆ ಅನುಗುಣವಾದ ದರ್ಶನಶಾಸ್ತ್ರದಿಂದ ರೂಪಿಸಲ್ಪಟ್ಟಿರುತ್ತವೆ. ಪರ್ಯಾಯವಾಗಿ ಮನಃಶಾಸ್ತ್ರವು ದರ್ಶನಶಾಸ್ತ್ರದ ಒಂದು ಉಪಾಂಗವಾಗಿ ನಿಲ್ಲುತ್ತದೆ. ಆದರೆ ಆಧುನಿಕ ಕಾಲದಲ್ಲಿ ಅದು ಹಾಗಾಗಿಲ್ಲ, ಅದನ್ನು ಅವ್ರು ಹೇಳ್ತಾರೆ. ಆದರೆ ಮನಃಶಾಸ್ತ್ರ ಹೀಗೆ ನಾನು ಇಂಡಿಪೆಂಡೆಂಟ್ ಆಫ್ ಫಿಲಾಸಫಿ ಅಂತ ಹೇಳ್ತಾ ಇದೆಯಲ್ಲ, ಅದರ ಒಂದೊಂದು ಸಿದ್ಧಾಂತವು ಅದರ ಈ ಪ್ರಯತ್ನದ ವೈಫಲ್ಯವನ್ನು ಎತ್ತಿ ತೋರಿಸುತ್ತಿದೆ ಅಂತ ಹೇಳ್ತಾರೆ. ಹಿರಿಯಣ್ಣನವರು ಮಿಷನ್ ಆಫ್ ಫಿಲಾಸಫಿ ಪುಸ್ತಕದಲ್ಲಿ ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಸೈನ್ಸ್, ಎಥಿಕ್ಸ್, ರಿಲಿಜನ್ ಆ್ಯಂಡ್ ಫಿಲಾಸಫಿ ಈ 4 ಇಟ್ಟುಕೊಂಡು ಹೇಗೆ ಫಿಲಾಸಫಿ, ದರ್ಶನಶಾಸ್ತ್ರ, ತತ್ವಶಾಸ್ತ್ರ ಇವೆಲ್ಲಕ್ಕಿಂತ ಭಿನ್ನವಾದದ್ದು, ಸ್ವಂತವಾದಂಥ ಅಸ್ತಿತ್ವವನ್ನು ಉಳಿಸಿಕೊಂಡು ಇವೆಲ್ಲಕ್ಕೂ ಹೇಗೆ ಬೆಳಕು ಚೆಲ್ಲಬಹುದು ಅಂತ ತೋರಿಸ್ತಾರೆ. ಇದು ಭೈರಪ್ಪನವರ ನೆಲೆ. ಈ ನೆಲೆಯಲ್ಲಿ ನೋಡಿದಾಗ ಆ ಕಾದಂಬರಿಯ ಕಲೆ ನಮಗೆ ಚೆನ್ನಾಗಿ ತೋರುತ್ತೆ. ಇನ್ನು ನೇರವಾಗಿ ಹೆಚ್ಚಿನ ವಿಸ್ತಾರ, ತತ್ವ ವಿಸ್ತಾರ ಮಾಡೋಕ್ಕೆ ಬದಲಾಗಿ ಪ್ರಯೋಗಕ್ಕೆ ಬರಬಹುದು. ವಂಶವೃಕ್ಷವನ್ನು ಅವರು ಬರೆಯೋದಕ್ಕೆ ತಯಾರಿ ಹೇಗೆ ಮಾಡಿಕೊಂಡ್ರು ಅಂತ ಅನ್ನೋದನ್ನು ನೋಡಬೇಕು. ಅದಕ್ಕಾಗಿ ಅಂತಲ್ಲದೆ ಇದ್ದರೂ ಅವರು ಭಾರತೀಯ ಇತಿಹಾಸದ ವಿದ್ಯಾರ್ಥಿ, ಲಾಜಿಕ್, ಪಾಶ್ಚಾತ್ಯ ತರ್ಕಶಾಸ್ತ್ರವನ್ನು ಚೆನ್ನಾಗಿ ಓದಿ ಅನೇಕ ವರ್ಷ ಪಾಠ ಮಾಡಿದವರು, ಜೊತೆಗೆ ಮೌಲ್ಯಗಳ ವ್ಯಾಲ್ಯೂಸನ್ನು ಪಾಠ ಮಾಡ್ತಾ ಇದ್ದವರು, ಆಮೇಲೆ ಸಾಹಿತ್ಯವನ್ನು ಓದಿಕೊಂಡವರು, ಪ್ರಾಚ್ಯ ಪಾಶ್ಚಾತ್ಯ ದರ್ಶನಶಾಸ್ತ್ರಗಳನ್ನು ಓದಿಕೊಂಡವರು. ಹಾಗೆ ಓದಿಕೊಳ್ಳುವಾಗ ಅನಿವಾರ್ಯವಾಗಿ ಮೋಕ್ಷಶಾಸ್ತ್ರವಾದ ದರ್ಶನಕ್ಕೆ ಧರ್ಮಶಾಸ್ತ್ರದ ಒಂದು ಸಾಂಗತ್ಯ ಬಂದೇ ಬರುತ್ತೆ. ಧರ್ಮಶಾಸ್ತ್ರ ಅಂದರೆ ಲೋಕ ವ್ಯವಸ್ಥಾಪನೆ, ರೈಚಿಯಸ್ ಪಾತ್ ಅಂತ ನಾವೇನು ಹೇಳ್ತೀವಿ ಅದು ಗ್ಲೋಬಲ್ ಎಥಿಕ್ ಆರ್ ಇಟ್ಸ್ ಎ ಕಾಸ್ಮಿಕ್ ಕಾಂಪ್ರಮೈಸ್ ಅಂತ ಹೇಳ್ಬೋದು. ವೈಶ್ವಿಕವಾದಂಥ ಒಂದು ವ್ಯವಸ್ಥೆ. ಅದನ್ನು ಮಾಡುವಾಗ ವರ್ಣ, ಜಾತಿ, ಕುಲ, ಆಶ್ರಮ ಎಲ್ಲವೂ ಕೂಡ ಬರುತ್ತೆ. ಅದರೊಳಗೆ ಮನುಷ್ಯನಿಗೆ ಬಹಳ ಮುಖ್ಯವಾದ ಒಂದು ಸಂವೇದನೆ ಅಂತಂದರೆ ಪ್ರಾಜಿನಿ, ಸಂತತಿ. ತಾನು ಅಶಾಶ್ವತವಾದರೂ ತನ್ನ ಸಂತಾನ ಇರಲಿ ಅಂತ. ಅದನ್ನು ಅವರು ಒಂದು ಕಡೆ ಬರೀತಾರೆ, ಮಾನವನಿಗೆ ಕಾಮಕ್ಕಿಂತಲೂ ಸ್ವಾರ್ಥಕ್ಕಿಂತಲೂ ಮಿಗಿಲಾದದ್ದು ತಾಯ್ತನ ಬಹಳ ಪರಿಣಾಮಕಾರಿಯಾದ ಪ್ರಬಲವಾದಂಥ ಒಂದು ಇನ್ಸ್ಟಿಂಕ್ಟ್, ಚೋದನೆ ಎನ್ನುವಂಥದ್ದನ್ನು ಈಗಾಗಲೇ ವಿಜ್ಞಾನಿಗಳು ಸಾಬೀತು ಮಾಡಿದ್ದಾರೆ ಪ್ರಯೋಗಗಳಿಂದ ಅಂತ ಅವರು ಹೇಳ್ತಾರೆ. ಅಂದರೆ ತಾಯ್ತನ ಯಾತಕ್ಕಷ್ಟು ದೊಡ್ಡದಾಯಿತು ಅಂದರೆ ತಾನಳಿದರೂ ಆ ಸಂತಾನ ಇರುತ್ತದೆ ಅಂತ. ಅಂದರೆ ಆನ್ವಯಿಕವಾದ ಪ್ರವಾಹ ರೂಪದ ಒಂದು ನಿತ್ಯತ್ವ, ಬೌದ್ಧರು ಹೇಳ್ತಾರೆ ಪ್ರಾವಾಹಿಕ ನಿತ್ಯತ್ವ ಅಂತ, ಆ ರೀತಿಯಾದ ನಿತ್ಯತ್ವ ಉಂಟು ಅಂತ. ಇದು ಬಹಳ ಈಸಿ ಅಂತ ಅಲ್ಲ, ಅರೆ ಸುಲಭವಾಗಿ ಮನುಷ್ಯ ಶಾಶ್ವತೀಕರಿಸಿಕೊಳ್ಳಬಹುದಾದ, ಹಿ ಕ್ಯಾನ್ ಈಸಿಲಿ ಇಮ್ಮಾರ್ಟಲೈಸ್ ಹಿಮ್ಸೆಲ್ಫ್ ಥ್ರೂ ಹಿಸ್ ಪ್ರಾಜಿನಿ ಅನ್ನುವಂಥದ್ದು ಒಂದು ನಿಯಮ ಲೋಕದಲ್ಲಿ ಕಾಣಿಸುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡಿಕೊಳ್ತಾರೆ. ಎಲ್ಲರಿಗೂ ಬಯಕೆ ಏನು ಶಾಶ್ವತವಾಗಿರಬೇಕು ಅಂತ. ಆದರೆ ಶಾಶ್ವತತೆಯ ರೀತಿ
ಪದ್ಧತಿ ಒಂದೊಂದು ರೀತಿಯಲ್ಲಿ ಒಂದೊಂದು ಕಾಲದಲ್ಲಿ ಬದಲಾಗ್ತಾ ಹೋಗುತ್ತೆ. ಕೆಲವರು ಹೇಳ್ತಾರೆ ಒಂದು ದೇವಸ್ಥಾನ ಕಟ್ಟಿ ಶಾಶ್ವತತೆ ಅಂತ, ಕೆಲವರು ಗ್ರಂಥ ಬರೆದು ಶಾಶ್ವತತೆ ಅಂತ, ಅದಕ್ಕೆ ಸಪ್ತಧಾ ಸಂತಾನ ಮುಚ್ಯತೆ ಅಂತ. ವಾಪಿ, ಕೂಪ, ತಟಾಕ, ಆರಾಮ, ಗ್ರಂಥ, ಶಿಷ್ಯ, ಈ ರೀತಿಯಾಗಿ ಸಂತಾನ 7 ವಿಧವಾಗಿ ಉಂಟು ಅಂತ ಹೇಳ್ತಾರೆ. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಅಮರತೆಯನ್ನು ಕಾಣಬೇಕು ಅನ್ನುವಂಥದ್ದು. ಡಿ ವಿ ಜಿಯವರ ಕಗ್ಗದಲ್ಲಿ ಹೇಳ್ತಾರಲ್ಲ, ನೂತ್ನತೆಯ ಪೂರ್ಣತೆಯ ನ್ಯೂನತೆಯ ಗಳಿಪ ಯತ್ನಮೇ ಪೌರುಷ ಪ್ರಗತಿ ಅದೇ ಪ್ರಕೃತಿ, ವಿಜ್ಞಾನ, ಶಾಸ್ತ್ರ, ಕಲೆ, ಕಾವ್ಯ ವಿದ್ಯೆಗಳೆಲ್ಲ ಧನ್ಯತೆಯ ಬೆದಕಾಟ. ಧನ್ಯತೆ ಬರುವುದು ತಾನು ಸತ್ ಶಾಶ್ವತವಾಗಿದ್ದೀನಿ ಅನ್ನುವ ಭಾವ ಉಂಟು ಮಾಡಿಕೊಂಡಾಗ. ಅದರಿಂದ ಒಂದು, ಮತ್ತೆ ತಾನು ಮುಂದುವರೆಸ್ತೀನಿ, ಆ ಮೂಲಕವಾಗಿ ತಾನು ನಿಲ್ತೀನಿ, ಅನ್ವಯ ಚಿರಂಜೀವಿ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಒಂದು ಕಡೆ ಬರೀತಾರೆ. ಮತ್ತೆ ಅವ್ರು ಹೇಳ್ತಾರಲ್ಲ, ಮರದ ರೆಂಬೆಯಲ್ಲಿ ಅಳಿವಿದ್ರೆ ಎಲೆಗೆ ಬೇರಿನಲ್ಲಿ ಶಾಶ್ವತತೆ ಇದೆ, ಹೊಸ ಚಿಗುರು ಇದೆ ಅಂತ ಹೇಳ್ಬಿಟ್ಟಿದ್ರು. ನಿತ್ಯವಾದದ್ದು ಅಶ್ವತ್ಥ ವೃಕ್ಷ ಅಂತನ್ನುವ ಕಾನ್ಸೆಪ್ಟ್ನ ಕೊಡ್ತಾರಲ್ಲ, ಅದು ಒಂದು ಪ್ರತೀಕವಾಗಿ ಕೊಡ್ತಾರೆ. ಹಾಗೆ ನಾನು ಇಂಥ ಪರಂಪರೆಗೆ ಸೇರಿದವನು ಅಂತ ಮಾಡಿಕೊಂಡ್ರೆ ತನ್ಮೂಲಕ ನನ್ನ ಬೆಂಚ್ ಮಾರ್ಕೆ ಜಾಸ್ತಿ ಆಗಿಬಿಡುತ್ತೆ. ನಾನು ನಿಂತಿರ್ತಕ್ಕಂಥದ್ದು ನೆಲವೇ ಇರಬಹುದು, ಆದರೆ ಬೆಂಗಳೂರಿನೆಲ್ಲ ಸಮುದ್ರ ಮಟ್ಟದಿಂದ 3000 ಅಡಿ ಮೇಲಿದೆ. ಹಾಗಾಗಿ ಮಂಗಳೂರಿನಲ್ಲಿರೋ ಯಾರಿಗಿಂತ ನಾನು 3000 ಅಡಿ ಎತ್ತರದಲ್ಲಿದ್ದೀನಿ ಅಂತ ಜಂಬ ಕೊಚ್ಕೋಬಹುದಲ್ವ. ಹಾಗೆ ಈ ವಂಶ ಪರಂಪರೆ ನಮ್ಮ ಅರಿವಿಲ್ಲದಂತೆಯೇ ನಮಗೆ ಒಂದು ಹೆಚ್ಚಿನ ಸ್ಥಾನವನ್ನು ಕೊಡುತ್ತೆ, ಮಾನವನ್ನು ಕೊಡುತ್ತೆ. ಆ ಸ್ಥಾನಮಾನದ ಜೊತೆಗೆ ಬಾಧ್ಯತೆಯನ್ನು ಕೊಟ್ಟಿರುತ್ತೆ. ಅದನ್ನು ನಾವು ಮರೆತು ಬಿಡ್ತೀವಿ. ಅಷ್ಟು ಉನ್ನತಿ ನಮಗೆ ಬಂದ ಮೇಲಿಂದ ಆ ಉನ್ನತಿಗೆ ತಕ್ಕಂತೆ ನಡ್ಕೊಳ್ಬೇಕು ಅಂತ. ವಂಶವೃಕ್ಷದಿಂದ, ವಂಶಪ್ರಜ್ಞೆಯಿಂದ ಆಗುವ ಮತ್ತೊಂದು ಪ್ರಯೋಜನ ಅಂತಂದರೆ ಅದು ಸ್ಥಾನ ಬಂದ ತಕ್ಷಣ ಬಾಧ್ಯತೆಯೂ ಬರಬೇಕು. ಅರೆ ಬರುತ್ತೆ ಅಂತ ಹೇಳುವ ಹಾಗಿಲ್ಲ. ಇವತ್ತಿನ ಲೋಕದಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರೇ ಮಾತಿಗೆ ಮೀರಿ ನಿಲ್ಲುವಂಥದ್ದು ನೋಡಿದಾಗ ರಾಮೋದ್ವಿರ್ನಾಭಿಭಾಷತೆ ಅನ್ನುವಂಥದ್ದು ಎಷ್ಟು ದೊಡ್ಡದು ಅಂತ ಮೌಲ್ಯ ಅಂತ ಗೊತ್ತಾಗುತ್ತೆ. ಇರಲಿ, ಇದು ಒಂದು. ಮತ್ತೆ ಒಬ್ಬೊಬ್ಬರ ವಂಶಪ್ರಜ್ಞೆಯ ರೀತಿ ಒಂದೊಂಥರ. ನಮ್ಮ ಸಾಲು ಮರದ ತಿಮ್ಮಕ್ಕನಿಗೆ 100 ಮರಗಳನ್ನು ನೆಟ್ಟಿದ್ದು ಅದು ಒಂದು ವಂಶಪ್ರಜ್ಞೆಯ ಸಂಕೇತ. ಈಗ ಅದಕ್ಕೆ ಎಷ್ಟು ದೊಡ್ಡ ಗೌರವ, ಎಷ್ಟು ದೊಡ್ಡ ಮನ್ನಣೆ ಬಂದಿದೆ. ಹಿಂದೆಯೂ ನಮ್ಮ ಪರಂಪರೆಯಲ್ಲಿದ್ದದ್ದೇ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕಂಡುಕೊಳ್ತಾರೆ. ಅಂಥದ್ದನ್ನು ಇಲ್ಲಿ ವಂಶವೃಕ್ಷದಲ್ಲಿ ತೋರ್ಸಕ್ಕೆ ಹೋಗ್ತಾರೆ. ಅವರೇ ಈ ಕಥೆ ಮತ್ತು ಕಥಾವಸ್ತುವಿನಲ್ಲಿ ಒಂದು ಲೇಖನ, ಅದು ಕಡೆಯ ಲೇಖನ, ಅಲ್ಲಿ ಕಥೆ ಮತ್ತು ಕಥಾವಸ್ತುವಿನ ಶೀರ್ಷಿಕೆಯಲ್ಲೇ ವಂಶವೃಕ್ಷವನ್ನೇ ತೆಗೆದುಕೊಂಡು ವಿಮರ್ಶೆ ಮಾಡ್ತಾರೆ. ಕೆಲವರು ಹೇಳ್ತಾರೆ, ಇಲ್ಲಿ ಶ್ರೋತ್ರಿಯ ಮತ್ತು ಕಾತ್ಯಾಯಿನಿ ಅವರ ಒಂದು ಬದುಕಿನ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಬಹಳ ವಿಸ್ತಾರವಾಗಿ ಸದಾಶಿವರಾಯರದು ಮತ್ತು ಅವರ ಒಬ್ಬ ಹೆಂಡತಿ ಕರುಣಾರತ್ನೆ, ಇವರದೆಲ್ಲರದು ಕಥೆ ಬಂದಿದೆ, ಅಷ್ಟು ಬೇಕಿರಲಿಲ್ಲ ಅಂತ. ಇದು ಮುಖ್ಯ, ಇದು ಪ್ರಾಸಂಗಿಕ ಅಂತ ಮಾಡಬೇಕಿತ್ತು ಅಂತ, ಪ್ರಾಸಂಗಿಕ ಬೆಳೀಬಾರ್ದಾಗಿತ್ತು ಅಂತ. ಆದರೆ ಅವರು ಹೇಳ್ತಾರೆ, ಮುಖ್ಯ ಪ್ರಾಸಂಗಿಕ ಅನ್ನೋ ವಿಭಾಗ ಇಲ್ಲವೇ ಇಲ್ಲ. ಒಂದು ಕಲೆಯಲ್ಲಿ ಎಲ್ಲವೂ ಕೂಡ ಸೇರಿಕೊಂಡು ಸಮನ್ವಿತವಾಗಿ ಬರಬೇಕಾಗುತ್ತೆ. ಯಾವುದೊಂದು ಹೋದರೂ ಕೂಡ ಅಲ್ಲಿ ಏನೋ ಅಪೂರ್ಣತೆ ಅಂತ ಅನಿಸುತ್ತೆ ಅಂತ. ನನಗೆ ಭೈರಪ್ಪನವರ ಯಾವ ಕಾದಂಬರಿಗಳು ಸಿನಿಮಾ ಆದಾಗ, ಸೀರಿಯಲ್ ಆದಾಗ ಇಷ್ಟವಾಗಿದ್ದಿಲ್ಲ. ಏನೋ ಒಂದು ಮಟ್ಟದಲ್ಲಿ ಅದರ ಚೌಕಟ್ಟಿನಲ್ಲಿ ಮೆಚ್ಚಬಲ್ಲೆ. ಅವರಿಗೆ ನಾನು ಹೇಳಿದ್ದುಂಟು, ಅಯ್ಯೋ ಸ್ವಲ್ಪ ನೀವು ಉದಾರವಾಗಿ ನೋಡ್ರಿ, ಅದರದ್ದೇ ಮೀಡಿಯಂ ಬೇರೆ ಅಂತ ನನಗೆ ಅವರು ಹೇಳಿದ್ದು ಉಂಟು. ಆದರೂ ಯಾಕೆ ಅಂದರೆ ಈ ಸಮಗ್ರತೆ, ವಿವಿಡಿಟಿ ಅಂತ ಇದೆಯಲ್ಲ, ಅದು ಒಟ್ಟಂದದಲ್ಲಿ ಬರುವುದಿಲ್ಲ ಅಂತ. ಇರಲಿ, ಯಾಕೆ ಅಂತಂದರೆ ಎಲ್ಲ ಕೂಡ ಪ್ರಧಾನವಾದದ್ದು, ಮುಖ್ಯವಾದದ್ದು. ಅದನ್ನು ಅವರು ಹೇಳ್ತಾರೆ. ಇಲ್ಲಿ ಶ್ರೋತ್ರಿಯರದು ಒಂದು ವಂಶಕಲ್ಪನೆ, ಕಾತ್ಯಾಯನಿದು ಒಂದು ವಂಶಕಲ್ಪನೆ, ವ್ಯಕ್ತಿ ಕಲ್ಪನೆ, ಸದಾಶಿವರಾಯರದು ಒಂದು, ನಾಗಲಕ್ಷ್ಮಿದು ಒಂದು, ರಾಜರಾಯರದು ಒಂದು, ಕರುಣಾರತ್ನೆದು ಒಂದು. ಅವರು ತಮ್ಮ ತಮ್ಮ ದೃಷ್ಟಿಯಿಂದ ಹಾಗಾಗಿ ಹೋಗ್ತಾ ಇದ್ರು. ಅದಕ್ಕೆ ಯಾರ್ದು ಅಡ್ಡಿ ಬರದೇ ಇದ್ರೆ ಏನೂ ತೊಂದರೆ ಇರ್ತಿರಲಿಲ್ಲ. ಶ್ರೋತ್ರಿಯರ ವಂಶವೃಕ್ಷ ಕಲ್ಪನೆಗೆ ಕಾತ್ಯಾಯನಿ ಬಿಟ್ಟು ಹೋಗದೆ ಇದ್ದಿದ್ದಲ್ಲಿ, ಮತ್ತೆ ಶ್ರೋತ್ರಿಯರೇ ತಾನು ವಂಶಕ್ಕೆ ಸೇರಿದವನಲ್ಲ ಅಂತನ್ನೋದು ತಮ್ಮ ತಂದೆ ನಂಜುಂಡ ಶ್ರೋತ್ರಿಯ ಆ ಶ್ಯಾಮಲದಾಸ ಅನ್ನುವ ಹರಿಕತೆ ದಾಸರ ಮೂಲಕ ಮಾಡಿದಂಥ ಯಾವ ಒಂದು ಅವಿವೇಕ ಇದೆ, ಆಸ್ತಿಯನ್ನು ದಕ್ಕಿಸಿಕೊಳ್ಳೋದಕ್ಕೆ ಮಾಡಿದಂಥ ಒಂದು ದೊಡ್ಡ ಅನರ್ಥಕಾರಿಯಾದಂಥ ಕೆಲಸ, ಅದನ್ನು ಒಂದು ರೀತಿ ಹೇಳಬೇಕು ಅಂತಂದರೆ ಮೌಲ್ಯ ವ್ಯಭಿಚಾರ, ಅದು ಇವರಿಗೆ ಬಾಧೆ ತರಿತು. ತಮ್ಮ ಆಧಾರವೇ ಕುಸ್ತು ಬೀಳುವಂತೆ ಆಯಿತು. ಅಲ್ಲಿ ಬಂದದ್ದು ಒಳತೋಟಿ. ಕಾತ್ಯಾಯನಿಗೆ ತಾನು ತಾಯ್ತನವನ್ನು ಪಡ್ಕೊಳ್ಬೇಕು. ಅವಳಲ್ಲಿ ಒಂದು ಬಹಳ ಸಂಕೇತ ಸೊಗಸಾಗಿ ಬರುತ್ತೆ. ಕೊಂಡ ಮಾವು ಅಂದರೆ ಒಳ್ಳೆಯ ಮಾವಿನದು ಅಂತ ನಾವು ಅಂದ್ಕೋತೀವಿ, ಅದಲ್ಲ. ಕೊಂಡ ಮಾವು ಅಂತಂದರೆ ಹಾಲುವಾಣದಂಥ ಒಂದು ಕೊಂಬೆ. ಆ ಕೊಂಬೆಗೆ ಇದು ಮಲ್ಲಿಗೆಯನ್ನು ಸುತ್ತಿಸಿ ಬೆಳೆಸಿರ್ತಾರೆ, ಹಂದರ ಮಾಡಿರ್ತಾರೆ. ಇದಕ್ಕೆ ಗೆದ್ದಲು ಹಿಡಿದು ಬಿಟ್ಟಾಗ ಮಲ್ಲಿಗೆ ಬಳ್ಳಿ ಬಿದ್ದೋಗುತ್ತೆ. ಮಲ್ಲಿಗೆ ಬಳ್ಳಿ ಬೀಳಬಾರ್ದು ಅಂತ ಮತ್ತೊಂದು ಕೊಂಡಮಾವನ ಕವೆಯನ್ನು ತಂದು ನೆಟ್ಟು ಅದು ಚಿಗುತು ಬೆಳೆದು ಮಾಡುವಂಥದ್ದು ಒಂದು ಪ್ರಸಂಗ ಅಲ್ಲಿ ಬರುತ್ತದೆ.
ಬಹಳ ಮಾರ್ಮಿಕವಾಗಿರ್ತಕ್ಕಂಥದ್ದು. ಅಂದರೆ ಏನರ್ಥ, ಹೆಣ್ಣಿಗೆ ಎಷ್ಟೋ ಗಂಡುಗಳು ಆಸರೆ ಆಗ್ಬೋದು, ಆದರೆ ಗಂಡಿಗೆ ಒಬ್ಬಳೇ ಹೆಣ್ಣು ಅಂತನ್ನೋದು. ಅಂದರೆ ಗಂಡು ಒಬ್ಬನೇ, ಹೆಣ್ಣು ಅನೇಕ ಅಂತಿಲ್ಲ, ಹೆಣ್ಣು ಒಬ್ಬಳೇ ಗಂಡು ಅನೇಕ ಅಂತ ಆಗಬಹುದು ಅಂತ. ಇದು ವಸ್ತುತಃ ಇಲ್ಲಿ ತುಂಬ ವಿಮರ್ಶೆ ಬರುತ್ತೆ. ಸಾಂಖ್ಯ ದರ್ಶನದಿಂದ ಪ್ರಭಾವಿತವಾಗಿದೆ ಅನಿಸುತ್ತೆ. ಭೈರಪ್ಪನವರ ವಿದ್ವತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಾಂಖ್ಯದಲ್ಲಿ ಪ್ರಕೃತಿ ಒಂದೇ ಇರೋದು, ಪುರುಷರು ಅನೇಕ ಅಂತ. ಆದರೆ ಅದರ ಅರ್ಥ ಪ್ರಪಂಚ ಬೇರೆಯಾದದ್ದು. ಇವರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ, ಅನುಕೂಲ ಸಿಂಧುವಾಗಿ. ರಾಜಾರಾಯರು ಮತ್ತು ಕಾತ್ಯಾಯಿನಿ ಅವರ ಪ್ರೀತಿ ಬೆಳೆಯುವಾಗ ಪ್ರಕೃತಿ ಪುರುಷರ ಮೇಲೆ ಒಂದು ಇಂಗ್ಲೀಷ್ನ ನಾಟಕ ಬರೆದಿರ್ತಾರೆ. ಪ್ರಕೃತಿಯನ್ನು ಪುರುಷನ ಕಟ್ಟಿಗೆ ಹಾಕಬಾರದು, ಅದು ಹಾಗೆ ಹೋಗಬೇಕು ಅಂತನ್ನುವಂಥದ್ದೆಲ್ಲ. ಸಾಂಖ್ಯದಲ್ಲಿ ಹೇಳ್ತಕ್ಕಂಥದ್ದು ಪ್ರಕೃತಿ ಅಂದರೆ ಜಗತ್ತಂತ, ಪುರುಷ ಅಂದರೆ ಜೀವ ಅಂತ. ಇವರು ಪ್ರಕೃತಿ ಅಂದರೆ ಹೆಣ್ಣು, ಪುರುಷ ಅಂದರೆ ಗಂಡು ಅಂತ ಅರ್ಥ ಮಾಡ್ಕೋತಾರೆ. ಅಂದರೆ ಮುಂದೆ ಅವಳಿಗೆ ರಿಯಲೈಸ್ ಆಗುತ್ತೆ. ಅದು ಬಹಳ ಮಾರ್ಮಿಕವಾಗಿ ಬರುತ್ತೆ. ಆ ಸಂದರ್ಭ ನನ್ನ ಕಾದಂಬರಿ ಎಡಿಷನ್ನಲ್ಲಿ 285ನೇ ಪುಟದಲ್ಲಿ ಬರುತ್ತೆ. ಅವಳಿಗೆ ಗರ್ಭಪಾತಗಳು ಸಾಲಾಗಿ ಆಗಿ ಕಾತ್ಯಾಯಿನಿಗೆ ತುಂಬ ತೊಳೆದಾಟ ಬರುತ್ತೆ. ಅವಳಿಗೆ ಕನಸಿನಲ್ಲಿ ಕೂಡ ಕನವರಿಕೆ ಆರಂಭವಾಗುತ್ತೆ. ಅವಳು ಕನವರಿಸ್ತಾ ಇರ್ತಾಳೆ, ಕೇಳ್ತಾಳೆ ಧರ್ಮ ಕರ್ಮಗಳನ್ನು ನಿರ್ಣಯಿಸುವ ಮೂಲ ತತ್ವವಾವುದು ಅಂತ ಒಂದು ಕನಸಿನಲ್ಲಿ, ಕನವರಿಕೆಯಲ್ಲಿ. ಆಗ ರಾಜ ಪಕ್ಕದಲ್ಲಿ ಇದು ಇಂಗ್ಲೀಷ್ನಲ್ಲಿ ಎಲ್ಲ ಜೀವಿಗಳ ಸುಖವೇ ಅಂತ, ಹ್ಯೂಮನಿಸಮ್ ಅದನ್ನು ಹೇಳ್ತಾನೆ, ಮಾನವವಾದ. ಆಗ ಅವಳು ಕನವರಿಸ್ತಾನೆ ಹೇಳ್ತಾಳೆ, ಕೇವಲ ಸುಖವೇ ಧರ್ಮವಲ್ಲ, ಯಾವ ವಿಧವಾದ ಸುಖ, ಇಂದ್ರಿಯ ಸುಖವೇ, ಮಾನಸಿಕ ಸುಖವೇ, ಬೌದ್ಧಿಕ ಸುಖವೇ, ಧಾರ್ಮಿಕ ಜೀವನದ ಸುಖವೇ, ಇವುಗಳ ವಿವರಣೆ ಇಲ್ಲದೆ ಸುಖತತ್ವವು ಧರ್ಮದ ಮೂಲವಾಗುವುದಿಲ್ಲ ಅಂತಾಳೆ. ಒಳ್ಳೆ ಲೇಡಿ ಮ್ಯಾಕ್ಬೆತ್ ಸ್ಲೀಪ್ ವಾಕಿಂಗ್ ಸೀನ್ನಲ್ಲಿ ಹೇಳುವಂಥದ್ದು ಹೋಲಿಕೆ ಏಕದೇಶೀಯ. ಲೇಡಿ ಮ್ಯಾಕ್ಬೆತ್ನ ಒಂದು ಕಠೋರತೆ, ಅವಳ ಕೊಲೆಯ ಪ್ರೇರಣೆ ಅದೆಲ್ಲ ಇಲ್ಲಿ ಇದೆ ಅಂತಲ್ಲ. ಅರೆ ಅಂಥವಳಿಗೂ ಕೂಡ ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ಕೆನಾಟ್ ಫ್ರಾಗ್ರೆಂಟ್ ದಿ ಸ್ಮಾಲ್ ಹ್ಯಾಂಡ್ ಅಂತೆಲ್ಲ ಹೇಳ್ಕೊಂಡು ಗೋಳಾಟ ಮಾಡ್ತಾ ಬರ್ತಾಳೆ. ಈ ಡಂಕನನ್ನು ಕೊಲ್ಲೋದಕ್ಕೆ ಒಂದು ಸ್ವಲ್ಪ ಕತ್ತಿ ಮುಂದೆ ಮಾಡಿದ್ರೆ ಸಾಕು, ಈ ರಕ್ತಸಿಕ್ತವಾದ ಕೈ ತೊಳ್ಕೊಳ್ಳೋದಕ್ಕೆ ಒಂದು ಬೊಗಸೆಯಷ್ಟು ನೀರು ಸಾಕು ಅಂತಂದರೆ ಮ್ಯಾಕ್ಬೆತ್ತು ಆಲ್ ದಿ ವಾಟರ್ಸ್ ಆಫ್ ನೆಪ್ಚೂನ್ ಕೆನಾಟ್ ವಾಶ್ ದಿಸ್ ಸಿನ್ ಅಂತೆಲ್ಲ ಅಂತಾನೆ. ಅವನಿಗಾಗನ್ಸಿದ್ದಾಗ ಇವಳು ಏನು ಪರವಾಗಿಲ್ಲ ಅಂತಂದವಳು ಕಡೆಗೆ ಸ್ಲೀಪ್ ವಾಕಿಂಗ್ ಸೀನಲ್ಲಿ ಕೈಯನ್ನು ಉಜ್ಜಿಕೊಂಡಿದ್ದೇನೆ. ಅಂದರೆ ಎಂಥ ಐರನ್ ಲೇಡಿ ಮ್ಯಾಕ್ಬೆತ್ ಅಂತಂದರೆ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ಸ್ ಆಫ್ ಶೇಕ್ಸ್ಪಿಯರ್. ಅವಳಿಗೆ ಹಾಗನ್ನಿಸ್ತು ಅಂತ ಶೇಕ್ಸ್ಪಿಯರ್ ಬರೆದ್ರೆ ಯಾರೂ ಲೇಡಿ ಮ್ಯಾಕ್ಬೆತ್ಗೆ ಅನ್ಯಾಯವಾಯಿತು ಅಂತ ಬಾಯಿ ಬಡ್ಕೊಳ್ಳಲ್ಲ. ಆದರೆ ವೀಕ್ ಮೈಂಡ್ ಕಾತ್ಯಾಯಿನಿಸ್ ಕ್ಯಾರೆಕ್ಟರ್ ಈಸ್ ವೆರಿ ಬ್ಯೂಟಿಫುಲ್, ಆರ್ಟಿಸ್ಟಿಕ್ ಪೋರ್ಟ್ರೇಚರ್ ತುಂಬ ಚೆನ್ನಾಗಿದೆ. ಆದರೆ ಅವಳ ಮನಸ್ತತ್ವ ದುರ್ಬಲವಾಗಿದೆ. ನಾವು ಅದನ್ನು ಒಪ್ಕೋಬೇಕಲ್ವ. ಈಗ ರಾವಣ ಬಹಳ ಪ್ರಫೌಂಡ್ ಕ್ಯಾರೆಕ್ಟರ್, ಬಟ್ ಆದರೆ ಅವನು ಕ್ಯಾರೆಕ್ಟರ್ ವೈಸ್ ಬಹಳ ಸ್ಲಾಕ್, ಶಿಥಿಲವಾದಂಥ ಚಾರಿತ್ರ್ಯ ಅವನದು ಆಗುತ್ತೆ. ಆ ಥರದ್ದು ಅಂಬಾಲಿಕೆಯರದು ವೀಕ್ ಮೈಂಡ್ಸು. ಅದಕ್ಕೆ ವ್ಯಾಸರು ಬಂದಾಗ ಹುಚ್ಚಿಡಿದು ಬಿಡ್ತು, ಅವರಿಗೆ ದಿಗ್ಭ್ರಮೆ ಆಗ್ಬಿಡ್ತು ನಿಯೋಗದಲ್ಲಿ. ವ್ಯಾಸರಿಗೆ ಆ ಬಗ್ಗೆ ಯಾರು ಗೂಬೆ ಕೂಡಿಸಿಲ್ಲ. ಅದಕ್ಕಾಗಿ ಆ ಪಾತ್ರವನ್ನು ಪಾತ್ರವಾಗಿ ನೋಡಬೇಕೇ ಹೊರತು ನಮ್ಮ ಬದುಕಾಗಿ ಮಾಡ್ಕೊಂಡು ಬಿಟ್ರೆ. ಕೆಲವರು ಲೇಖಕರು ಕಾದಂಬರಿ ಬರೆಯುವಾಗಲೇ ಹೀರೋನಲ್ಲೋ ಹೀರೋಯಿನ್ನಲ್ಲೋ ತಮ್ಮನ್ನು ಆವಾಹನೆ ಮಾಡ್ಕೊಂಡು ಬಿಡ್ತಾರೆ. ಹಾಗೆ ಓದುಗರು ಕೂಡ ತಮ್ಮನ್ನು ಹೀರೋನಲ್ಲೋ ಹೀರೋಯಿನ್ನಲ್ಲೋ ಆವಾಹನೆ ಮಾಡ್ಕೊಂಡು ನೋಡ್ತಾರೆ. ಪ್ರತಿ ಪಾತ್ರದಲ್ಲೂ ಆವಾಹಿತರಾಗಬೇಕು. ಆಹಿತವಾಗಿ ನೋಡಿದಾಗಲೇ ನಮಗೆ ಬರುವಂಥದ್ದು ಭಾವನೆ. ಅದನ್ನು ಆ ಒಂದು ಸಂವಾದ ಬಹಳ ಮುಂದುವರಿಯುತ್ತೆ. ಆಮೇಲೆ ಇನ್ನೊಮ್ಮೆ ಅವಳು ಕನಸಿನಲ್ಲಿ ಕನವರಿಸ್ತಾ ಇರ್ತಾಳೆ. ನಾನಾರು ಅಂತ ಅವನು ಕೇಳ್ತಾನೆ ರಾಜಾರ. ಪುರುಷ, ನೀನ್ಯಾರು? ಪ್ರಕೃತಿ. ಅವನ ಎದೆ ದಸಕ್ಕೆಂದಿತು ಅಂತ ಹೇಳ್ಬಿಟ್ಟು. ಅಂದರೆ ಆ ನಾಟಕದಲ್ಲಿ ಗೊತ್ತಿಲ್ಲದೆ ಯಾರ್ದೂ ತಪ್ಪಿಲ್ಲ. ಈ ವಂಶವೃಕ್ಷದಲ್ಲಿ ನಾವು ಕಾಣುವಂಥದ್ದೇ ದುಷ್ಟ ಸ್ವಭಾವದ ಪಾತ್ರಗಳೇ ಇಲ್ಲ. ಇಲ್ಲಿ ಚನ್ನಿಗರಾಯನ್ ಥರ ಒಂದು ಪಾತ್ರ ಬರೋದಿಲ್ಲ, ಅಥವಾ ಹರಿಶಂಕರ ಬರ್ತಾನಲ್ಲ ತಂತುವಿನಲ್ಲಿ ಅಂಥ ಪಾತ್ರ ಬರೋದಿಲ್ಲ, ಆವರಣದಲ್ಲಿ ಬರ್ತಕ್ಕಂಥ ಶಾಸ್ತ್ರಿ ಅಂತ ಪಾತ್ರ ಬರೋದಿಲ್ಲ. ವಿಲನಿ ಕ್ಯಾರೆಕ್ಟರ್ ಅನ್ನುವಂಥದ್ದು ಯಾವುದೂ ಇಲ್ಲ. ಸ್ವಪ್ನವಾಸವ ದತ್ತದಲ್ಲಿ ಬರುವಂತೆ ಯಾರೂ ಕೆಟ್ಟವರಲ್ಲ, ಅದು ನೋವಾಗುತ್ತೆ, ಒದ್ದಾಟ ಆಗುತ್ತೆ. ಇದೇ ಎಷ್ಟೋ ಬಾರಿ ನಮ್ಮಗಳ ಬದುಕಲ್ಲಾಗೋದು. ಆ ದೃಷ್ಟಿಯಿಂದ ಕೆಟ್ಟ ಪಾತ್ರಗಳಿಲ್ಲದೆ ಕಾನ್ಫ್ಲಿಕ್ಟ್ ಅಂತ ಇರೋದು ತುಂಬ ಕಷ್ಟ. ಅದನ್ನು ಮೇಂಟೈನ್ ಮಾಡೋದು ಮತ್ತೂ ಕಷ್ಟ. ಅಷ್ಟು ವಿಸ್ತಾರವನ್ನು, ಅಷ್ಟು ಆಳವನ್ನು ಇಲ್ಲಿ ತಂದುಕೊಟ್ರಲ್ಲ, ಅದು ಬಹಳ ದೊಡ್ಡ ಸಾಧನೆ ಅಂತ ನನಗನ್ಸುತ್ತೆ. ಇಲ್ಲಿ ಸಮಾಜದ ಚಿತ್ರಣಕ್ಕಿಂತ, ಸಮೂಹದ ಚಿತ್ರಣಕ್ಕಿಂತ ವ್ಯಕ್ತಿಗಳ ಚಿತ್ರಣವೇ ಅದರಿಂದ ಅಧಿಕವಾಗಿದೆ. ಕೆಟ್ಟ ಪಾತ್ರ ಅಂದಾಗ ಕೆಟ್ಟ ಪಾತ್ರ ತುಂಬ ಕೆಲಸ ಮಾಡುತ್ತೆ, ಒಳ್ಳೆಯವರು ಜಾಸ್ತಿ ಕೆಲಸ ಮಾಡೋದಿಲ್ಲ. ಕೆಟ್ಟವರು ತುಂಬ ಆಕ್ಟಿವಿಟಿ ಇಟ್ಕೊಂಡಿರ್ತಾರೆ, ಹೆಕ್ಟಿಕ್ ಆಕ್ಟಿವಿಟಿ ಇರುತ್ತೆ. ಕೆಟ್ಟವರು ಡೈರಿ ನೋಡಿ, ಎಲ್ಲ ಅಪಾಯಿಂಟ್ಮೆಂಟ್ಸು ಫಿಲಪ್ ಆಗಿರುತ್ತೆ. ಎಲ್ಲೆಲ್ಲಿಯೂ ಕಾಣಿಸ್ಕೊಳ್ತಾ ಇರ್ತಾರೆ, ಎಲ್ಲೆಲ್ಲಿಯೂ ಕೇಳಿಸ್ಕೊಳ್ತಾ ಇರ್ತಾರೆ.
ಯಾಕೆಂದರೆ ಕೆಟ್ಟದ್ದಕ್ಕೆ ಕೈಗಳು ಜಾಸ್ತಿ. ಇಲ್ಲಿ ಅಂಥ ಘಟನೆಗಳು ಇಲ್ಲದೆ ಹೋದರೂ ಕೂಡ ಇರುವ ಘಟನೆಗಳನ್ನೇ ಎಷ್ಟು ಪುಷ್ಟಿಕರವಾಗಿ ಮಾಡಿದ್ದಾರೆ ಅನ್ನೋದು ನೋಡಿದಾಗ ಸಸ್ಟಿನೆನ್ಸ್ ಇದೆಯಲ್ಲ, ಅದು ಅನುಭವಿಸಿದಾಗ ಗೊತ್ತಾಗುತ್ತೆ, ದಿಗ್ಭ್ರಮೆ ಆಗುತ್ತೆ, ಈ ಥರದ ಬರವಣಿಗೆ ಸಾಧ್ಯವಾ ಅಂತ. ಮತ್ತೆ ಆ ಸ್ಪೇಸ್ ಕೂಡ ತುಂಬ ದೊಡ್ಡ ಸ್ಪೇಸ್ ಅಲ್ಲ. ಮೈಸೂರು ನಂಜನಗೂಡು ಒಂದು 15-20 ಕಿಲೋಮೀಟರ್ಗಳ ಅಂತರದೊಳಗೆ. ಅದೇ ತಂತುವನ್ನು ನೋಡಿ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಕಚ್ಛದಿಂದ ಕಾಮರೂಪದವರೆಗೆ ಹಾರಾಡಿ ಹರಿದಾಡಿ ಹೊರಟೋಗ್ಬಿಡುತ್ತೆ. ಕಾಲಾವಧಿ ಕೂಡ ಅಷ್ಟೇ, ತುಂಬ ದೊಡ್ಡ ಕಾಲಾವಧಿ ಅಲ್ಲ. 2ನೇ ಮಹಾಯುದ್ಧದ ಆಸುಪಾಸಿನ 15-20 ವರ್ಷಗಳು. ಅದನ್ನೆಲ್ಲ ನಾವು ಸ್ಪೇಷಿಯೋ ಟೆಂಪರಲ್ ಫ್ರೇಮ್ನ ಇಟ್ಟುಕೊಳ್ಬೇಕು, ದೇಶಕಾಲಗಳ ಹಿನ್ನೆಲೆ ಇಟ್ಟುಕೊಂಡಾಗ ಗೊತ್ತಾಗುತ್ತೆ. ಪ್ರತಿ ಪಾತ್ರಕ್ಕೂ ಲೇಖಕರ ಸಹಾನುಭೂತಿ ತುಂಬಿ ಹರಿದಿದೆ. ಅದು ತುಂಬ ಮುಖ್ಯವಾಗಿ ಬೇಕಾದದ್ದು. ಜಡ್ಜ್ಮೆಂಟಲ್ ಆಗಿ ಎಲ್ಲಿಯೂ ಹೋಗದೆ ಇರೋದು ನೋಡ್ತೀವಿ. ಅಂದರೆ ಕಾತ್ಯಾಯಿನಿ ಈ ಥರ ಬರ್ತಾಳೆ. ಅವಳಿಗೆ ಮೊದಲನೇ ದಿವಸ ಕಾಲೇಜಿಗೆ ಹೊರಡುವಾಗ ಚಾಮುಂಡಿ ಬೆಟ್ಟ ನೋಡ್ತಾಳೆ. ಎಷ್ಟು ದೊಡ್ಡ ಬೆಟ್ಟ, ಹೇಗಿದೆ ಅಂತ ತುಂಬ ಸಂತೋಷ ಕಾಣಿಸುತ್ತೆ. ಮತ್ತೆ ಮತ್ತೆ ಅವಳು ಇನ್ನೊಮ್ಮೆ ಚಾಮುಂಡಿ ಬೆಟ್ಟವನ್ನು ಹತ್ತುಕೊಂಡು ಹೋಗ್ತಾಳೆ. ಅದು ಹತ್ತುಕೊಂಡು ಹೋಗುವಾಗ ಕಾದಂಬರಿಯಲ್ಲಿ 163ನೇ ಪುಟದಲ್ಲಿ ಬರುತ್ತೆ, ಅವಳಿಗೆ ಮದುವೆ ಮಾಡ್ಕೊಳ್ಬೇಕು, ಇದನ್ನು ಬಿಟ್ಟು ಹೋಗಬೇಕು, ಈ ಮಾವನ ಒಂದು ಮನೆಯನ್ನು, ತಾನು ರಾಜಾರಾಯರು ಸುಖವಾಗಿರಬೇಕು ಅನ್ನುವ ಕಲ್ಪನೆ ಬರುತ್ತೆ. ಹಾಗೆ ಬಂದಾಗ ಅವಳು ಚಾಮುಂಡಿ ಬೆಟ್ಟ ತಪ್ಪಲಿಗೆ ಬರ್ತಾಳೆ, ಅಲ್ಲಿ ಸ್ಮಶಾನವನ್ನು ನೋಡ್ತಾಳೆ. ಮತ್ತೆ ತಿರ್ಗಾ ಮಳೆ ಬರುತ್ತೆ, ಆ ಧಗೆ, ಬೇಸಿಗೆ, ಬಿಸಿಲು ಅದೆಲ್ಲ ಅರ್ಥಪೂರ್ಣವಾದದ್ದು. ಅವಳಿಗೆ ಮಾವನ ಕಲ್ಪನೆಯ ವಂಶ ಅದೆಲ್ಲ ಒಂದು ಬೆಂಕಿ ಥರ ತೋರ್ತಾ ಇರುತ್ತೆ, ಬೇಗೆ ಥರ ತೋರ್ತಾ ಇರುತ್ತೆ. ಆ ಎಲ್ಲ ಹಳೆಯ ಬದುಕು ಸ್ಮಶಾನದಲ್ಲಿ ಬೂದಿ ಆಗಬೇಕು ಅನ್ನೋ ಸಾಂಕೇತಿಕವಾದ ಕಲ್ಪನೆಯಲ್ಲಿ ಕಲಾತ್ಮಕವಾದಂಥ ಅಭಿವ್ಯಕ್ತಿ. ಮತ್ತೆ ಅವಳು ಇಲ್ಲ ಬೇಡ, ರಾಜಾರಾಯರ ಹತ್ರಕ್ಕೆ ಹೋಗಬೇಕು, ಅದು ಮಳೆಗೆರೆಯುವ ಮೋಡದಂತೆ ಅಂತ. ಆ ಮೋಡ ಮಳೆಯ ಕಾನ್ಸೆಪ್ಟನ್ನು ತುಂಬ ಚೆನ್ನಾಗಿ ತಗೋತಾರೆ. ಮುಂದೆ ನಾನು ಅದನ್ನು ಹೇಳ್ತೀನಿ. ಆಮೇಲಿಂದ ಅವಳು ಚಾಮುಂಡಿ ಬೆಟ್ಟ ಹತ್ತುತ್ತಾಳೆ. ಹತ್ತಿ ಕಡೆಗೂ ಹೋಗ್ತಾಳೆ, ಮಳೆ ನೆಂದುಕೊಂಡೇ ಹೋಗ್ತಾಳೆ. ರಾಜಾರಾಯರ ಪ್ರಭಾವ ಎಷ್ಟು ಮಳೆಯಂತೆ ಬಂದರೂ ಬೆಟ್ಟ ಹತ್ತಿಯೇ ಹತ್ತೋದು ಸರಿ ಅಂತ. ಮಾವನ ವ್ಯಕ್ತಿತ್ವವೇ ಚಾಮುಂಡಿ ಬೆಟ್ಟ. ನೋಡಿದಾಗಲೆಲ್ಲ ಹಾಗೆ ನೆನಪಾಗ್ತಾ ಇರುತ್ತೆ. ಅದು ಪ್ರಫೌಂಡ್ ಇಮೇಜರಿಯನ್ನು ಕೊಡ್ತಾಳೆ ಅಲ್ಲಿ. ಮತ್ತೆ ಅವಳಿಗೆ ಹೋಗ್ಬಿಟ್ಟು ನೆಮ್ಮದಿ ನಿಶ್ಚಯ ಆಗ್ಬಿಟ್ಟು ಬಂದು ಮಾವನ ಹತ್ರ, ಇಲ್ಲ ನನಗದೇನೋ ಕಲ್ಪನೆ ಬಂದಿತ್ತಷ್ಟೇ, ಅದನ್ನು ಮರೆತು ಬಿಡ್ತೀನಿ ಅಂತ. ನೀವು ಅದನ್ನು ಅತ್ತಿಯವರಿಗೆ ಹೇಳಿದ್ರ ಅಂತ. ಇಲ್ಲಮ್ಮ ಹೇಳಲಿಲ್ಲ ಅಂತಾರೆ. ಒಂದು ಸಣ್ಣ ಸಣ್ಣ ಮಾತಲ್ಲಿ ಅವಳು ಪತ್ರ ಬರೆದಿರ್ತಾಳೆ, ಆದರೆ ಮಾವನವರು ಅದನ್ನು ರಿವೀಲ್ ಮಾಡೋದಿಲ್ಲ. ಅಮ್ಮ, ಯಾರಿಗೂ ಇಂಥ ಸಂದೇಹಗಳು, ಇಂಥ ಸಂಶಯಗಳು, ದ್ವೈದೀಭಾವ, ಹುಯಿದಾಟ ಬರುತ್ತೆ, ಬಿಡು, ಅದನ್ನು ಹರಿದಾಕು, ದೇವರ ಮನೆಗೆ ಹೋಗಿ ತುಪ್ಪದ ದೀಪ ಅಂಟಿಸಿ ನೆಮ್ಮದಿಯಾಗಿರು ಅಂತ. ಅವಳಿಗಿರೋಕ್ಕಾಗೋದಿಲ್ಲ. ಪಾಪ ಅವಳಿಗಾಗಲಿಲ್ಲ ಅಷ್ಟೇ. ಅವಳಿಗೆ ಅನುತಾಪ ಪಡೋಣ ನಾವು, ವಕೀಲಿ ಮಾಡಬೇಕಾಗಿಲ್ಲ ಯಾರಿಗೂ ಕೂಡ. ಕಾವ್ಯದಲ್ಲಿ ಡಿಸ್ಪ್ಯಾಷನೇಟ್ ಕಂಪ್ಯಾಷನ್ ಇರುತ್ತೆ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಸರಿ ತಪ್ಪುಗಳನ್ನು ನಾವು ನಮ್ಮ ಮಿತಿಯೊಳಗೆ ತೀರ್ಮಾನ ಮಾಡ್ಕೊಳ್ಬೇಕೆ ಹೊರತು ಯಾರಿಗೂ ಅದನ್ನು ವಾಚ್ಯವಾಗಿ ಹೇಳೋಕ್ಕೂ ಹೋಗಬಾರ್ದು. ನಕಲು ತದ್ವಾಚ್ಯಂ ವಧೂ ಬಂಧು ಬಿಹಿ ಅಂತ ಕಾಳಿದಾಸ ಹೇಳಿದ್ದು ಈ ಅರ್ಥದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಅಲ್ಲಿ ಒಂದು ಬಿರುಗಾಳಿ, ಕೆಂದೂಳಿ, ಪಟಪಟ ಅಂತ ಮಳೆ ಹನಿಗಳು, ಚದುರುವ ಮೋಡಗಳು, ಎಲ್ಲದರ ಇಮೇಜರಿ ಬರುತ್ತೆ. ಹೀಗೆ ಬೆಳೆದವಳು ಮುಂದೆ ಸದಾಶಿವರಾಯರು ತೀರ್ಕೊಂಡು ನಾಗಲಕ್ಷ್ಮಿ ಮಡಿ ಆಗ್ತೀನಿ ಅಂತ ಹೇಳ್ತಾಳೆ. ಆಗ ರಾಜಾರಾವ್ ಹೇಳ್ತಾನೆ, ಬೇಡ ಬೇಡ, ಬೇಕಾದ್ರೆ ಬಿಳಿ ಸೀರೆ ಉಟ್ಕೋ, ತಲೆ ಮಾತ್ರ ಹಾಗೆ ಇರಲಿ, ತಲೆ ಕೂದಲು ತೆಗೆಸಬೇಡ ಅಂತ. ಅಷ್ಟೊತ್ತಿಗೆ ಕಾತ್ಯಾಯನಿ ಹೇಳ್ತಾಳೆ, ಇಲ್ಲ ಇಲ್ಲ, ಅವ್ರು ಹೇಳೋದು ಹಾಗೆ ಸರಿ, ನಿಮಗೆ ಗೊತ್ತಿಲ್ಲ ಅವರ ರೀತಿ ಹೇಗೆ ಅಂತ, ಅವ್ರ ಮಡಿ ಆಗೋದ್ರೊಳಗೇನೆ ಇದೆ ಅಂತ ಹೇಳ್ಬಿಟ್ಟು ಅಂತಾಳೆ. ನಾಗೂ ಕೆಂಪು ಸೀರೆ ಉಟ್ಕೊಳ್ಳೋದು ನೋಡೋಕ್ಕಾಗೋಲ್ಲ ಅಂತ. ಹಾಗೆ ಇವಳೇನಂತಾಳೆ, ದುಃಖ ಸಹಿಸಿಕೊಳ್ಳಬೇಕು, ಈ ವಿಷಯದಲ್ಲಿ ನಿಮಗಿಂತ ಅಕ್ಕನ ಬುದ್ಧಿ ಹೆಚ್ಚು ಪಕ್ವವಾಗಿದೆ. ಹೊಸ ಅವಸ್ಥೆಯನ್ನು ಸಂಕೇತಪೂರ್ಣವಾಗಿ ಸ್ವೀಕರಿಸೋಕ್ಕೆ ಅವರು ಅಣಿಯಾಗಿದ್ದಾರೆ. ವಾಸ್ತವವಾದ ಅವಸ್ಥೆಯನ್ನು ನೀವೇನು ಇಲ್ಲವಾಗಿಸಲಾರ್ರಿ. ಗಂಡ ಇಲ್ಲ ಅನ್ನೋದನ್ನು ನೀವೇನು ತಂದುಕೊಟ್ಟು ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಸಂಕೇತವನ್ನು ಯಾಕೆ ವಿರೋಧಿಸ್ತೀರಿ? ಈ ವಿಷಯದಲ್ಲಿ ಗಂಡಸಿನ ವಿಚಾರ ತರ್ಕಗಳಿಂತ ಹೆಂಗಸಿನ ಅಂತಃಪ್ರೇರಣೆಯೇ ಹೆಚ್ಚು ವಿವೇಕವುಳ್ಳದ್ದು. ಭಾಗೀರಥಮ್ಮನವರು, ಈಕೆ ಅತ್ತೆ, ಅವಳನ್ನು ಮೊದಲೇ ಮಡಿ ಹಿಡಿಸಿ ಕೂಡಿಸ್ಬೇಕಾಗಿತ್ತು, ಆಗ ಹೋಗ್ತಾ ಇರಲಿಲ್ಲ, ಹೀಗೆ ಅವನನ್ನು ಮದುವೆ ಆಗೋದಕ್ಕೆ ಅಂತ ದಬಾಯಿಸಿರ್ತಾರೆ. ಆಗ ಕ್ರೌರ್ಯವಾಗಿ ಕಾಣೋದು, ಇವಳು ನಾಗಲಕ್ಷ್ಮಿಗೆ ಅಡ್ವೊಕೇಟ್ ಮಾಡ್ತಿದ್ದಾಳೆ ಅಂದರೆ ಈಗ ಇದನ್ನು ಕ್ರೌರ್ಯ ಅನ್ನೋಡ್ವಾ? ಅಲ್ಲ, ಇದನ್ನು ಹಾಗೇ ನೋಡಬೇಕು. ಅಂದರೆ ಆ ಮಟ್ಟಕ್ಕೆ ಅವಳು ಬರ್ತಾ ಇದ್ದಾಳೆ. ಮಡಿ ಹಿಡ್ಕೊಳ್ಳೋದು ಸರಿ ಅಂತ ನನ್ನ ಪ್ರತಿಪಾದನೆ ಅಲ್ಲ. ಅಂದರೆ ಕಾತ್ಯಾಯಿನಿ ಯಾವ ಥರ ಬೇಯ್ತಾ ಇದ್ದಾಳೆ, ಒಂದೇ ಸರ್ತಿಗೆ ಅವಳಲ್ಲಿ ಪಾಪಪ್ರಜ್ಞೆ ಉದಿಸ್ತು ಅಂತಲ್ಲ, ಕ್ರಮಕ್ರಮವಾಗಿ ಲೇಖಕರು ಒಂದು ಬೆಳವಣಿಗೆಯನ್ನು ತಗೊಂಡು ಬಂದಿದ್ದಾರೆ. ಅಷ್ಟು ನೈಜವಾಗಿರ್ತಕ್ಕಂಥದ್ದು ಚಿತ್ರಣ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಇನ್ನು ವಿವರಗಳಿಗೆ ಹೆಚ್ಚಿನ ಅವಕಾಶ ಇಲ್ಲ, ಅದಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀನಿ. ಈ ಕಾದಂಬರಿಯಲ್ಲಿ ಸದಾಶಿವರಾಯರ ಮತ್ತು ಕರುಣಾರತ್ನೆಯ ಪಾತ್ರದ ನಿರ್ಮಾಣದ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಅವರು
ಅಲ್ಲಿ ವಲ್ಲಭ ನಗರದ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಲಖನೌದಲ್ಲಿ ಒಂದು ವಿಚಾರಗೋಷ್ಠಿ ಆಗಿರುತ್ತೆ, ಅಲ್ಲಿಗೆ ಹೋಗಿರ್ತಾರೆ. ಆಗ ಅಲ್ಲಿ ಗೊತ್ತಾಗುತ್ತೆ ಸುರೇಂದ್ರನಾಥ್ ದಾಸ್ಗುಪ್ತಾ ಅಂತ, SN ದಾಸ್ಗುಪ್ತಾ ಅಂತ ಬಹಳ ಪ್ರಸಿದ್ಧರಾದವರು, ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅಂತ 5 ಸಂಪುಟಗಳ ಮಹಾಗ್ರಂಥ ಬರೆದವರು, ಇನ್ನೂ ಹಲವು ಗ್ರಂಥಗಳು ಬರೆದವರು. ಅವರ ಹೆಂಡತಿ, 2ನೇ ಹೆಂಡತಿ ಸುರಮಾ ದಾಸ್ಗುಪ್ತಾ ಅಂತ ಅಲ್ಲಿ ಇದ್ದಾರೆ ಅಂತ. ಅವ್ರದ್ದು ಇದೇ ರೀತಿಯಾದದ್ದು. ದಾಸ್ಗುಪ್ತಾ ಅವರು ತಮ್ಮ ಗ್ರಂಥ ಬರೆಯುವ ಕಾಲಕ್ಕೆ ತಮ್ಮ PhD ವಿದ್ಯಾರ್ಥಿನಿಯಾಗಿ ಬಂದವಳನ್ನು ಮದುವೆ ಆಗ್ತಾರೆ ಮುದಿ ವಯಸ್ಸಿನಲ್ಲಿ. ಅವ್ರಿಗೊಬ್ಬ ಮೊದಲನೇ ಹೆಂಡತಿ ಇದ್ದು ಮಕ್ಕಳು ಎಲ್ಲ ಇದ್ದಿದ್ದೇ ಹೌದು. ಆದರೆ ಸಂಶೋಧನೆ, ವಿದ್ವತ್ತೆ ಇತ್ಯಾದಿಯಾಗಿ ದಾಸ್ಗುಪ್ತಾ ಅವ್ರದ್ದು ಫಂಡಮೆಂಟಲ್ಸ್ ಆಫ್ ಇಂಡಿಯನ್ ಆರ್ಟ್ ಅಂತನ್ನುವಂಥ ಒಂದು ಪುಸ್ತಕ ಭಾರತೀಯ ವಿದ್ಯಾಭವನ ಪಬ್ಲಿಷ್ ಮಾಡಿದೆ. ನಾನು ಅದನ್ನು ಓದಿದ್ದೀನಿ, ಭೈರಪ್ಪನವರು ಅದನ್ನು 2 ಬಾರಿ ಓದಿದ್ದೀನಿ ಅಂತ ಅಲ್ಲಿ ಬರ್ಕೋತಾರೆ ಭಿತ್ತಿಯೊಳಗೆ. ಅಲ್ಲಿ ಅವರು ಸುರಮಾ ದಾಸ್ಗುಪ್ತಾ ಬರೀತಾರೆ ತನಗೂ ಅವರಿಗೂ ಇದ್ದಂಥ ಸಂಬಂಧ ಎಂಥದ್ದು, ದಾಸ್ಗುಪ್ತಾ ಅವರಿಗೆ ಅವರ ವಿದ್ವತ್ತೆ ಎಂಥದ್ದು ಅಂತ. ಇವರು ಲಖನೌದಲ್ಲಿ ಆಕೆ ಇದ್ದಾಗ ಹೋಗ್ಬಿಟ್ಟು ನೋಡ್ತಾರೆ, ನೋಡಿ ಮಾತನಾಡಿಸ್ತಾರೆ. ಮತ್ತೆ ದಾಸ್ಗುಪ್ತಾ ಅವ್ರು ಹಾಗೆ ಮಾಡಿದ್ದು ಸರಿ ಅಂತ, ಅಂದರೆ ಸರಿ ಅಂದರೆ ಆ ಮಹಾವಿದ್ವಾಂಸನ ಒಂಟಿತನ, ಆತ್ಮೀಯರ ಸಹಕಾರದ ಅವಶ್ಯಕತೆ, ಇವುಗಳ ಕಲ್ಪನೆ ನನಗೆ ಆಯಿತು. ಹಾಗೆಂದು ಅಂದರೆ ಗುಲ್ಲು ಮಾಡ್ತಾ ಇದ್ರು, ಕೊನೆ ವಯಸ್ಸಿನಲ್ಲಿ ಚೆಲ್ಲಾಗಿ ಹುಡುಗಿನ ಮದುವೆ ಆದರು ಅಂತ ಅವರ ಜೊತೆಗೆ ವಾದಿಸಿದೆ ಅಂತ ಇವರು ಹೇಳ್ತಾರೆ. ಹಾಗಾದರೆ ನಿನಗೂ ಒಬ್ಬ ಲಕ್ಷಣವಾದ ಗರ್ಲ್ ಸ್ಟೂಡೆಂಟಿನ ಸ್ನೇಹ ಇರಬೇಕು, ಸದ್ಯದಲ್ಲೇ ನೀನು ಸುದ್ದಿ ಮಾಡುತ್ತೀಯ, ಅಭಿನಂದನೆಗಳು ಅಂತ ಕೆಲವರು ತಮಾಷೆ ಮಾಡಿದರೆ ಹೊರತು ನನ್ನ ಆಶಯವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಹೇಳ್ತಾರೆ. ಅಂದರೆ ದಾಸ್ಗುಪ್ತಾ ಅವರು ಮಾಡಿದ್ದು ಸರಿ ಅಂತಲ್ಲ, ಒಂದು ಸಹಾನುಭೂತಿ ಸಲ್ಲಬೇಕು ಅಂತ. ಅಲ್ಲಿದ್ದ ತರುಣ ಸಂಸ್ಕೃತ ಮತ್ತು ತತ್ವಶಾಸ್ತ್ರದ ಅಧ್ಯಾಪಕರೆಲ್ಲ ದಾಸ್ಗುಪ್ತಾ ಅವರು ಸತ್ತ ಮೇಲೂ ಅಲ್ಲಿ ಸುರಮಾ ಗುಪ್ತಾ ಇದ್ದರಲ್ಲ, ಅವ್ರ ಹತ್ರಕ್ಕೆ ಹೋಗಿ ಮಮ್ಮಿ ಮಮ್ಮಿ ಅಂತ ಕರೀತಾ ಇದ್ರು, ಗೌರವದಿಂದ ನೋಡ್ತಾ ಇದ್ರು. ಆಕೆ ಮೊದಲನೇ ಹೆಂಡತಿಗೆ ಅವ್ರ ಮಕ್ಕಳಿಗೆಲ್ಲ ಹಣ ಕಳಿಸ್ತಾ ಇದ್ರು, ಆ ಮಕ್ಕಳು ಎಲ್ಲ ಬಂದು ಹೋಗ್ತಾ ಇದ್ರು ಅಂತೆಲ್ಲ ಹೇಳಿ ಬರೀತಾರೆ. ಇದೆಲ್ಲ ಸರಿ ತಪ್ಪು ಅಂತಲ್ಲ, ವಾಸ್ತವದ ಘಟನೆಗಳು. ಈ ವಂಶವೃಕ್ಷದ ಸದಾಶಿವರಾಯರಿಗೆ ಇದು ಪ್ರೇರಣೆ ಅಂತ. ಸದಾಶಿವರಾಯರು ಭಾರತೀಯ ಸಂಸ್ಕೃತಿ ಬಗ್ಗೆ 5 ಸಂಪುಟಗಳ ಪುಸ್ತಕ ಬರೆಯೋಕೆ ಹೊರಟವರು. ಇದೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಒಂದು ಕಲ್ಪನೆಯ ಪಾತ್ರ ಅಂತ ನಿರ್ಮಾಣ ಮಾಡಬೇಕಾದ್ರೂ ವಾಸ್ತವ ಎಷ್ಟು ಬೇಕು ಅಂತ. ರಾಮ ಇದ್ದನೇ ಅದಕ್ಕೊಂದು ಪ್ರೂಫ್ ಬೇಕು ಅಂತ ಕೇಳುವವರು ಸದಾಶಿವರಾಯರಂತ ತುಂಬ ಘನವಾದ ಪಾತ್ರ ಅಲ್ಲ, ರಾಮನ ಮಟ್ಟದ ಪಾತ್ರ ಅಲ್ಲ. ಅದಕ್ಕೆ ಇವರಿಗೆ ಆಲ್ಮೋಸ್ಟ್ 90% ಕಾಂಗ್ರುಯೆನ್ಸ್ ಇರತಕ್ಕಂಥ ಒಂದು ವ್ಯಕ್ತಿ ಬೇಕಾಯಿತು ಅಂತಂದರೆ ರಾಮನಿಗೆ ಬೇಕಾಗಿದೆಯಲ್ಲ. ಹುತ್ತಗಟ್ಟದೆ ಚಿತ್ತ ಕೆತ್ತೀತೆ ಶ್ರೀರಾಮನಂಥ ವ್ಯಕ್ತಿತ್ವವನ್ನು. ಹೀಗಾಗಿ ಇದನ್ನು ನೋಡಿದಾಗ ನಮಗೆ ತಿಳಿಯುತ್ತೆ ಎಷ್ಟು ಚೆನ್ನಾಗಿ ಅವರ ಜೀವನವನ್ನು ಅವಲೋಕನ ಮಾಡಿದ್ದಾರೆ ಅಂತ. ಇನ್ನು ಶ್ರೋತ್ರಿಯರ ಪಾತ್ರ, ಅದರ ಭವ್ಯತೆಯಂತೂ ನಾವು ನೋಡಿಯೇ ಇದ್ದೀವಿ. ಒನ್ ಆಫ್ ದಿ ಪ್ರಫೌಂಡೆಸ್ಟ್ ಕ್ಯಾರೆಕ್ಟರ್ಸ್. ಅದನ್ನು ಇನ್ಯಾರ್ಯಾರ ಬಾಯಿಂದಲೂ ಹೇಳಿಸೋಕೆ ಬದಲಾಗಿ ಆ ಶ್ರೋತ್ರಿಯರ ವ್ಯಕ್ತಿತ್ವವನ್ನು ಕರುಣಾರತ್ನೆ ಹೇಳುವುದನ್ನೇ ನಾವು ನೋಡ್ಬೋದು. ಯಾಕೆಂತಂದರೆ ಹೆಂಗಸರ ಮೂಲಕವೇ ಒಬ್ಬ ಗಂಡಸಿನ ಮೆಚ್ಚುಗೆಯನ್ನು ನಾವು ಪಡಿಸಿದ್ರೆ ಒಳ್ಳೆಯದಾಗತ್ತೆ. ಜೊತೆಗೆ ಅವಳು ಶ್ರೀಲಂಕಾದವಳು, ಬೌದ್ಧಳು, ಇವರು ಸನಾತನಿ ಬ್ರಾಹ್ಮಣರು. ಅವಳ ಮೂಲಕ ಇವರನ್ನ ಚಿತ್ರಿಸುವುದಿದೆಯಲ್ಲ, ಇದು ಅದ್ಭುತವಾದಂಥ, ಇದನ್ನು ಭಾರತೀಯ ಕಾವ್ಯಮೀಮಾಂಸೆಯ ಪ್ರಕಾರ ಕವಿ ನಿಬದ್ಧ ಪ್ರೌಢೋಕ್ತಿ ಅಂತ ಒಂದು ಪಾತ್ರದ ಮೂಲಕ ಮತ್ತೊಂದು ಪಾತ್ರವನ್ನು ಕೆತ್ತಿಸ್ತಕ್ಕಂಥದ್ದು. ಅವಳಿಗೆ ಇಂಗ್ಲೆಂಡಿನಲ್ಲಿ ಕೆಲವು ವೃದ್ಧ ಪ್ರೊಫೆಸರ್ಗಳು ಹಾಗೇ ಇದ್ದರು. ತಮ್ಮ ತಂದೆಯೇ ತಮ್ಮ ಮುಪ್ಪಿನ ಕಾಲದಲ್ಲಿ ವಯಸ್ಸಿನ ಪಾಕವನ್ನು ಪಡೆದಿದ್ರು. ಆದರೆ ಅವರು ಯಾರೂ ಕೂಡ ಇವರಂತೆ ಇಲ್ಲ. ಆದರೆ ಇವರದು ಅಸಾಧಾರಣ ವ್ಯಕ್ತಿತ್ವವೆನ್ನುವುದನ್ನು ಅರ್ಥಳು. ಭಾರತೀಯ ಪುರಾಣ ಸಾಹಿತ್ಯಾದಿಗಳನ್ನು ಅವಳು ಅಭ್ಯಾಸ ಮಾಡಿದವಳು. ಯಾವುದಾದರೂ ವಿಚಿತ್ರ ಸನ್ನಿವೇಶದಲ್ಲಿ ಭೀಷ್ಮ, ವಸಿಷ್ಠ, ಯುಧಿಷ್ಠಿರ, ರಾಮ ಮೊದಲಾದ ಪಾತ್ರಗಳನ್ನಿಟ್ಟರೆ ಅವರು ಹೇಗೆ ವರ್ತಿಸುವರೆಂಬುದನ್ನು ತಪ್ಪಿಲ್ಲದೆ ಹೇಳಬಲ್ಲವಳಾಗಿದ್ದಳು. ಈಗ ಶ್ರೋತ್ರಿಯರನ್ನು ನೋಡಿ ಆ ಪಾತ್ರಗಳ ನೆನಪು ಬರುತ್ತಿತ್ತು ಅಂತ. ಹಿಸ್ ವಾಸ್ ಎಪಿಕ್ ಕ್ಯಾರೆಕ್ಟರ್ ಅಂತ. ಅಂದರೆ ನೋಡಿ, ಸದಾಶಿವರಾಯರ ತಮ್ಮ ಇವರು ಸೊಸೆಯನ್ನು ಹಾರಿಸ್ಕೊಂಡು ಹೋಗಿದ್ದಾರೆ. ಆದರೆ ಸದಾಶಿವರಾಯರು ಬಂದರೆ ಯಾವ ರೀತಿಯಾದಂಥ ಕಹಿನೂ ಇಲ್ಲ. ಸದಾಶಿವರಾಯರ ಬಗ್ಗೆ ಯಾಕೆ, ಕಾತ್ಯಾಯಿನಿ ಬಗ್ಗೆನೇ ಕಹಿ ಯಾವುದೂ ಇಲ್ಲ. ಅವಳು ಮನೆಗೆ ಬರ್ತಾಳೆ, ಗೊತ್ತಿರೋಲ್ಲ, ಗಂಡನ ಶ್ರಾದ್ದದ ದಿವಸವೇ ಬರೆದಿದ್ದಾಳೆ. ಹೇಗೆ ಅದೊಂದು ಐರನಿ ತರ್ತಾರೆ ಅಂತಂದರೆ ಅದ್ಭುತವಾದ ಐರನಿ. ಅಂದರೆ ಗಂಡನ ಶ್ರಾದ್ದದ ದಿವಸವನ್ನು ಅವಳು ಮರೆತು ಬಿಟ್ಟಿದ್ದಾಳೆ. ಅಂದರೆ ಆ ಪರಂಪರೆಯಿಂದ ಅವಳು ಚಿನ್ನವಾಗಿದ್ದಾಳೆ ಅಂತ. ಮಗು ಬಂದ್ಬಿಟ್ಟು, ಅಮ್ಮ ಇಷ್ಟು ದಿವಸ ಎಲ್ಲೋಗಿದ್ದೆ, ನಾನು ಮಡಿ ಮುಟ್ಟಿಸ್ಕೋಬೇಡ ಅಂತ. ಆ ಮಾತು ಚಿಕ್ಕ ಮಗು ಹೇಳಿದ್ರು ಕೂಡ ಅದರ ಧ್ವನಿಗಳು ಎಂಥದ್ದು. ನಾನು ನೀನು ಸಂಬಂಧ ಕಡ್ಕೊಂಡಿದ್ದೀವಿ ಅಂತ ಮುಂದೆ ಮಗ ಹಾಗೆ ಹೇಳ್ತಾನೆ. ಇವಳಿರೋ ಕಾಲೇಜನ್ನು ಬಿಟ್ಟು ಬೇರೆ ಕಾಲೇಜಿಗೆ TC ತೊಗೊಂಡು ಹೋಗ್ತಾನೆ. ಅಂದರೆ ಒಂದೊಂದು ಮಾತು ಮುಂದೆ ಎಷ್ಟು ದೊಡ್ಡ ರೀತಿಯಲ್ಲಿ ಪರಿಣಾಮ ಬೀರ್ತಾ ಹೋಗುತ್ತೆ ಅಂತ. ಕಡೆಗೆ ಅವಳು ಹೇಳ್ತಾಳೆ, ಅವಳು ನಾನು ಮಗುನ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ಅಂತ. ಇವಳು ತಂದೆನೇ ಬೇಡ ಅಂತಂತಾರೆ. ಇವಳು ನೋಡಿರ್ತಾಳೆ, ತಮ್ಮ ತಂದೆ ಲೌಕಿಕರು, ವಕೀಲರು.
ಅವರು ಧರ್ಮದ ತಿರುಳಿಲ್ಲದೆ ಬರೀ ಸಿಪ್ಪೆನ ಮಾತ್ರ ಚೆನ್ನಾಗಿ ಕರ್ಮಠವಾಗಿ ಆಚರಣೆ ಮಾಡ್ತಿರ್ತಾರೆ. ಆದರೆ ಮಾವ ಧರ್ಮದ ತಿರುಳನ್ನು ತಿಳ್ಕೊಂಡು ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಬಹಿರಾಚರಣೆಯೂ ಇದೆ, ಅಂತರಂಗದ ಸಂವೇದನೆಯೂ ಇದೆ. ಹಾಗಾಗಿ ಮಾವನಲ್ಲಿರೋ ಔದಾರ್ಯ ಸಿಪ್ಪಿಯನ್ನು ತುಂಬ ಕಠೋರವಾಗಿ ಆಚರಿಸುವ ಅಪ್ಪನಲ್ಲಿಲ್ಲ. ಅಪ್ಪನಿಗೆ ಬೇರೆ ಚಿಲ್ಲರೆ ಸಂಸಾರಗಳಿವೆ ಅಂತ ಅವಳಿಗೆ ಗೊತ್ತಿರುತ್ತೆ, ಮಾವನವ್ರಿಗೆ ಹಾಗಲ್ಲ ಅಂತ. ಅಂದರೆ ತಂದೆಗೆ ಗೊತ್ತು ಕಾಮದ ತುಡಿತ ಎಂಥದ್ದು ಅಂತ. ಆದರೆ ಆತ ಮಗಳನ್ನು ಕ್ಷಮಿಸೋಕೆ ಸಿದ್ಧ ಇಲ್ಲ. ಲೀಗಲ್ ಪಾಯಿಂಟ್ಸ್ ಹಾಕಿ ಇಂಗ್ಲೀಷ್ನಲ್ಲಿ ವಾದ ಮಾಡಿದ್ದೆ ಮಗಳ ಜೊತೆಗೆ. ಅರೆ ಮಾವ ಮಾಡೋಲ್ಲ. ಹೆಂಡತಿ ಹೇಳ್ಬಿಡ್ತಾರೆ ಭಾಗೀರಥಿ, ಅಯ್ಯೋ ನೀವು ಧರ್ಮಗೊಡ್ಡು ಸುಮ್ಮನೆ ಇರಿ, ಅವರಾದ್ರೆ ಲಾ ಪಾಯಿಂಟ್ ಇಟ್ಟು ಮಾತಾಡ್ತಾರೆ ಇಂಗ್ಲೀಷ್ನಲ್ಲಿ, ಅವಳೇನೋ ಕಿಸಿತಾ ಇದ್ದಾಳೆ ಅಂತ. ಆದರೆ ಇವ್ರು ಹೇಳ್ತಾರೆ, ಇಬ್ಬರನ್ನೂ ಅಡುಗೆ ಮನೆ ಕಳಿಸ್ಬಿಟ್ಟಿದ್ರು, ನೀವು ಬರಬೇಡಿ ಅಂತ ಹೇಳಿಬಿಟ್ಟು, ನೀನು ಹೋಗಮ್ಮ, ಯಾರ್ದು ಅಡ್ಡಿ ಇಲ್ಲ, ಬೇಕಾದ್ರೆ ನಿನ್ನ ಮಗಳನ್ನು ತಗೊಂಡು ಹೋಗು ಅಂತ. ಅವಳಿಗಾಗೋಲ್ಲ, ಅವಳ ಸಂಸ್ಕಾರನೂ ದೊಡ್ಡದೆ. ಕಾತ್ಯಾಯಿನಿ ಏನು ಕೆಟ್ಟವಳಲ್ವಲ್ಲ, ಆ ಅಂತರಂಗವನ್ನು ಕೂಡ ತೋರಿಸಿದ್ದಾರೆ ಅವರು. ಮುಪ್ಪಿನವರಿಗೆ ಒಂದು ಏಕಯಷ್ಟಿ ಅಂತ ಹೇಳ್ತಿರ್ವಲ್ಲ, ಕೊನೆಗಾಲದ ಊರುಕೊಳಕ್ಕೆ ಒಂದು ದೊಣ್ಣೆ, ಅದನ್ನು ನಾನು ಹೇಗೆ ಕಸ್ಕೊಂಡು ಹೋಗಲಿ ಅಂತ. ನೀನು ಬರಗೈಯಲ್ಲಿ ಬಂದವಳು, ಇಲ್ಲಿ ಮಡಲು ತುಂಬಿಕೊಂಡವಳು, ಇಲ್ಲಿ ಹಾಗೆ ಹೋಗ್ತಾ ಇದೆಯಾ. ಅವರು ಒಂದು ಕಡೆ ಹೇಳ್ತಾರೆ, ಅಮ್ಮ ನಿನಗೇನೋ ದೇವರು ಹೊಸ ಗಂಡ ಕೊಟ್ಟ, ನಮಗೆ ಹೊಸ ಮಗ ಕೊಡ್ತಾನ ಅಂತ. ಎಷ್ಟು ಮಾರ್ಮಿಕವಾದದ್ದು, ಅದ್ಭುತವಾದಂಥ ಭಾವ ಅಲ್ಲಿರ್ತಕ್ಕಂಥದ್ದು. ಅದಕ್ಕೆ ಅವಳು ಸೋತಿದ್ದಾಳೆ. ಅಂದರೆ ಅವಳ ಸೋಲಿನಲ್ಲಿ ಒಂದು ಗೆಲುವಿದೆ, ಶ್ರೋತ್ರಿಯರ ಸೋಲಿನಲ್ಲೂ ಗೆಲುವಿದೆ. ಧರ್ಮದ ಸಂವೇದನೆ ಅನ್ನೋದು ಇದು. ಭಾವ ಸಂವೇದನೆ ಅಂತಂದರೆ ಇಂಥದ್ದು. ಅಲ್ಲಿ ಆ ಕ್ಯಾರೆಕ್ಟರೈಸೇಷನ್ ಹಾಗೆ ಮಾಡ್ತಾರೆ. ಇದು ಶ್ರೋತ್ರಿಯರ ವ್ಯಕ್ತಿತ್ವ. ಕರುಣಾರತ್ನೆ ಎರಡನೇ ಹೆಂಡತಿ ಅಂತ ಗೊತ್ತು. ಮೊದಲನೇ ಹೆಂಡತಿಯಾದಂಥ ನಾಗಲಕ್ಷ್ಮಿಗೆ ಅನ್ಯಾಯ ಆಗಿದೆ ಅನ್ನೋದು ಊಹೆ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ದೊಡ್ಡ ಒಳತೋಟಿನ ತೋಡ್ಕೊಂಡಿದ್ದಾರೆ. ಅದು ಬಹಳ ಚೆನ್ನಾಗಿ ಬರುತ್ತೆ. ಒಂದು ದೊಡ್ಡ ಕಾನ್ಫ್ಲಿಕ್ಟ್ ಶ್ರೋತ್ರಿಯರಿಗೆ ಮತ್ತು ಸದಾಶಿವರಾಯರಿಗೆ ಸಂವಾದ ಒಂದು ತುಂಬ ಚೆನ್ನಾಗಿ ಬರುತ್ತೆ. ಏನು ಮಾಡೋದು, ನನಗೆ ಅವಳಿಲ್ಲದೆ ಸಂಶೋಧನೆ ಮಾಡೋಕ್ಕಾಗೋಲ್ಲ, ಗ್ರಂಥ ರಚನೆ ಮಾಡೋಕ್ಕಾಗೋಲ್ಲ ಅಂತೆಲ್ಲ. ಕಡೆಗೆ ನಾನಿದ್ದಿದ್ರೆ ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದೆ ಅಂತ ನಾನು ಹೇಳೋದು ತಪ್ಪು, ನೀವಾಗಿದ್ದರೆ ಏನು ಮಾಡ್ತಿದ್ರಿ ಅಂತ ಕೇಳೋದು ತಪ್ಪು. ಅವರವರಿಗೆ ಅವರವ್ರದೇ ಸನ್ನಿವೇಶ ಇರುತ್ತೆ. ನಾನಾಗಿದ್ದರೆ ಹಾಗೆ ಮಾಡ್ತಾ ಇರಲಿಲ್ಲ ಅಂತ ಅನ್ನೋದು ಅಹಂಕಾರದ ಮಾತಾಗುತ್ತೆ ಅಂತ ಶ್ರೋತ್ರಿಯರು ಹೇಳುವಂಥದ್ದು. ಬಹಳ ನಿಜವಾದದ್ದು. ಹೊರಗೆ ಬಂದು ನಾವು ಹೇಳುವಂಥದ್ದು, ಆಚೆಯಿಂದ ನಿಂತು ಹೇಳುವಂಥದ್ದು. ಅಲ್ಲಿ ಇದ್ದಾಗ ಅದು ಬಹಳ ಕಷ್ಟ. ಪರೋಪದೇಶೇ ಪಾಂಡಿತ್ಯಂ ಸರ್ವೇಷಾಂ ಸುಕರಂ ಋಣ. ಎಲ್ಲರಿಗೂ ಪರೋಪದೇಶ ಪಾಂಡಿತ್ಯ ಉಂಟು. ಅಲ್ಲಿ ನಿಂತಾಗ ಗೊತ್ತಾಗೋದು ಕಷ್ಟ. ನನಗೆ ನನ್ನ ಅವಧಾನಗಳು ಮಾಡುವಾಗ ಏನೋ ಒಂದು ಬಾಯಿಗೆ ಬಂದಂತೆ ಪದ್ಯ ರಚನೆ ಮಾಡಿರ್ತೀನಿ. ಆಚೆ ನಿಂತಾಗ ಅಯ್ಯೋ ಇಲ್ಲಿ ಶೈಲಿ ಚೆನ್ನಾಗಿಲ್ಲ, ಇಲ್ಲಿ ಶೈಥಿಲ್ಯ ಬಂತು, ಇಲ್ಲಿ ಕಠಿಣತೆ ಆಯಿತು, ಇಲ್ಲಿ ಸರಸತೆ ಕಡಿಮೆ ಆಗಿದೆ ಅಂತೆಲ್ಲ. ನನ್ನ ಪಕ್ಕದಲ್ಲಿರ್ತಕ್ಕಂಥ ಪೃಚ್ಛಕ ವರ್ಗದಲ್ಲಿ ಕೆಲವರು ಆಮೇಲೆ ಈ ಪದ ನೀನು ಹಾಕ್ತೀಯ ಅಂತ ಅಂದ್ಕೊಂಡಿದ್ದೆ, ಅದು ಯಾತಕ್ಕೆ ಹಾಕಲಿಲ್ಲ ಅಂತ. ಅಯ್ಯೋ ಇಷ್ಟು ಸುಲಭವಾಗಿದ್ದು ಹೊಳಿಲೇ ಇಲ್ಲವಲ್ಲ ಅಂತ. ಆ ಹೊಳಿಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ ಅಷ್ಟೇ, ಇನ್ನೇನೂ ಇಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ ಆಗಬೇಕು. ನನ್ನ ಗುರು ಹಾಡ್ತಾ ಇದ್ದಾಗ ಅವರು ಮುಂದಿನ ಸಂಗತಿ ಏನು ಹಾಡ್ತಾರೆ ಅಂತ ನನ್ನ ತಲೆಯಲ್ಲಿ ಸ್ಫುರಣೆ ಆಗ್ತಾ ಇರುತ್ತೆ. ಇದ್ದೇ ಹಾಡ್ತಾರೆ ಅಂತ ಗೊತ್ತಾಗುತ್ತೆ. ಅರೆ ನನ್ನ ಬಾಯಿನಲ್ಲಿ ಹಾಡೋಕ್ಕಾಗೋಲ್ಲ. ಇದು ನಮಗೆ ತಿಳುವಳಿಕೆಗೆ ಬರಬೇಕಾದದ್ದು. ಕಾವ್ಯ ಏನು ಮಾಡುತ್ತೆ, ಹೊರಗಿನ ವಸ್ತುವನ್ನು ಯಾವುದನ್ನೂ ತರೋದಿಲ್ಲ, ಇರುವ ನಮ್ಮ ಭಾವ ಪ್ರಪಂಚಕ್ಕೆ ಹೆಚ್ಚಿನ ಬೆಳಕು ಹಾಕಿ 1000 ಕ್ಯಾಂಡಲ್ 10,000 ಕ್ಯಾಂಡಲ್ ಲೈಟ್ ಹಾಕಿ ಇಲ್ಯೂಮಿನೇಟ್ ಮಾಡುತ್ತೆ ಅಷ್ಟೇ, ಇನ್ನೇನನ್ನೂ ಮಾಡೋಲ್ಲ. ಜ್ಞಾನ ಹೊಸ ವಸ್ತುವನ್ನು ಸೃಷ್ಟಿ ಮಾಡುವುದಿಲ್ಲ, ಇರುವುದನ್ನೆಲ್ಲ ಸಮ್ಯಕ್ಕಾಗಿ ನೋಡುವಂತೆ ಮಾಡುತ್ತೆ. ಸಾಕ್ಷಿ ಭಾವ ಅಂದರೆ ಅದೇ. ಆ ದೀಪದ ನ್ಯಾಯವನ್ನು ಕೊಟ್ಟು ಹೇಳ್ತಾರೆ. ದೀಪ ಹಾಕಿದ ತಕ್ಷಣ ಬೆಳಕು ಬಂದಾಗ ಅಲ್ಲಿದ್ದ ಕೋಣೆಯ ವಸ್ತುಗಳನ್ನೆಲ್ಲ ಅದು ಸೃಷ್ಟಿ ಮಾಡಲಿಲ್ಲ, ಆದರೆ ಇದ್ದ ವಸ್ತುಗಳನ್ನೆಲ್ಲ ನಮ್ಮ ಅನುಭವಕ್ಕೆ ತಂದು ಕೊಡ್ತಾ ಇದೆ ಅಷ್ಟೇ. ಇದು ಆಗುವಂಥದ್ದು. ಅಲ್ಲಿ ಅದೆಲ್ಲ ಅವಳಿಗೆ ಗೊತ್ತಿದೆ, ಕರುಣಾರತ್ನೆಗೆ. ಅಷ್ಟಿದ್ದು ತಮ್ಮನ್ನು ಕೆಟ್ಟ ರೀತಿ ನೋಡ್ತಾ ಇಲ್ಲ. ಮುದುಕರು ತಾವು ಅಡುಗೆ ಮಾಡಿ ತಮಗೆ ಹಾಕ್ತಾ ಇದ್ದಾರಲ್ಲ ಅನ್ನುವಂಥದ್ದು ಅವಳು ಗಮನಿಸ್ಕೊಳ್ತಾಳೆ. 1 ನಿಮಿಷವಾದರೂ ಮುಖದ ಮೇಲೆ ಬೇಸರದ ಚಿಹ್ನೆ ಇಲ್ಲ ಅಂತ. 7 ಗಂಟೆಗೆ ಕಾಫಿ ತಂದು ಕೊಡ್ತಾರೆ, ಅವರು ಕಾಫಿ ಕುಡಿಯೋದಿಲ್ಲ. ಬೆಳ್ಳಾವಿ ವೆಂಕಟನಾರಾಯಣಪ್ಪನವ್ರ ಬಗ್ಗೆ DVJ ಬರಿತಾ ಹೇಳ್ತಾರೆ, ಅವರು ಕಾಫಿ ಕುಡಿತಾ ಇದ್ದವರಲ್ಲ, ಆದರೆ ಕಾಫಿ ಗಿಡ ಹಾಕಿಬಿಟ್ಟಿದ್ರು ತಾವು ಬೇರೆಯವರಿಗೆ ಕಾಫಿ ಮಾಡಿಕೊಡ್ತಾ ಇದ್ರು. ಅವ್ರು ಪಪ್ಪರ್ಮೆಂಟ್ ತಿಂತಾ ಇರಲಿಲ್ಲ, ಮೊಮ್ಮಕ್ಕಳಿಗೆ ಇಷ್ಟ ಅಂತ ಮನೇಲಿ ಪಪ್ಪರ್ಮೆಂಟ್ ಮಾಡಿದ್ರು. ಇದು ದೊಡ್ಡವರ ರೀತಿ. ಶ್ರೋತ್ರಿಯರು ಹಾಗೆ ಮಾಡ್ತಾ ಇದ್ದಾರೆ. 3 ಗಂಟೆಯಿಂದ 70 ವರ್ಷ ದಾಟದವರು ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದ ಬೇಸರವೂ ಇಲ್ಲ, ಆಲಸ್ಯದ ಚಿಹ್ನೆ ಇಲ್ಲ ಅಂತೆಲ್ಲ ಹೇಳಿಬಿಟ್ಟು ಅವಳಿಗೆ ಅಂದ್ಕೋತಾಳೆ. ಇದನ್ನು ಒಬ್ಬ ವ್ಯಕ್ತಿ ಸಾಧಿಸಿದ್ದಾನೆ ಅಂದರೆ ಆ ಪರಂಪರೆಯಲ್ಲಿರುವ ಸತ್ವವನ್ನು ಆತ ಮೈಗೂಡಿಸಿಕೊಂಡಿದ್ದಾನೆ ಅಂತಾನೆ ಅರ್ಥ. ಅಲ್ಲಿದೆಯೋ ಬಿಟ್ಟಿದೆಯೋ ನಾವು ಮೈಗೂಡಿಸ್ಕೊಳ್ಳೋದು ಮುಖ್ಯ. ಕೆಲವ್ರಿಗೆ ಏನು ತಿಂದರೂ ದಪ್ಪ ಆಗೋದಿಲ್ಲ, ಸಣ್ಣಗೆ ಇರ್ತಾರೆ. ಕೆಲವರು ಗಾಳಿ ಕುಡಿದ್ರೂ ಪಾಪ ಬೆಲೂನ್ ಹಂಗೆ ಊದು ಬಿಡ್ತಾರೆ. ಏನು ಮಾಡುವುದು?
ಅವರ ಅಬ್ಸಾರ್ಪ್ಷನ್ ಕೆಪಾಸಿಟಿ ಆ ಥರ ಇದೆಯಾ, ಒಟ್ಟಿನಲ್ಲಿ ನಮ್ಮ ಸಂವೇದನೆಯಂತೆ ಆಗುವಂಥದ್ದು ಅನ್ನೋದನ್ನು ಹೇಳ್ತಾರೆ. ಸ್ವಲ್ಪ ಮಟ್ಟಿಗೆ ವಾತಾವರಣದ ಪ್ರಭಾವ ಇದೆ, ಆದರೆ ಎಂಥದ್ದು. ಆ ಕಾರಣದಿಂದಲೇ ಶ್ರೋತ್ರಿಯ ಮತ್ತೆ ಹೇಳ್ಕೋತಾರೆ, ನನಗೆ ಯಾತಕ್ಕೆ ಯಾರ ಮೇಲೂ ಇಲ್ಲದ ಅಸಹ್ಯ ಆ ನಂಜುಂಡ ಶ್ರೋತ್ರಿಯ ಮೇಲೆ ಬರಬೇಕು. ತನ್ನ ಹೆಂಡತಿಯನ್ನೇ ವ್ಯಭಿಚಾರಕ್ಕೆ ತುತ್ತುಪಡಿಸಿ ತನ್ನನ್ನು ಜಾರ್ಜನನ್ನಾಗಿ ಹುಟ್ಟಿಸಿಬಿಟ್ನಲ್ಲ, ನಾಳೆ ಆತನ ಶ್ರಾದ್ದ ಹೇಗೆ ಮಾಡೋದು? ಪ್ರೀತಿ ಶ್ರಾದ್ದ ಅಂತ ಒಂದಿದೆ, ಅದನ್ನು ಮಾಡೋಣ ಅಂದರೆ ಆತನ ಮೇಲೆ ಪ್ರೀತಿ ಬರ್ತಾ ಇಲ್ಲ, ಏನು ಮಾಡೋದು ಅಂತ. ಮತ್ತೆ ತಾನು ಯಾತಕ್ಕೆ ತನ್ನ ಹುಟ್ಟಿನ ಬಗ್ಗೆ ಎಷ್ಟು ಅಸಹ್ಯ ಪಟ್ಟುಕೊಳ್ಬೇಕು, ಬೇಕಿಲ್ಲ ಅಂತ. ಹಾಗಂದುಕೊಂಡ್ರು ಸುಲಭವ? ಅಷ್ಟು ಸುಲಭ ಅಲ್ವಲ್ಲ. ಅದರಿಂದಲೇ ಕ್ರಿಸ್ತನಂತ ದೇವಮಾನವನಿಗೆ ಫ್ಲೆಶ್ ಈಸ್ ವೀಕ್, ಸ್ಪಿರಿಟ್ ಈಸ್ ಸ್ಟ್ರಾಂಗ್ ಬಟ್ ಫ್ಲೆಶ್ ಈಸ್ ವೀಕ್ ಅಂತ ಹೇಳ್ತಾರೆ. ಶಿಲುಬೆಯಲ್ಲಿ ಏರಬೇಕು, ಪ್ರಾಣ ತ್ಯಾಗ ಮಾಡಬೇಕು, ಹುತಾತ್ಮನಾಗಬೇಕು, ಅದು ನನಗೆ ಸ್ಪಿರಿಟ್ ಈಸ್ ಸ್ಟ್ರಾಂಗ್. ಆದರೆ ದೇಹ ತಡ್ಕೊಳ್ಳುತ್ತಾ ಶಿಲುಬೆಗೆ ಏರಿದ ನೋವು, ಅದನ್ನು ಪಡ್ಕೊಳ್ಳೋಕ್ಕಾಗತ್ತಾ? ಆ ನೋವು ಕಷ್ಟ ಆಗ್ತಾ ಇದೆ. ಅಲ್ಲಿದ್ದು ಎಲಿ ಎಲಿ ಲಮ್ಮ ಸಬಕ್ತಾನಿ ಅಂತ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ ಅಂತ ಹಿಬ್ರೂ ಮಾತು, ಅದನ್ನು ಆತ ಹೇಳ್ಕೊತಾನೆ. ಆ ನೋವು ತಡಿಲಾಗದೆ ಒದ್ದಾಡ್ತಾನೆ. ಅಂದರೆ ಆ್ಯಕ್ಚುಯಲ್ ಪ್ರೋಸೆಸ್ ಇದೆಯಲ್ಲ, ಅದು ಸಾಕಷ್ಟು ಕಷ್ಟಕಾರಿಯಾದದ್ದು. ನಾವೇ ದಾಟಬೇಕು, ಬೇರೆ ಏನೂ ಇಲ್ಲ. ಎಷ್ಟೆಷ್ಟು ಹಾಗೆ ಹೀಗೆ ಅಂತ ಕೈ ಕಾಲು ಆಡಿಸಿ ಭಿನ್ನಾಣ ಮಾಡಿದ್ರು ಒನ್ ಶುಡ್ ಅಂಡರ್ಗೋ ದ ಟರ್ಮಾಯಿಲ್, ಬೇರೆ ದಾರಿಯೇ ಇಲ್ಲ. ಆದರೆ ಅದು ಮುಗಿಯುತ್ತೆ ಎನ್ನುವುದೊಂದು ಕಲ್ಪನೆಯೇ ಸಮಾಧಾನ. ಹೀಗಾಗಿ ಅವರು ಅದನ್ನು ಓವರ್ಕಮ್ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಕಷ್ಟಪಡ್ತಾರೆ. ಎಷ್ಟೆಲ್ಲ ಮತ್ತೆ ಮೊಮ್ಮಗನಿಗೆ ಹೇಳ್ತಾರೆ, ನಿನಗೋಸ್ಕರ ಅಂತ 5,000 ರೂಪಾಯಿನ ಡೆಪಾಸಿಟ್ ಮಾಡಿದ್ದೀನಿ. ಮತ್ತೆ ಅವ್ರಿಗೆ ಅಂದ್ಕೋತಾರೆ, ಯಾತಕ್ಕೆ ನನ್ನ ಮೊಮ್ಮಗನಿಗೆ ನಾನು ಜೋಪಾನ ಮಾಡಬೇಕು 5,000 ರೂಪಾಯಿ ಇಟ್ಟು ಅಂತ. ಆ ಥರ ತಿರಸ್ಕರಿಸೋದು ಕೂಡ ಒಂದು ಅಹಂಕಾರ ಆಗುತ್ತೆ. ಶ್ರೋತ್ರಿಯರ ಸಂಪತ್ತು ಬೇಡ, ಅವ್ರ ಜಮೀನನ್ನೆಲ್ಲ ರೈತರಿಗೆ ದಾನ ಮಾಡಿಬಿಡ್ತಾರೆ, ಮನೆಯನ್ನು ಬೇರೆಯವ್ರಿಗೆ ಕೊಟ್ಬಿಡ್ತಾರೆ, ಪಾತ್ರೆ ಪಡಗ ಎಲ್ಲ ದೇವಸ್ಥಾನದ ಛತ್ರಕ್ಕೆ ಕೊಟ್ಬಿಡ್ತಾರೆ, ಎಲ್ಲವನ್ನ ವಿತರಣೆ ಮಾಡಿಬಿಡ್ತಾರೆ, ತಾವು ಬೇಡ ಅಂತ. ಆದರೆ ಪಾಪ ಆ ಹುಡುಗ, ಅವನು ಚೀನಿ, ಶ್ರೀನಿವಾಸ್ ಶ್ರೋತ್ರಿನ ಅಂತಲೇ ಅವನ ಹೆಸರು, ಅವನಿಗೆ ಅನ್ಯಾಯ ಮಾಡಬಾರ್ದಲ್ಲ, ನನ್ನ ನೈತಿಕತೆ ಧರ್ಮ ಅನ್ನೋ ಕೆಚ್ಚಿನಲ್ಲಿ ಅನ್ನುವ ಭಾವ ಇದೆ. ಎಷ್ಟೆಲ್ಲ ಶೇಡ್ಸಲ್ಲಿ ಅವರು ಯೋಚನೆ ಮಾಡ್ತಾರೆ ಅಂತಾದಾಗ ದೊಡ್ಡ ಪಾತ್ರ. ಅವರಲ್ಲಿ ದುರ್ಬಲತೆ ಇದೆ, ವಂಶವೇ ದೊಡ್ಡದು ಅಂತ ಒಂದು ಮರೆತು ಬಿಟ್ಟರು. ಸತ್ಯಕಾಮ ಜಾಬಾಲನಿಗೆ ಹುಟ್ಟು ಎಲ್ಲಿಂದಲೋ, ಆದರೆ ಅವನು ಬ್ರಹ್ಮರ್ಷಿ ಆಗಲಿಲ್ವೇ? ಗೌತಮ ಹರಿದ್ರುಮತರು ಇವನು ಯಾರಿಗೆ ಹುಟ್ಟಿದಾನೆ ಅಂತಲೇ ಗೊತ್ತಿಲ್ಲ, ಅಪ್ಪನ ಹೆಸರಲ್ಲಿ, ಅಪ್ಪ ಯಾರು ಅನ್ನೋದೇ ಗೊತ್ತಿಲ್ಲ, ಗೋತ್ರ ಇನ್ನು ಹೇಗೆ ಸಾಧ್ಯ? ಜಬಲೆಯ ಮಗ ನಾನು, ಮದರ್ ಇಸ್ ಎ ಫ್ಯಾಕ್ಟ್ ಬಟ್ ಫಾದರ್ ಇಸ್ ಎ ಬಿಲೀಫ್ ಅಂತಾರಲ್ಲ, ಅಕ್ಷರಶಃ ಛಾಂದೋಗ್ಯೋಪನಿಷತ್ತಲ್ಲ ಆಗಿದೆ. ಆದರೆ ಅದನ್ನು ನಿರ್ವಿಕಾರವಾಗಿ ಹೇಳ್ಕೊತಿದ್ದಾನೆ, ಜಂಬುವಾಗಲ್ಲ. ಕೆಲವರು ಈಚಿನ ಸಾಹಿತಿಗಳು ಅನ್ನೋರು ಕೆಲವರು ಅದನ್ನು ಒಂದು ದೊಡ್ಡ ಕ್ವಾಲಿಫಿಕೇಶನ್ ಅನ್ನುವಂತ ಹೇಳ್ಕೊಳ್ಳೋದುಂಟು. ಕೆಲವರು ಪತ್ರಕರ್ತರು ನಾನು ಅಂಥದ್ದು ತಿಂದೆ ಇಂಥದ್ದು ತಿಂದೆ ಅನ್ನೋದನ್ನು ಬರ್ಕೊಳ್ಳೋದೇನೆ ಒಂದು ದೊಡ್ಡ ಚಾಳಿ. ಒಬ್ಬ ರಂಗಕರ್ಮಿ ಕೂಡ ಹಾಗೇನೆ, ಜಾತ್ಯ ಅವರು ಬ್ರಾಹ್ಮಣರು, ಆದರೆ ಅವ್ರ ಜೊತೆ ಇದ್ದಾಗ ನಾನು ಇದನ್ನು ತಿಂದೆ, ಇವ್ರ ಜೊತೆ ಇದ್ದಾಗ ಇದನ್ನು ತಿಂದೆ ಅಂತ ತಾವು ತಮ್ಮ ಬದುಕನ್ನು ಅವಲೋಕನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸಂಕೋಚ ಇರಲಿ, ಪಶ್ಚಾತ್ತಾಪ ಇರಲಿ, ಹೆಮ್ಮೆ ಕಾಣ್ತಾ ಇದೆ. ನಾನು ಉಪ್ಪಿಟ್ಟು ತಿಂದೆ ಅಂತ ಹೆಮ್ಮೆ ಪಡೋದ್ರೊಳಗೆ ಏನಿದೆ? ಅದೇನೂ ಇಲ್ಲ. ಅಂದರೆ ಏನರ್ಥ? ತಾನು ಏನೋ ಮಾಡರ್ನೈಸ್ ಆಗಿದ್ದೀನಿ ಅನ್ನೋ ಭ್ರಮೆ. ಸಸ್ಯಾಹಾರದಿಂದ ಮಾಡರ್ನೈಸ್ ಆದ ಅಂತಲೂ ಇಲ್ಲ, ಡಿಮಾಡರ್ನೈಸ್ ಆದ ಅಂತಲೂ ಇಲ್ಲ. ಅಂದರೆ ಈ ಭ್ರಮೆಗಳೆಲ್ಲ ಕೂಡ ಅಹಂಕಾರದ ಅಭಿವ್ಯಕ್ತಿಗಳಾಗಿ ತೋರ್ತಾ ಇವೆ. ಸತ್ಯಕಾಮನಿಗೆ ತಂದೆ ಯಾರು ಗೊತ್ತಿಲ್ಲ ಅನ್ನುವಾಗ ಅಹಂಕಾರವೂ ಇಲ್ಲ, ಆತ್ಮ ತಿರಸ್ಕಾರವೂ ಇಲ್ಲ, ಎರಡರಿಂದಲೂ ಮುಕ್ತನಾಗಿದ್ದಾನೆ. ಸುಪೀರಿಯಾರಿಟಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎರಡೂ ಇಲ್ಲದೆ ಆ ನೆಲೆ ನಮಗೆ ಮುಖ್ಯವಾಗಿ ಬೇಕಾದದ್ದು. ಶ್ರೋತ್ರಿಯಲ್ಲೇ ಅದು ಬಂದಿಲ್ಲ. ಬಂದಿದ್ರೆ ಅವರು ವೈದಿಕ ಋಷಿಗಳಾಗ್ತಾ ಇದ್ರು. ನಮ್ಮಂಥವರಾಗೋದು ಹೇಗೆ? ಅವರು ನಮ್ಮಂಥವರಾದಾಗ ಕಲೆ. ಅದರಿಂದಲೇ ಮಾನವನಲ್ಲಿ ರಸ ಉಂಟಾಗುತ್ತೆ ಹೊರತು ದೇವತೆಯಲ್ಲಿ ಅಲ್ಲ ಅಂತ ಅಲಂಕಾರ ಶಾಸ್ತ್ರ ಹೇಳುತ್ತೆ. ಪ್ರಾಣಿಗಳಲ್ಲಿ ಅಲ್ಲ, ಮಾನವತ್ವದ ಛಾಯೆಯನ್ನು ಆರೋಪಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ರಸಸಿದ್ಧಾಂತದಲ್ಲಿ ಬರುತ್ತೆ. ಹೀಗೆ ಶ್ರೋತ್ರಿಯರಲ್ಲಿ ಅಂಥದ್ದು ಸಂಕೀರ್ಣತೆಗಳನ್ನು ನಾವು ಎಷ್ಟನ್ನೋ ಕಾಣ್ತೀವಿ. ಮತ್ತು ಒಂದು ಮೌಲ್ಯವನ್ನು ನೋಡುವಾಗ ಅದೆಷ್ಟೆಷ್ಟೋ ಸ್ತರದಲ್ಲಿ ಅದು ತೋರ್ಕೊಳ್ಳುತ್ತೆ ಎನ್ನುವುದಕ್ಕೆ ಮೊದಲಿಗೆ ಬರ್ತಕ್ಕಂಥ ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು. ವಸಂತ ಸೇನಾ ನಾಟಕ, ಸುಬ್ಬಯ್ಯ ನಾಯ್ಡು ಮತ್ತು ನಾಗೇಂದ್ರ ಮೊದಲಾದಂಥವರೆಲ್ಲ ಸೇರಿ ಮಾಡಿದಂಥ ನಾಟಕ ಕಂಪನಿ ಬಂದಿರುತ್ತೆ ಮೈಸೂರಿಗೆ. ಅದನ್ನು ನೋಡಬೇಕು ಅಂತ ನಾಗಲಕ್ಷ್ಮಿ ತುಂಬ ಆಸೆ ಪಡ್ತಾಳೆ. ನಾಗಲಕ್ಷ್ಮಿ, ಸದಾಶಿವರಾಯರು, ರಾಜಾರಾವ್, ಮಗು ಪೃಥ್ವಿ ಎಲ್ಲ ಹೋಗೋದು ಉಂಟು. ಅಲ್ಲಿ ಶಕಾರನ ಮಾತುಗಳಿಗೆ ಎಲ್ಲರೂ ನಗುತ್ತಾ ಇದ್ದರೆ ಇವ್ರಿಗೆ ಅಯ್ಯೋ ಇದು ರಿಪೀಟ್ ಆಯಿತು ಹ್ಯೂಮರು ಅಂತ. 2 ಸರ್ತಿ ಅವನು ಪೌರಾಣಿಕ ಸಂಕರ ಮಾಡ್ತಾನೆ. ಏನೇ ನೀನು ನಿನ್ನ ಜುಟ್ಟನ್ನು ನಾನು ಹಿಡಿತೀನಿ, ದ್ರೌಪದಿಯ ಜುಟ್ಟನ್ನು ಚಾಣಕ್ಯ ಹಿಡ್ಕೊಂಡು ಬಂದಂತೆ ಅಂತ, ನೀನೇನು ಕುಂತಿ ಮಗನಾದಂಥ ವಿಶ್ವಾವಸುವ ಅಂತೆಲ್ಲ ಹೇಳಿಬಿಟ್ಟಿದ್ರು, ಕರ್ಣನ ದಾನವೀರ ಅನ್ನುವಂಥದ್ದು ಅಂತ. ಹೀಗೆ ಅದಕ್ಕೆ ಜನ ಎಲ್ಲ ನಕ್ಕರೆ ಇವರು ಅದು ರಿಪೀಟ್ ಆಯಿತು ಹ್ಯೂಮರು ಅಂತ ಅಂದ್ಕೋತಾರೆ. ಸದಾಶಿವರಾಯರ ದೃಷ್ಟಿ ಹಾಗೆ. ಮತ್ತು ಆ ಶರ್ವಿಳಕ ಕಳ್ಳ ಬಂದು 3ನೇ ಅಂಕದಲ್ಲಿ ಕನ್ನ ಹಾಕ್ತಾನೆ. ಹಾಕುವಾಗ
ಈ ಇಟ್ಟಿಗೆಗಳನ್ನು ಹೀಗೆ ಕೀಳಬೇಕು, ಇದು ಪದ್ಮಾಕಾರದ್ದು ಉಂಟು, ಇದು ವರ್ತುಲಾಕಾರದ್ದು ಉಂಟು, ಮತ್ತೆ ಇದು ಸೂರ್ಯಾಕಾರದ್ದು, ಬಾಲಚಂದ್ರಾಕಾರದ್ದು, ಸ್ವಸ್ತಿಕಾಕಾರದ್ದು, ಪೂರ್ಣಕುಂಭಾಕಾರದ್ದು, ಇದನ್ನೆಲ್ಲ ಕಿತ್ತು ಕನ್ನ ನೋಡಿ ಎಂಥ ಒಳ್ಳೆ ಆರ್ಟಿಸ್ಟಿಕ್ ಕನ್ನ ಅಂತ ನಾಳೆ ಜನ ಮೆಚ್ಚುವಂತೆ ಹಾಕ್ತೀನಿ ಅಂತಾನೆ. ಆಗ ಅಯ್ಯೋ ಕಳ್ಳ ಆದವನು ಇಷ್ಟೆಲ್ಲ ಲೆಕ್ಕ ಹಾಕಿದ್ರೆ ಕದಿಯೋಕ್ಕಾದ್ರೂ ಆಗುತ್ತಾ ಅಂತ ನಾಗಲಕ್ಷ್ಮಿ ಎಂದ್ಕೋತಾಳೆ. ಆದರೆ ಸದಾಶಿವರಾಯರು ತಕ್ಷಣವೇ ಕುತೂಹಲಕಾರಿಯಾಗ್ಬಿಟ್ಟು ಆಗಿನ ಕಾಲದಲ್ಲಿ ಶಿಲ್ಪಿಗಳು ಇಂಥದ್ದೆಲ್ಲ ಇಟ್ಟಿಗೆಗಳು ಬಳಸ್ತಾ ಇದ್ರು, ಅದರಿಂದ ಕಟ್ಟೋಣಕ್ಕೆ ಅಂದರೆ ಆ ಕಟ್ಟಡಕ್ಕೆ ಎಂಥ ಶಕ್ತಿ ಬರ್ತಾ ಇತ್ತು, ಶಿಲ್ಪಶಾಸ್ತ್ರದಲ್ಲಿ ಇಂಥ ವರ್ಣನೆ ಬಂದಿದ್ರೆ ಆ ಶಿಲ್ಪಶಾಸ್ತ್ರದ ಕಾಲ ಯಾವುದು, ಇದನ್ನು ನಾನು ವಿಶೇಷ ದೃಷ್ಟಿಯಿಂದ ಅಧ್ಯಯನ ಮಾಡಬೇಕು ಅಂತ ಮನಸ್ಸಿನಲ್ಲೇ ಟಿಪ್ಪಣಿ ಹಾಕ್ಕೊಂಡು ಅಂತ. ಸದಾಶಿವರಾಯರ ತಮ್ಮ ರಾಜಾರಾವ್ ಇಂಗ್ಲೆಂಡಿಗೆ ಹೋಗಿ ಬಂದು ಅಲ್ಲಿ ರಂಗಭೂಮಿಯನ್ನೆಲ್ಲ ನೋಡಿದಂಥವನು. ಅವನು ಇಂಗ್ಲೆಂಡ್ನ ಥಿಯೇಟ್ರು, ಇಲ್ಲಿ ಆ್ಯಕ್ಟ್ರಸ್ ಯಾವ ಥರ, ಇಲ್ಲಿ ಹಾಡು ಹಸೆ ಜಾಸ್ತಿ ಆಯಿತು, ಇಲ್ಲಿ ಸರಳವಾದ ರಂಗಸಜ್ಜಿಕೆ ಹೇಗಿದೆ ಅಂತೆಲ್ಲ. ನಾಗಲಕ್ಷ್ಮಿ ನೋಡಿ ಕೊನೆಗೆ ಚಾರುದತ್ತ ಗೆದ್ದಾಗ, ಅಂದರೆ ನ್ಯಾಯಕ್ಕೆ ಜಯ ಅಂತಾದಾಗ ಸಂತೋಷ ಪಡ್ತಾಳೆ. ಅವನಿಗೆ ಮರಣದಂಡನೆನ್ನುವ ತುದಿಗೆ ಹೋಗಿದ್ದಾಗ ದುಃಖ ಪಡ್ತಾಳೆ. ಮಗು ರೋಹಸೇನ ಮಣ್ಣಿನ ಬಂಡಿ ಬೇಡ ಚಿನ್ನದ ಬಂಡಿ ಬೇಕು ಅಂತ ಹಠ ಮಾಡಿದಾಗ ಅಷ್ಟೊತ್ತಿಗಾಗಲೇ ತೊಡೆ ಮೇಲೆ ಮಲಗಿದ್ದ ಪೃಥ್ವಿ ಕಡೆಗೆ ನೋಡ್ತಾಳೆ ಅಂತ ಬರುತ್ತೆ. ಎಂಥ ಅಬ್ಸರ್ವೇಷನ್ ರೀ ಇದೆಲ್ಲ! ಮಹಾಕವಿ ಬರೀದೇ ಇದ್ರೆ ಸಾಧ್ಯವೇ ಆಗುವಂಥದ್ದಲ್ಲ. ತನ್ನ ಮಗನಿಗೆ ಏನಾದರೂ ಮಾಡಬೇಕು ಅಂತ ಆ ರೋಸೇನನ ಬಗ್ಗೆ ಬಂದಾಗ ಆ ಸಣ್ಣ ಫ್ಲ್ಯಾಶಸ್ ಕೊಡ್ತಾರಲ್ಲ, ಅದು ಬಹಳ ಮುಖ್ಯ. ದೊಡ್ಡ ದೊಡ್ಡ ಕಾವ್ಯಗಳನ್ನು ಬರೀಬಹುದು, ಆದರೆ ಅಲ್ಲಿ ಈ ಕುಸರಿ ಕೆಲಸಗಳು ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಮಹಾಭಾರತದಲ್ಲಿ ಅಂಥದ್ದು ಬೇಕಾದಷ್ಟು ಬರುತ್ತೆ. ಶಕುಂತಲೆ 7 ವರ್ಷದ ಭರತನ್ನ ಕರ್ಕೊಂಡು ದುಷ್ಯಂತನ ಆಸ್ಥಾನಕ್ಕೆ ಹೋಗ್ತಾಳೆ. ಋಷಿಗಳೆಲ್ಲ ಪಟ್ಟಣದ ಜನ ಇವ್ರನ್ನ ಗೇಲಿ ಮಾಡಿಬಿಟ್ರು ಅಂತ ಅವ್ರು ಓಡೋಗ್ಬಿಡ್ತಾರೆ, ಬೇಡ ಶೀಮಾರಿ ಹಾಕಿ ಹೊರಟೋಗ್ತಾರೆ. ಇವಳೊಬ್ಬಳೇ ಹೋಗುವಾಗ ಮಗುವನ್ನು ಸರಕ್ಕಂತ ಹತ್ತಿರಕ್ಕೆ ಕೆಳ್ಕೊಂಡು ಹೋದಳು ಅಂತ ಬರುತ್ತೆ. ಅಂದರೆ ಹೊಸ ಜಾಗ, ಮಗು ಕೈ ತಪ್ಪಿಸಿಕೊಂಡು ಹೋದರೆ ಎಂಥದ್ದು ಅಂತ. ಶಕುಂತಲೆ ಹೊರಟಿರೋದು ತನಗೆ ನ್ಯಾಯ ಬೇಕು ಅಂತ, ಗಂಡ ಮದುವೆಯಾಗಿ 7 ವರ್ಷ ಆದರೂ ತಿರುಗಿ ಬಂದಿಲ್ಲ ಅಂತ. ಇಂಥ ಸಂದರ್ಭದಲ್ಲಿ ಮಗುನ ಜೋಪಾನ ಮಾಡಬೇಕು ಅನ್ನೋದು ಬೇರೆ ಉಂಟು. ಎಂಥದ್ದು ಹರಿಶ್ಚಂದ್ರ ಕಾವ್ಯದಲ್ಲಿ ಆ ಹರಿಶ್ಚಂದ್ರ ಬಂದು ತನ್ನ ಸಂಬಳಿ ಕೋಲು, ಆ ಸ್ಮಶಾನ ಕಾಯೋರು ಇಟ್ಕೊಂಡಿರ್ತಕ್ಕಂಥ ಕೋಲು, ಚಂಡಾಲರು ಹತ್ತಿರ ಯಾರು ಬರಬೇಡಿ ನಾವು ಮೈಲಿಗೆ ಅಂತ ಸದ್ದು ಮಾಡೋಕ್ಕೆ ಬಳಸ್ತಕ್ಕಂಥ ಕೋಲು, ಅದರಿಂದ ಹೀಗೆ ತಳ್ಳುತ್ತಾನೆ. ಮಗುವನ್ನು ನೀನು ಸುಡೋ ಹಾಗಿಲ್ಲ, ಇಲ್ಲಿ ಕರ ತೆರಬೇಕು, ಒಂದು ಕಾಸು ಪಡಿಯಕ್ಕಿ ಬಟ್ಟೆ ಅಂತ. ಆಗ ಚಿತೆಯಿಂದ ಆಚೆಗೆ ತಳ್ಳಿದರೆ ಮಗು ನೊಂದೀತು ಜೋಕೆ ಅಂತ ಅವಳಂತಾಳೆ. ಸತ್ತ ಹೆಣ ಆಗಿ ಮೈ ಕೊರಡಾಗಿದೆ. ಅದು ಕಾವ್ಯ. ಇದು ಅಂದರೆ ಭೈರಪ್ಪನವರು ಎಲ್ಲಿ ನಿಲ್ತಾರೆ ಅನ್ನೋದನ್ನು ನಾವು ನೋಡಿಕೊಳ್ಬೇಕು. ಅದು ಬಹಳ. ಕುಮಾರವ್ಯಾಸ ಬರಿತಾನಲ್ಲ, ಆ ಜಯದ್ರಥನನ್ನ ತಲೆ ಬೋಳಿಸಿ ಪಂಚಶಿಖೆಗಳನ್ನು ಇಟ್ಟು ಪಾಂಡವರು ಕಳಿಸ್ಕೊಡುವಾಗ ಅಲ್ಲಿದ್ದ ಋಷಿಪತ್ನಿಯರು ಅವರು ಇವರು ಹೆಂಗಸರು ಇರ್ತಾರಲ್ಲ, ನೆಟಕೆ ಮುರಿದು ಕಳಿಸ್ಕೊಡ್ತಾರಂತೆ ಅವನಿಗೆ. ಅದನ್ನು ಬಿಡಲ್ವಲ್ಲ ಕವಿ. ಸಣ್ಣ ಇನ್ಸಿಡೆಂಟ್ ಅವನು ನೋಡಿದ್ದಾನೆ ಊರಿನಲ್ಲಿ. ಹೆಂಗಸರು ಯಾವ ಕಾಲದಲ್ಲೂ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅದು ಒಂದೇ ರೀತಿಯಾಗಿರ್ತಲ್ಲ, ನೆಟಕೆ ಮುರಿಯೋದು, ಮೂತಿ ತಿರುವುದು ಎಲ್ಲ ಮಾಡುವಂಥದ್ದು. ಅದನ್ನು ಅವನು ಬಳಸ್ಕೊಳ್ತಾನೆ. ಮಹಾಭಾರತದ 8,000ಕ್ಕೂ ಹೆಚ್ಚು ಪದ್ಯಗಳ ಆ ಕಾವ್ಯದಲ್ಲಿ ಅದಕ್ಕೊಂದಕ್ಕೆ ಅವಕಾಶ ಇದೆಯಲ್ಲ, ಇದು ಕಲೆ ಅಂತಂದರೆ. ಹೀಗೆ ಆ ಒಂದು ಸೂಕ್ಷ್ಮತೆ. ಮತ್ತೆ ನೋಡಿ, ಕಥೆ ಇನ್ನು 32ನೇ ಪುಟದಲ್ಲಿಲ್ಲ, ಆಗಲೇ ಒಂದು ಮಾತ್ರ ಅವ್ರಿಗೆ ಬೇಜಾರಾಗತ್ತಂತೆ ಅವಳಿಗೆ, ನಾಗಲಕ್ಷ್ಮಿಗೆ. ಚಾರುದತ್ತ ಮತ್ತು ಅವನ ಪತ್ನಿ ಧೂತಾದೇವಿ ಎಲ್ಲ ಒಂದಾಗ್ತಾರೆ ಸ್ಮಶಾನದಲ್ಲಿ. ಆಗ ಹರ್ಷ ತುಂಬಿ ಬಂತಾದರೂ ಚಾರುದತ್ತನ ಹೆಂಡತಿ ಸವತಿಯ ಜೊತೆಗೆ ಹೇಗೆ ಇದ್ದಾಳು? ಯಾಕೆಂದರೆ ಕುಲವಧು ಅಂತ ಮಾಡಿ ವಸಂತ ಸೇನೆಯನ್ನು ಮದುವೆ ಮಾಡಿಸ್ತಾರಲ್ಲ, ಆ ಒಂದು ಭಾವ ಸುಳಿದು ಹೋಗುತ್ತಂತೆ. ಮುಂದೆ ಕರುಣಾರತ್ನೆ ಬಂದಾಗಿ ಇವಳು ಹೇಗಿರೋದು ಅನ್ನೋದಕ್ಕೆ ಎಂಥ ಧ್ವನಿಯಾಗಿ ಬರುವಂಥದ್ದು. ಅಷ್ಟು ಓದಿರ್ತಕ್ಕಂಥ ಮುಂದುವರೆದ ಕರುಣಾರತ್ನೆಗೆ ನಾಗಲಕ್ಷ್ಮಿನ ಜೊತೆಯಲ್ಲಿ ಇಟ್ಕೊಂಡು ಬದುಕೋಕ್ಕಾಗೋಲ್ಲ. ಆ ಸಂದರ್ಭದಲ್ಲಿ ಇವರು ಶ್ರೋತ್ರಿಯರು ಒಂದು ಕಾಮೆಂಟ್ ಮಾಡ್ತಾರೆ, ಅವಳಿಗಾದರೂ ಪಾಪ ಕರುಣಾರತ್ನೆನಾದರೂ ಸ್ವಲ್ಪ ಔದಾರ್ಯ ತೋರಿಸ್ಬೋದಿತ್ತು. ಹೇಗೂ ನೀವು ಅವರು ಮದುವೆ ಆಗಿರೋದು ದೈಹಿಕವಾದ ಸುಖಕ್ಕಲ್ಲ, ಅಭ್ಯುದಯ ಲೋಕ ಇದಕ್ಕಲ್ಲ, ಶಾಶ್ವತವಾದ ಗ್ರಂಥ ನಿರ್ಮಾಣಕ್ಕೆ. ಅಂದರೆ ಅವಳೊಂದು ಮೋಕ್ಷ ಪತ್ನಿ ಥರ ಅವಳು ಬಂದಿದ್ದಾಳೆ ಅಂತಂದರೆ, ಧರ್ಮಪತ್ನಿ ಮೋಕ್ಷ ಪತ್ನಿ ಜೊತೆಗಿರ್ಬೋದಲ್ಲ. ಯಾಜ್ಞವಲ್ಕ್ಯರ ಬದುಕಿನಲ್ಲಿ ಆದದ್ದೇನೆ. ಕಾತ್ಯಾಯಿನಿ ಇದ್ದಳು ಧರ್ಮಪತ್ನಿ, ಮೋಕ್ಷ ಪತ್ನಿ ಅಂತ ಮೈತ್ರೇಯಿ ಬಂದಳು, ಇಬ್ಬರೂ ಇದ್ದರಲ್ಲ ಒಟ್ಟಿಗೆ. ದೇವಡೂರ ಮಹಾದರ್ಶನ ಕಾದಂಬರಿ ಓದಿದ್ರೆ ಅದ್ಭುತವಾಗಿ ಗೊತ್ತಾಗುತ್ತೆ. ಹೌ ಕಾತ್ಯಾಯಿನಿ ವಾಲಂಟರ್ಲಿ ಇನ್ವೈಟ್ಸ್ ಮೈತ್ರೇಯಿ ಟು ಮ್ಯಾರಿ ಯಾಜ್ಞವಲ್ಕ್ಯ. ನೀನು ಯಾವಾಗ ಯಾಜ್ಞವಲ್ಕ್ಯರನ್ನು ಹೋಗಿ ಅಪ್ರೋಚ್ ಮಾಡಿದ್ರೆ ಅವ್ರು ನಿನ್ನನ್ನು ಒಪ್ಪಿಸ್ಕೋತಾರೋ ಅದನ್ನೊಂದು ಸಂದರ್ಭ ಹೇಳ್ಕೊಡ್ತೀನಿ. ಅವ್ರ ಅಗ್ನಿಗ್ರಹಕ್ಕೆ ಹೋಗಿ ಹೋಮ ಮಾಡಿ ಆಚೆಗೆ ಬಂದಾಗ ಅವರು ಅನುಗ್ರಹ ಭಂಗಿಯಲ್ಲಿರ್ತಾರೆ, ಆವಾಗ ಕೇಳು ಅಂತ ಹೇಳ್ಬಿಟ್ಟಂತ. ಅಂದರೆ ಹಳಗಾಲದವ್ರಿಗಿದ್ದಂಥ ಔದಾರ್ಯ. ಅವಳು ಹೇಳ್ತಾಳೆ, ಯಾಕೋ ಏನೋ ಗೊತ್ತಿಲ್ಲ ನನಗೆ ಬಹುಪತ್ನಿತ್ವ ಅಂದ್ರೇ ಅಸಹ್ಯ ಅಂತಂತಾಳೆ. ಅವಳಿಗಿರ್ತಕ್ಕಂಥ ಇನ್ಹಿಬಿಷನ್ಸ್ ಅದು. ಅವಳೇನು ಕೆಟ್ಟವಳಲ್ಲ.
ತಂದೆ, ತಾಯಿ, ಅಣ್ಣ ಎಲ್ಲರನ್ನು ಬಿಟ್ಟು ಬಂದವಳು. ಅವಳಿಗೋಸ್ಕರನೇ ಅವಳಿಗಿಂತ ಚೆನ್ನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಶ್ರೀಮಂತ ಬಿಸ್ನೆಸ್ ಮ್ಯಾನು 10 ವರ್ಷ ಕಾದಿರ್ತಾನೆ. ಇವಳು ಇಂಗ್ಲೆಂಡ್ಗೆ ಹೋಗಿ ಎಲ್ಲ ಓದಿ ಬಂದ ಮೇಲೆ ಕೂಡ ಅಣ್ಣನ ಸ್ನೇಹಿತ ಮದುವೆ ಆಗೋ ಕಾದಿರ್ತಾನೆ. ಇಲ್ಲ, ನಿಮಗೆ ನನ್ನಂಥವಳಿಂದ ಸುಖ ಸಿಗೋಲ್ಲ, ನಾನು ಓದು ವಿದ್ಯೆ ಸರ್ಚು ಅಂತ ಅಲ್ಲಿಗೆ ಮುಡುಪಾಗಿದ್ದವಳು ಅಂತ ಹೇಳಿ ಬರ್ತಾಳೆ. ಕೆಲವರು ವಿಮರ್ಶಕರು ಹೇಳೋದುಂಟು, ಶ್ರೋತ್ರಿಯರ್ನಲ್ಲಿ ತುಳಿದು ಹಾಕಿಬಿಟ್ಟಿದ್ದಾರೆ ಅಂತ ಭೈರಪ್ಪನವರ ಸಮರ್ಥನೆಗೋಸ್ಕರ, ನೋಡಿದ್ಯಾ ನಿನ್ನ ವಂಶ ಅಂತ ಇದೆಯಲ್ಲ, ವಂಶನೇ ನಾಯಿಪಾಲಾಯಿತು ಅಂತ. ಹಾಗೆ ಯಾರ ಬಗ್ಗೆನೂ ಅವರು ಕಹಿ ಮಾಡಿಕೊಂಡಿಲ್ಲ ಲೇಖಕರು. ಯಾವ ಪಾತ್ರ ಕೂಡ ಆ ಥರ ಇವರ ಕೈಯ ಆಟದ ಗೊಂಬೆ ಆಗಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಮತ್ತೆ ಆ ವಂಶ ಪ್ರಜ್ಞೆ ಒಬ್ಬೊಬ್ಬರದು ಒಂದೊಂದು ರೀತಿ ಬದಲಾಗುತ್ತೆ. ಸದಾಶಿವರಾಯರು ಹೇಳ್ತಾರೆ, ಆ 5 ಸಂಪುಟಗಳೇ ತನ್ನ ಸರ್ವಸ್ವ ಅಂತ. ಡಾಕ್ಟರ್ ಹತ್ರ ಹೋಗಿ ಹೇಳ್ತಾರೆ, ಡಾಕ್ಟ್ರೇ ನನಗೆ ಹೃದಯ ದುರ್ಬಲವಾಗಿದೆ ಅಂತಾರೆ, ಏನೂ ಮಾಡಬೇಡಿ ಅಂತ. ಹೀಗೆ ಬದುಕು ನಾನು ಸತ್ತರೆ ಏನು? ಸದಾಶಿವರಾಯ ಇಂಥ ವರ್ಷ ಬದುಕಿದ್ದು 20 ವರ್ಷ ಜಾಸ್ತಿ ಬದುಕಿ ಸತ್ತ ಅಂತ ನನಗೆ ಬೇಕಾಗಿಲ್ಲ. ಅದನ್ನು ವಿದ್ವತ್ ಪ್ರಪಂಚ ಕೇರ್ ಮಾಡೋಲ್ಲ, ಕೇಳೋದಷ್ಟೇನೆ, ನೀನು ಬದುಕಿದ್ಯಾ ಸತ್ತಿದ್ಯಾ ಅಲ್ವಾ, 5ನೇ ಸಂಪುಟ ಬಂತಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಬದುಕಿರಬೇಕು, ಹೇಳಿ ನಾನು ಏನು ಮಾಡಲಿ ಅಂತ. ಆಗ ಡಾಕ್ಟ್ರು ಇಷ್ಟು ಕಮಿಟ್ ಆಗಿದ್ದವರಿಗೆ ನನ್ನ ಒಂದು ಮಾತು, ನೀವು ರೊಟೀನ್ ಮಾಡ್ಕೊಂಡು ಹೋಗಿ ಅಂತ ತೊಂದರೆ ಇಲ್ಲ, ಡಿಕ್ಟೇಷನ್ ಕೊಡಿ, ಬರೀಬೇಡಿ, ಓದಬೇಡಿ, ಓದಿದ್ದನ್ನು ಕೇಳಿ ಅಂತ ಹೇಳಿದ್ರೆ ಇವರಿಗೆ ಚೈತನ್ಯ ಸಿಕ್ಕು ಬರೆಯೋದಿದ್ರೆ ನಾನು ಯಾಕೆ ತಪ್ಪಿಸ್ಲಿ ಅಂತ ಆಗಲಿ ಅಂತಂತಾರೆ ಅಂತ. ಸದಾಶಿವರಾಯರದು ದೊಡ್ಡ ಧ್ಯೇಯ ಅಂತ ಅನ್ಬೋದು. ಭಾರತೀಯ ಸಂಸ್ಕೃತಿಯನ್ನೇ ನಾನು ಚಿತ್ರಿಸಬೇಕು ಅಂತ ಹೊರಟಂಥದ್ದು. ಅದಕ್ಕೆ ಉಳಿದೇ ಆಗೋದಿಲ್ಲ ಅಂತದ್ದು ಅವ್ರ ಮಿತಿ. ಏನು ಮಾಡೋಣ? ಅದು DVG ಅವರು ಕೈಲಾಸ ಸಂಸ್ಮರಣೆ ಅಂತ KV ಅಯ್ಯರ್ ಅವರ ಪುಸ್ತಕದ ಮುನ್ನುಡಿಗೆ ಬರೀತಾರೆ. ಯಾರೋ ಒಬ್ರು XYZ ಸಂಗೀತಗಾರರಿಗೆ ಕಚೇರಿಗೆ ಮುಂಚೆ ಒಂದು ಬುರುಡೆ ಹೆಂಡ, ಆಮೇಲೆ ಒಂದು ಬುರುಡೆ ಹೆಂಡ ಇಲ್ಲದೆ ಇದ್ರೆ ಧ್ವನಿನೇ ಏರೋದಿಲ್ಲ, ಶ್ರುತಿನೇ ಸೇರೋದಿಲ್ಲ, ಲೈವೇ ಕೂಡೋದಿಲ್ಲ ಅಂತ. ಏನು ಮಾಡೋದು? ಕೈಲಾಸಮ್ಮ ಅವರ ಬದುಕಿನಲ್ಲಿ ಹಾಗೆ ಆಗ್ಬಿಡ್ತು. ಏನು ಮಾಡೋದು? ಯಾವ ಹೂವು ಅರಳೋದಕ್ಕೆ ಯಾವ ಗೊಬ್ಬರ ಹಾಕಬೇಕು, ಇದು ಒಂದು ಸಮಾಧಾನ, ಸಂತೋಷವಿಲ್ಲದ ಸಮಾಧಾನ ಅಂತ ಬರೀತಾರೆ DVG. ಹಾಗೆ ನಾವು ನೋಡಬೇಕಾಗುತ್ತೆ ಬದುಕಿನ ಪಾಸಿಬಿಲಿಟೀಸ್ ಹೇಗೆ ಅಂತ. ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಅದೇ ಆಸ್ಪಾಸ್ನಲ್ಲಿ ಇದ್ದವರಲ್ಲ. ಅವರು 31ನೇ ಇಸ್ವಿಲೇ ಬರೀತಾರೆ, ವೇಮನ ಸ್ತ್ರೀಲೋಲ ಅಂತ ಲೋಕಪ್ರಥೆ. ಆದರೆ ಇಂಥ ಚೆನ್ನಾಗಿರುವಂಥ ಪದ್ಯ ಬರೆಯೋದಕ್ಕೆ ವೇಶ್ಯಾಲೌಲ್ಯವೇ ಬೇಕಾದರೆ ನಾವೆಲ್ಲ ಚಂದ ಹಾಕ್ಕೊಂಡು ಆ ವ್ಯವಸ್ಥೆ ಮಾಡೋಣ ಯಾರಿಗಾದ್ರು ಅಂತಂತಾರೆ. ಅಂಥ ಸಾಂಪ್ರದಾಯಿಕರಾದ ರಾಳ್ಳಪಲ್ಲಿಯವರು ಹಾಗೆ ಹೇಳ್ತಾರೆ. ಅಂದರೆ ಒಂದು ದೊಡ್ಡದು ಬರೋದಿದ್ದರೆ ಇದು ನೋಡೋಣ ಅನ್ನುವಂಥ ಒಂದು ಔದಾರ್ಯ ಇದೆ. ಅದಾಗಲಿ ಅಂತಲ್ಲ, ಯಾವ ವೈದಸ್ಸು ಇಲ್ಲದೆ ದೊಡ್ಡ ಕೆಲಸ ಮಾಡಿದ್ರೆ ಲೋಕೋತ್ತರವಾದದ್ದು. ಆಗಲಿಲ್ಲಪ್ಪ, ಏನು ಮಾಡೋಣ? ಬಂದಂಥ ಒಳಿತಿದೆಯಲ್ಲ ಅದರ ಕಡೆಗೆ ಗಮನ ಕೊಡಿ ಅನ್ನುವಂಥದ್ದು ಇರಬಹುದು. ಒಟ್ಟಿನಲ್ಲಿ ಇದನ್ನು ಇದಮಿತ್ತಂ ಅಂತ ತೀರ್ಮಾನ ಮಾಡೋದಕ್ಕಿಂತ ಆ ಭಾವವನ್ನು ಗ್ರಹಿಸಬೇಕು. DVG ಅವರು ಶ್ರೀರಾಮ ಪರೀಕ್ಷಣಂನಲ್ಲಿ ಕಡೆಗೆ ಹನುಮಂತನ ಜೊತೆಗೆ ರಾಮನ ಸಂವಾದ ಆಗುತ್ತೆ. ಆಗ ಹನುಮಂತನಿಗೆ ರಾಮ ಹೇಳ್ತಾನೆ, ನೋಡು, ನಾನು ಒಬ್ಬ ಮನುಷ್ಯನಾಗಿ ಆ ಸಂದರ್ಭದಲ್ಲಿ ಬೆಸ್ಟ್ ಆಫ್ ಮೈ ಕೇಪಬಿಲಿಟೀಸ್ ಏನೋ ಅದು ಮಾಡಿದೆ, ಅದನ್ನು ಮರೆಯದೆ ಆ ಫ್ರೇಮನ್ನು ನೋಡದೆ ನೀನು ಲೆಕ್ಕ ಹಾಕಬೇಡ, ಅದನ್ನು ಗಮನಿಸ್ಕೋ ಅಂತ ಹೇಳ್ಬಿಟ್ಟಂತಾರೆ. ಇದು ತುಂಬ ಮುಖ್ಯವಾದಂಥದ್ದು ಅಂತ ನನಗನ್ಸುತ್ತೆ. ಮತ್ತು ವಂಶದ ಕಲ್ಪನೆ ಒಬ್ಬೊಬ್ಬರದು ನಂತರ ಬೇರೊಂದು ಉದಾಹರಣೆ ಕೊಡ್ತೀನಿ. ಪರಮಾನಂದ ಭಾರತಿ ಸ್ವಾಮಿಗಳವರು, ತಮಗೆ ಅನೇಕರಿಗೆ ಗೊತ್ತಿರಬಹುದು, IITಯಲ್ಲಿ ಗಣಿತಶಾಸ್ತ್ರವನ್ನು ಪಾಠ ಮಾಡ್ತಾ ಇದ್ದವರು, ದೊಡ್ಡ ವೇದಾಂತಿಗಳು, ಪರಿವ್ರಾಜಕರು. ಅವರು ಸಂಗೀತವನ್ನು ಅಭ್ಯಾಸ ಮಾಡಿದವರು. ಅಲ್ಪ ಸ್ವಲ್ಪದವರ ಕೈ ಕೆಳಗಲ್ಲ, ಪದ್ಮಭೂಷಣ ಮಂಗಳಂಪಲ್ಲಿ ಬಾಲಮುರಳಿ ಕೃಷ್ಣರ ಶಿಷ್ಯರಾಗಿದ್ದವರು. ಅವ್ರ ಹತ್ರ ಹಲವು ಕಾಲ ಕಲಿತಾ ಇದ್ದವರು. ಕಡೆಗೆ ಇವರು ಪೂರ್ತಿ ವೈರಾಗ್ಯ ಅಂತ ಸಂಗೀತ ಎಲ್ಲ ಬಿಟ್ಟಿದ್ರು, ಇಲ್ಲಿ ಬಂದು ಬಿಟ್ಟಿದ್ರು ಮಾಗಡಿ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳ ಹತ್ರ ವೇದಾಂತ ಅಭ್ಯಾಸಕ್ಕೆ ತೊಡ್ಕೊಂಡು ಸನ್ಯಾಸವೇ ತೊಗೊಂಡ್ಬಿಟ್ಟಾಗ ಬಾಲಮುರಳಿ ಕೃಷ್ಣ ಇವರಿಗೆ ಶಾಪ ಹಾಕಿದ್ರಂತೆ. ನನಗೆ ಪರಮಾನಂದ ಭಾರತಿ ಸ್ವಾಮಿಗಳು ಹೇಳಿದ್ದು, ನೀವಂತ ಪಾಠ చేసుకుನಿಸ್ತೀವಿ ಅಂತ ಹೇಳ್ಬಿಟ್ಟಂದ್ರಂತೆ. ನೀನು ಕಚೇರಿ ಮಾಡ್ಬೋದಾಗಿತ್ತು, ಕಾವಿ ಉಟ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟಲ್ಲ. ಆಮೇಲೆ ಇವರು ಒಂದು ಭಾಷಣಕ್ಕೆ ಕರೆದ್ರಂತೆ, ನಾನು ಭಾಷಣ ಮಾಡ್ತೀನಿ ಬನ್ನಿ ಅಂತ. ಬಾಲಮುರಳಿ ಕೃಷ್ಣ ಬಂದು ಎಲ್ಲ ಕೇಳಿದ ಮೇಲಿಂದ ತುಂಬ ಒಳ್ಳೇದಾಯಿತು ನೀನು ಸಂಗೀತ ಬಿಟ್ಟಿದ್ದು, ಒಳ್ಳೆ ಸನ್ಯಾಸಿ ಸಿಕ್ಕದ ಜಗತ್ತಿಗೆ ಅಂತ ಹೇಳಿಬಿಟ್ಟು. ಇಲ್ಲಿ ಭೈರಪ್ಪನವರ ಭಿತ್ತಿನಲ್ಲೂ ಬರುತ್ತೆ. ಜಾವಡೇಕರ್ ಅಂತ ಅವರ ಗೈಡು, ಇವರು PhD ಮಾಡಿದ್ರು ಟ್ರೂತ್ ಆ್ಯಂಡ್ ಬ್ಯೂಟಿ ಅಂತ, ಸತ್ಯ ಮತ್ತು ಸೌಂದರ್ಯ ಅಂತ. ಡಿಲೀಟ್ ಮಾಡಬೇಕು ಟ್ರೂತ್ ಆ್ಯಂಡ್ ಮಾರಲ್ ಎಥಿಕ್ಸ್ ಅಂತ, ಬ್ಯೂಟಿ ಆ್ಯಂಡ್ ಎಥಿಕ್ಸ್ ಅಂತ, ಸೌಂದರ್ಯ ಮತ್ತು ನೀತಿ ಅಂತ ಅದನ್ನು ಡಿಲೀಟ್ ಮಾಡಬೇಕು ಅಂತ ಅವರಿಗೆ ಬಹಳ ಎನ್ಕರೇಜ್ ಮಾಡ್ತಾರೆ. ಇವರು ವಂಶವೃಕ್ಷ ಕಾದಂಬರಿ ಬರೆದುಬಿಟ್ಟು ಇಟ್ಟಿದ್ದವರು. ಮತ್ತು ಪಬ್ಲಿಕೇಶನ್ಗೆ ಅಂತ ಹೇಳ್ಬಿಟ್ಟಿದ್ದನು ಸಾಹಿತ್ಯ ಭಂಡಾರದವ್ರು ಕೇಳಿದಾಗ ಅದನ್ನು ಮತ್ತೆ ಓದೋಕ್ಕೆ ಶುರು ಮಾಡ್ತಾರೆ. ಅದು ಬಹಳ ಚೆನ್ನಾಗಿರ್ತಕ್ಕಂಥದ್ದು ಆ ಒಂದು ಭಾವ. ಅವರು ಸುಮಾರು 1 ತಿಂಗಳಿಂದ ಹೊಳೆಯತೊಡಗಿತು.
ಕಲೆಯ ಹುಟ್ಟು, ಗುರಿ, ಸ್ವರೂಪ, ವಿಧಾನಗಳ ಬಗ್ಗೆ ಸುಮಾರು 10 ವರ್ಷದಿಂದ ಒಂದೇ ಸಮನೆ ಓದ್ತಾ ಇದ್ದೀನಿ. PhD, D.Litt ಅಂತ ಅದನ್ನೇ ಬರಿತಾ ಇದ್ದೀನಿ. ಅದು ಬೌದ್ಧಿಕ ಚೋದನೆ ಕೊಟ್ಟಿದೆ, ಡಿಗ್ರಿ ಕೊಟ್ಟಿದೆ. ಆ ಡಿಗ್ರಿಗೆ ವಿಶ್ವವಿದ್ಯಾಲಯದವರು 3 ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ, ರೀಡರ್ ಹುದ್ದೆ ಅವಕಾಶವನ್ನು ಹೆಚ್ಚಿಸಿದೆ. ಆದರೆ ಅದರಲ್ಲಿ ರಸವಿರಲಿಲ್ಲ. ವಂಶವೃಕ್ಷದ ಮೂಲಕ ನಾನು ರಸವನ್ನು ಸೃಷ್ಟಿಸಿದ್ದೇನೆ, ಸೃಷ್ಟಿಯ ಆನಂದವನ್ನು ಅನುಭವಿಸಿದ್ದೇನೆ. ನಾನು ಸೃಜನಶೀಲ ಕಲಾವಿದನಾಗಬೇಕು ಅಥವಾ ಕಲಾ ಮೀಮಾಂಸಕನಾಗಬೇಕು? ನಾನೊಬ್ಬ ಕಾಳಿದಾಸನಾಗಬೇಕೋ ಅಥವಾ ಒಬ್ಬ ಅಭಿನವ ಗುಪ್ತ ಆಗಬೇಕು? ಅದು ಬಂದಂಥ ಪ್ರಶ್ನೆ. ಒಬ್ಬ ಸದಾಶಿವ ಬ್ರಹ್ಮೇಂದ್ರ ಆಗಬೇಕು ಅಥವಾ ಇನ್ನೊಬ್ಬ ಅದನ್ನು ದೊಡ್ಡ ಸಂಶೋಧನೆ ಮಾಡಿದಂಥ ವಿದ್ವಾಂಸ ಆಗಬೇಕು? ಅಂದರೆ ಒಂದು ಮರವಾಗಿ ಬೆಳೆಯಬೇಕು ಅಥವಾ ಒಂದು ಮಂದಾಸನವಾಗಬೇಕು, ಮರದ್ದೇ ಆದಂಥ ಮಂದಾಸನ. ಇದು ಬಂದಂಥ ಸಮಸ್ಯೆ. ಅವರಿವರ ಕಲಾ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿ ಒಂದನ್ನು ಇನ್ನೊಂದರೊಡನೆ ಹೋಲಿಸಿ ವಿಮರ್ಶೆ, ಥೀಸಿಸ್ ಬರೆದು ಇವೆಲ್ಲ ಬುದ್ಧಿಯ ಕೆಲಸಗಳು. ಇದರಲ್ಲಿ ರಸವಿಲ್ಲ ಎನಿಸತೊಡಗಿತು ಅಂತ ಹಾಗಾಗಿ ನಿಲ್ಲಿಸಿಬಿಡ್ತಾರೆ. ಮತ್ತು ಜಾವಡೇಕರ್ ಅವರು ಸಿಕ್ಕಾಪಟ್ಟೆ ಶಾಪ ಹಾಕ್ತಾರೆ, ಬೈತಾರೆ. ಆಮೇಲೆ ಹಲವು ವರ್ಷ ಆದಮೇಲೆ ವಂಶವೃಕ್ಷ ಹಿಂದಿಗೆ ಅನುವಾದ ಆಗುತ್ತೆ. ಆದಾಗ ಅವ್ರಿಗೆ ಕಳಿಸ್ಕೊಡ್ತಾರೆ. ಡಿಲ್ಲಿಲಿ ಇರ್ತಾರೆ ಇವರು, ಗುಜರಾತ್ಗೆ ಕಳಿಸ್ಕೊಡ್ತಾರೆ. ಅವರು ಓದಿ ತುಂಬ ಮೆಚ್ಚಿಕೊಂಡು ಇವ್ರ ಹತ್ರಕ್ಕೆ ಬಂದು ಇವ್ರಿಗೊಂದು ಸೂಟು ಹೊಲಿಸಿ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾರೆ. ನೀವು ಮಾಡಿ ತುಂಬ ಚೆನ್ನಾಗಾಯಿತು ಅಂತ. ಒಮ್ಮೆ ಅವ್ರನ್ನ ಇದೇ ವೇದಿಕೆಯಲ್ಲಿ ಅಂತ ಅನ್ಸುತ್ತೆ, ನೀವು ಆ D.Litt ಥೀಸಿಸ್ ಮತ್ತೆ ಬರೀತೀರಾ, ಸೌಂದರ್ಯ ಮತ್ತು ನೀತಿ ಅಂತಂದಾಗ ಅವ್ರು ಹೇಳಿದರು, ಮಂದ್ರ ಬರದೆ ಇನ್ನು ನಾನು ಅದ್ರೊಳಗೆ ಏನು ಬರೆಯೋಲ್ಲ ಅಂತ. ಅಂದರೆ ಅದು ತಪ್ಪು ಅಂತಲ್ಲ, ಅದು ಕಳಪೆ ಅಂತಲ್ಲ, ಇವ್ರಿಗೆ ಅನ್ನಿಸ್ತು ಆ ತರಹ. ಸದಾಶಿವರಾಯರಿಗೂ ಕೂಡ ಆ ರೀತಿಯಾದದ್ದು. ವಂಶ ಪ್ರಜ್ಞೆ ಒಂದು ರೀತಿಯಾಗಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ತಮ್ಮ ಶಾಶ್ವತತೆಯನ್ನು ಕಾಣುವಂಥ ಪ್ರಯತ್ನ ಪಡ್ತಾರೆ. ಹಾಗೆ ಮಾಡಿದ್ದಾರೆ. ಶ್ರೋತ್ರಿಯರದು ವಂಶಪ್ರಜ್ಞೆ ಅಂದರೆ ವಂಶಪ್ರಜ್ಞೆನೇ. ಒಳ್ಳೆ ಸಂತಾನವನ್ನು ಕೊಡಬೇಕು. ಪ್ರಜಾಯೈ ಗೃಹ ಮೇಧಿನ. ಒಂದು ಸಂತಾನ ಆದಮೇಲೆ ಮುಗೀತು, ಮತ್ತೆ ಇಲ್ಲ. ಆ ಸಂದರ್ಭದಲ್ಲಿ ಅವ್ರಿಗೆ ಬಂದಂಥ ಒಂದು ಒಳತೋಟಿ ಇದೆಯಲ್ಲ, ಅದ್ಭುತವಾದಂಥದ್ದಾಗಿದೆ. ಈ ಕಾದಂಬರಿಯಲ್ಲಿ 143ನೇ ಪುಟದಿಂದ 160ನೇ ಪುಟದವರೆಗೆ ಅವರ ಹೆಂಡತಿ ಭಾಗೀರಥಿಗೆ ಮಗು ಆದಮೇಲಿಂದ ಅವರಲ್ಲಿ ರಕ್ತಹೀನತೆ ಬಂದು ಮತ್ತೊಮ್ಮೆ ಗರ್ಭತಾಳದಲ್ಲಿ ಪ್ರಾಣಕ್ಕೆ ಅಪಾಯ ಅಂತಂದಾಗ ಇವರಿಗೆ ಬಲವಂತದ ಬ್ರಹ್ಮಚರ್ಯ ಆಗಬೇಕಾಗತ್ತೆ. ಅದಕ್ಕಾಗಿ ಇವರು ಕೊರಗುತ್ತಾರೆ ಶ್ರೋತ್ರಿಯರು. ಅವ್ರ ಮಾವನವರು ಸೇರಿದಂತೆ ಮನೇಲಿ ಲಕ್ಷ್ಮಿ ಅಂತಿದ್ದಾಳೆ, ಕೆಲಸದವಳು, ಅವಳನ್ನು ಇಟ್ಟುಕೊಂಡು ಬಿಡಿ, ಅವಳು ಗಂಡ ಬಿಟ್ಟವಳು ಅಂತೆಲ್ಲ ಹೇಳಿ ಆ ಸಂದರ್ಭದ ವರ್ಣನೆಗಳು ಬರುತ್ತವೆ ನೋಡಿ. ಕೇವಲ ಒಂದೇ ಘಟನೆ. ಅವಳು ಕೊಠಡಿಯಲ್ಲಿ ಮಲಗಿರ್ತಾಳೆ, ಇವರು ಹೊರಗಡೆ ತಮ್ಮ ಕೋಣೆಯಲ್ಲಿ, ಅಧ್ಯಯನದ ಕೋಣೆಯಲ್ಲಿ ಇರ್ತಾರೆ. ಅಲ್ಲಿಂದ ಈಚೆಗೆ ಬರೋದಾ ಬೇಡವ, ಒಂದು ಹೊಸಲ ಅಡ್ಡ ಅಷ್ಟೇನೆ, ಒಂದು ಗೋಡೆ ಅಡ್ಡ. ಅದನ್ನ ಲೆಕ್ಕ ಇಡಬೇಕು ಅಂದರೆ 152ನೇ ಪುಟದಿಂದ 160ನೇ ಪುಟದವರೆಗೆ ಸಣ್ಣ ಅಕ್ಷರದಲ್ಲಿ 8 ಪುಟ ವರ್ಣಿಸಿದ್ದಾರೆ. ಇದು ಕಾವ್ಯ ಅಂತಂದ್ರೆ ವಿಭಾವಾನುಭಾವ ವರ್ಣನಾ ಸಾಮಗ್ರಿಯನ್ನ ಕಾವ್ಯ ಅಂತಂತೀವಿ. ಅನುಭಾವ ವಿಭಾವಾನಾಂ ವರ್ಣನಾ ಕಾವ್ಯ ಮುಚ್ಯತೆ ತೇಷಾಮೇವ ಪ್ರಯೋಗಸ್ತು ನೃತ್ಯಂ ಗೀತಾದಿ ರಂಜಿತ, ನಾಟ್ಯಂ ಗೀತಾದಿ ರಂಜಿತಂ. ಇದು ಅಭಿನವಗುಪ್ತ ಮಹಾಮಹೇಶ್ವರ ರಸಸಿದ್ಧಾಂತದ ಮಹೋನ್ನತವಾದ ಪರಮಾಚಾರ್ಯ, ಅವನ ಗುರು, ಅವನಿಗೆ ರಸಸಿದ್ಧಾಂತ ನಾಟ್ಯಶಾಸ್ತ್ರ ಪಾಠ ಹೇಳಿದ ಭಟ್ಟತೌತನ ಮಾತು. ಅಂದರೆ ಸುಮ್ಮನೆ ನಡೆದೋಯ್ತು ಅಂತ ಪುಸ್ತಕಂತ ವರ್ಣನೆ ಮಾಡಿದ್ರೆ ಹೇಳಿಬಿಟ್ರೆ ಆಗೋದಿಲ್ಲ. ಹೌ ಅಂತ ತೋರಿಸುವಂಥದ್ದು. ಅವ್ರು ಹೊರಗೆ ಬರ್ತಾರೆ, ಒಳಕ್ಕೆ ಹೋಗ್ತಾರೆ, ಮೈಕೈ ಪರಚ್ಕೋತಾರೆ, ಮೈಯೆಲ್ಲ ಬೆವತು ಬಿಡುತ್ತೆ, ತಂಪು ಗಾಳಿ ಬೀಸ್ತಾ ಇರುತ್ತೆ. ಎಷ್ಟೆಲ್ಲ ಬರುತ್ತೆ ಅಂತಂದರೆ ತುಂಬ ಅದ್ಭುತವಾದ ಕಲೆಯಾಗಿ ವರ್ಣಿಸಿದ್ದಾರೆ. ಅಶ್ಲೀಲತೆಯ ಸೋಂಕು ಇಲ್ಲ. ಕಾರಣ ಲಕ್ಷ್ಮಿ ಹೇಗಿದ್ಲು, ಅವಳ ಕೈ ಹೇಗಿತ್ತು, ಮೈ ಹೇಗಿತ್ತು ಅನ್ನುವ ಒಂದು ವರ್ಣನೆಯೂ ಬರೋದಿಲ್ಲ. ಅದು ಕತ್ತಲಲ್ಲಿ ಅವಳು ಮಲಗಿರ್ತಾಳೆ. ಶ್ರೋತ್ರಿಯರ ಮನಸ್ಸಿನ ರೀತಿ ಹೇಗಿತ್ತು. ಕೆಳಗಡೆ ಭಾಗೀರಥಮ್ಮನವ್ರು ಮಲಗಿದ್ದಾರೆ, ಅವರಿಗೆ ಒಂದೇ ಸಮನೆ ಅಳು, ಅಲ್ಲೇನೋ ಶಬ್ದ ಕೇಳಿಸುತ್ತೆ. ಮತ್ತೆ ಒಂದ್ಸರ್ತಿ ಇವಳು ಕಾದು ಕಾದು ಸುಸ್ತಾಗಿ ಲಕ್ಷ್ಮಿ ಕೆಳಗಡೆ ಬಂದು ಬಚ್ಚಲ ಮನೆಗೆ ಹೋಗ್ತಾಳೆ. ಯಾತಕ್ಕಾಗಿ ಹೋಗಿರ್ಬೋದು ಅಂತ ಊಹಿಸಿಕೊಂಡು ಒಳಗೆ ದುಃಖ ಬರತಕ್ಕಂಥ ಬಿಕ್ಕಲಾಗದೆ ದುಪ್ಪಟಿನ ಬಾಯೊಳಗೆ ಇಟ್ಕೊಂಡು ಅಳ್ತಾರೆ ಅಂತ ಬಿಟ್ಟು ಬರುತ್ತೆ. ಎಷ್ಟು ಮಾನವ ಸ್ವಭಾವಗಳ ಅಂತರಂಗ ಜಾಲಾಡಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಅವರು ಶ್ರೋತ್ರಿಯರು ಆ ಒದ್ದಾಟವನ್ನು ಪಡ್ತಾ ಇದ್ದಾಗ ಮತ್ತೆ ಅವರು ನೋಡ್ತಾರೆ, ಹೊರಗಡೆಗೆ ಬರ್ತಾರೆ. ಹೊರಗಡೆಗೆ ಬಂದಾಗ ಅಲ್ಲಿ ಬಹಳ ಅದ್ಭುತವಾದ ಒಂದು ವರ್ಣನೆ ಬರುತ್ತೆ. ಅದು ಏನಂತಂದರೆ ಆಕಾಶದ ಚಿತ್ರಣ ಅಲ್ಲಿ ತುಂಬ ಸೊಗಸಾಗಿದೆ. ಬಾನಲ್ಲಿ ಸಪ್ತರ್ಷಿ ಮಂಡಲವು ಹೊಳೆಯುತ್ತಿತ್ತು, ಅರುಂಧತಿ ನಕ್ಷತ್ರವು ಮಿನುಗುತ್ತಿತ್ತು. ಅವರು ಉತ್ತರದ ಕಡೆಗೆ ದೃಷ್ಟಿಸಿ ನೋಡಿದರು. ಧ್ರುವ ನಕ್ಷತ್ರವು ಧ್ರುವವಾಗಿ ಶಾಂತವಾಗಿ ಈಗಲೂ ಪ್ರಭೆ ಬೀರುತ್ತಿತ್ತು. ಸಪ್ತರ್ಷಿ, ಅರುಂಧತಿ ಮತ್ತು ಧ್ರುವರ ಕಾಲಗಳನ್ನು ಇಸುವೆ ವರ್ಷಗಳಿಂದ ಅಳೆಯಲು ಮನಸ್ಸು ಯತ್ನಿಸಿತು. ಅಂದರೆ ಧ್ರುವ ಯಾವುದು, ಶಾಶ್ವತ ಯಾವುದು? ಯೋ ಧ್ರುವಾಣಿ ಪರಿತ್ಯಜ್ಯ ಧ್ರುವಾಣ್ಯೇವ ಸೇವತೆ ಧ್ರುವಾಣಿ ತಸ್ಯ ನಷ್ಟಾನಿ ಅಧ್ರುವಂ ನಷ್ಟಮೇವ ಹಿ. ವಸಿಷ್ಠ ಅರುಂಧತಿ ಶಾಶ್ವತವಾದ ದಾಂಪತ್ಯ ಧರ್ಮದಿಂದ ನಕ್ಷತ್ರವಾಗಿ ಬಿಟ್ಟಿದ್ದಾರಲ್ಲ.
ಕಾಳಿದಾಸ ಬರೀತಾನೆ, ಸಪ್ತರ್ಷಿಗಳು ಬಂದಾಗ ಅವರುಗಳ ಮಧ್ಯದಲ್ಲಿ ಅರುಂಧತಿ ಇದ್ದದ್ದನ್ನು ನೋಡಿ ಶಿವನಿಗೆ ತುಂಬ ಗೌರವ ಉಕ್ಕಿ ಬರುತ್ತೆ. ಗಂಡು ಹೆಣ್ಣಿಗೆ ಭೇದ ಇಲ್ಲ ಅಂತ ಗೊತ್ತಾಗುತ್ತೆ. ಸಪ್ತರ್ಷಿಗಳಿಗೂ ತಾವು ಗೃಹಸ್ಥರಾಗಿದ್ದು ಒಳ್ಳೇದಾಯಿತು, ಶಿವನೂ ಇದನ್ನು ಬಯಸ್ತಾ ಇದ್ದಾನೆ ಅಂದರೆ ತಮಗೆ ಒಂದು ಮಾನ ದಕ್ಕಿತು ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟೆಲ್ಲ ಬರುತ್ತೆ. ಇದೆಲ್ಲ ಕಲ್ಪನೆಯ ಹಿನ್ನೆಲೆಯಲ್ಲಿ ನೋಡಿದಾಗ ಅವರು ಆಕಾಶ ಯಾಕೆ ನೋಡಬೇಕಾಗಿತ್ತು, ನಕ್ಷತ್ರ ಯಾಕೆ ನೋಡಬೇಕಾಗಿತ್ತು? ಅವರ ಪರಂಪರೆ ಅಲ್ಲಿದೆ. ಅವರು ಮತ್ತೆ ಆ ಗೋತ್ರವನ್ನು ಕೂಡ ಆಯ್ಕೆ ಮಾಡಿದಾರಲ್ಲ, ಅದು ಭೈರಪ್ಪನವ್ರದೇನೆ ಗೋತ್ರ ಸೂತ್ರ. ಅವರು ಆಶ್ವಲಾಯನ ಗೋತ್ರ ಕಾಶ್ಯಪ ಅವತ್ಸಾರ ನಿದ್ರೋ ತ್ರಾರ್ಷೇಯ ಪ್ರವರಾನ್ವಿತ ಆಶ್ವಲಾಯನ ಸೂತ್ರ ಋಕ್ಷಾಖಾಧ್ಯಾಯಿ. ನಾನು ಯಜುಶಾಖಾಧ್ಯಾಯಿ, ಕಾಶ್ಯಪ ಗೋತ್ರ. ಅದೊಂದು ಶಾಖೆ ಬಿಟ್ಟರೆ ಗೋತ್ರ ಸೂತ್ರ ಎಲ್ಲ ನಂದು ಒಂದೇ. ನಾನು ಮೊದಲ ಬಾರಿಗೆ ವಂಶವೃಕ್ಷ ಓದಾಗ ಬೆಚ್ಚಿ ಬಿದ್ದು ಬಿಟ್ಟೆ, ಇದೇನಿದು ಅಂತ. ಮೊನ್ನೆ ಅವರ ಹೆಂಡತಿಯನ್ನು ಕೇಳಿದೆ, ನಿಮ್ಮ ಗೋತ್ರವು ಕಾಶ್ಯಪವ ಅಂತ. ಹೌದು ಅಂತಂದರು. ಅಲ್ಲಿ ಮತ್ತೆ ಇನ್ನೊಂದು ವಿಶೇಷ ಅರ್ಥ ಇದೆ. ಕಶ್ಯಪ ಪ್ರಜಾಪತಿ, ದೇವ ದಾನವ ಮಾನವರು ಸೇರಿದಂತೆ ಹಾವು ಚೇಳು ಹಲ್ಲಿ ಮರ ಗಿಡ ಹಸು ಪಕ್ಷಿ ಎಲ್ಲ ಅವನ ಸಂತಾನ ಅಂತ. ಅಂದರೆ ಆ ಪರಂಪರೆ ನನ್ನದು ಅಂತ ಅನ್ನೋದು ತೋರಿಸ್ಕೊಳ್ಳೋದಕ್ಕೆ. ಋಗ್ವೇದ ತುಂಬ ಪ್ರಮುಖವಾದ ಪ್ರಾಚೀನವಾದ ವೇದ ಅಂತ ಬೇರೆ ಉಂಟು. ಅಂದರೆ ಒಂದು ಪ್ರವರ ಆಯ್ಕೆ ಮಾಡಿಕೊಳ್ಳುವಲ್ಲೂ ಅವರು ಆ ತಿಳುವಳಿಕೆಯನ್ನು ಇಟ್ಕೊಂಡಿದ್ದಾರೆ. ವ್ಯುತ್ಪತ್ತಿ ಎರುಡಿಷನ್ ಹ್ಯಾಸ್ ಹೆಲ್ಪ್ ಇಮ್ ಎ ಗ್ರೇಟ್ ಲಾಟ್. ಅದು ಗೊತ್ತಾಗುತ್ತೆ, ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಕಾಣಿಸುವಂಥದ್ದಾಗಿದೆ. ಮತ್ತೆ ಅದು ಧ್ರುವ ತನಗೆ ಬೇಕಾದದ್ದು ಅಂತ ಬಂದುಬಿಡ್ತಾರೆ. ಆಮೇಲೆ ಮರುದಿವಸ ಗೊತ್ತಾಗುತ್ತೆ ಲಕ್ಷ್ಮಿಯಿಂದ, ಹೆಂಡತಿ ಕಾಲು ಹಿಡ್ಕೊಂಡು ಬಿಡ್ತಾಳೆ, ನೀವಿಂಥ ದೊಡ್ಡವರು ಅಂತ. ಮತ್ತು ಲಕ್ಷ್ಮಿ ಸ್ವರ್ಗೋಕ್ಕೆ ಶುರು ಆಗ್ತಾಳೆ. ಅಲ್ಲಿವರೆಗೂ ಅಣ್ಣ ತಂಗಿಯರಂತೆ ಬೆಳೆದಿದ್ದಾಗಿರುತ್ತೆ. ಈ ಭಾಗೀರಥಮ್ಮನ ಹೇಳಿ ಪ್ರೇರಿಸಿದಾಗಿಂದ ಲಕ್ಷ್ಮಿಗೆ ಬೇರೊಂದು ಕಲ್ಪನೆ ಬಂತು. ಈಗ ತಾನು ತಿರಸ್ಕೃತಳಾದೆ ಅಂತ ಅವಳ ಹೆಣ್ತನಕ್ಕೆ ಒಂದು ಸವಾಲಾಯಿತು ಅಂತ ಅವಳು ಸ್ವರ್ಗೋಕ್ಕಾಗ್ತಾಳೆ. ಎಷ್ಟು ಬೆಳವಣಿಗೆ! ಇದು ಬೆಳೆಸದೇ ಇದ್ರೆ ಒಂದು ಪೇಜು ಏನು ನಷ್ಟ ಇಲ್ಲ ಅಂತ ಅನ್ಸುತ್ತೆ. ಆದರೆ ಪ್ರತಿ ಪಾತ್ರವನ್ನು ವಿಸ್ತರಿಸಿ ನೋಡಬೇಕಲ್ಲ. ಮತ್ತೆ ಅವಳ ಹತ್ರ ಕೂತ್ಕೊಂಡು ಇವರೇ ಸಮಾಧಾನ ಹೇಳ್ತಾರೆ. ಅವಳು ಹಾಸಿಗೆ ಹಿಡಿದ ಮೇಲೆ ಎಲ್ಲ ಮೈಲಿಗೆ ಬಟ್ಟೆಯನ್ನು ಇವರೇ ಶುದ್ಧ ಮಾಡ್ತಾರೆ. ಮತ್ತೆ ಕಡೆಗೆ ನೀನು ಕೂಡ ಸಮಾಧಾನ ಪಡ್ಕೊ ಅಂತ. ಲಕ್ಷ್ಮಿಗೆ ಅವರ ಮನೆಯಲ್ಲಿ ಒಂದು ಹೆಣ್ಣು ಮಗಳ ಸ್ಥಾನ ಸಿಗುತ್ತೆ, ಅವಳ ಮಾತಿಗೆ ಅಧಿಕಾರ ಬರುತ್ತೆ ಅಂತ. ಇಲ್ಲಿ ನೋಡಿ, ಅವಳು ಶೂದ್ರಳು, ವಿಧವೆ. ಆದರೆ ಒಂದು ಕಡೆ ಕೂಡ ಅವಳ ಈಚೆ ಮೈಲಿಗೆ ಹಾಗೆ ಹೀಗೆ ಅನ್ನುವುದು ಯಾವ ಭೇದವೂ ಕಂಡು ಬರೋಲ್ಲ. ನಾನು ಆ ಥರದ ವಾತಾವರಣವನ್ನು ನೋಡಿದವನು, ಬೆಳೆದವನು ಅದರೊಳಗೆ. ಭೈರಪ್ಪನವರು ಅದನ್ನು ಪ್ರಾಮಾಣಿಕವಾಗಿ ಕಂಡು ಚಿತ್ರಿಸಿದ್ದಾರೆ. ಆ ಥರದ್ದನ್ನು ದೊಡ್ಡ ಹೃದಯ ಇರ್ತಕ್ಕಂಥ ಬ್ರಾಹ್ಮಣರ ಮನೆಗಳಲ್ಲಿ, ಎಷ್ಟೋ ಜನರ ಮನೆಯಲ್ಲಿ ಆಳುಗಳು ಅವರ ಮನೆಯ ಮಕ್ಕಳಂತೆ ಇರ್ತಕ್ಕಂಥದ್ದನ್ನು ನಾನು ಈಗಲೂ ನೋಡಿದ್ದೀನಿ. ಅಂಥ ಒಂದು ಪಿಕ್ಚರ್ನ ಕೊಟ್ಟಿದ್ದಾರೆ. ಮತ್ತೆ ನೋಡಿ, ಈ ಕಾತ್ಯಾಯಿನಿಯ ಬಗ್ಗೆ ಬಂದಾಗ ಭಾಗೀರಥಮ್ಮನಿಗಾದಂಥ ಸಂಕಟ ಲಕ್ಷ್ಮಿಗಾಗೋಲ್ಲ. ಇವಳು ಗೊರಕೆ ಹೊಡಿತಾ ಮಲಗಿದ್ದಾಳೆ ಅಂತ ಒಂದು ಕಡೆ ಹೇಳ್ತಾರೆ. ನಂಜುಂಡ ಶ್ರುತಿ ಸತ್ತೋದ, ಆ ಮಗುವನ್ನು ಎತ್ತಿ ಆಡಿಸಿದವಳು ಅವಳೆ. ಸತ್ತೋದ ಮೇಲೂ ಕೂಡ ಇವಳು ನೆಮ್ಮದಿ ತಂದುಕೋತಾಳೆ. ಅಂದರೆ ಭಾಗೀರಥಮ್ಮನಿಗಿಲ್ಲದ ನೆಮ್ಮದಿ ಲಕ್ಷ್ಮಿಗೆ ಬಂದಿದೆ. ಅವಳು ಜೀವನದಲ್ಲಿ ಇನ್ನೂ ಹೆಚ್ಚಿನ ಪಾಕ ಕಂಡಿದ್ದಾಳೆ ಅಂತ ತೋರಿಸ್ತಾರೆ. ಅಮ್ಮ ಸೀನಪ್ಪ ಮಾಡಿದ್ದು ದೊಡ್ಡದು ಅಂತ. ಆ ಚೀನಿ ಬಂದ್ಬಿಟ್ಟು ಲಕ್ಷ್ಮಿಗೂ ನಮಸ್ಕಾರ ಮಾಡ್ತಾನೆ. ನೋಡಪ್ಪ, ಸೀನಪ್ಪನಿಗೆ ನಮಸ್ಕಾರ ಮಾಡು, ಎಲ್ಲ ದೇವರಿಗೂ ನಮಸ್ಕಾರ ಮಾಡುದಂತೆ ಅಂತ ಅವಳು ಹೇಳ್ತಾಳೆ. ಎಷ್ಟು ದೊಡ್ಡ ಪಾಕ! ಅವಳ ಹೆಸರಿನಲ್ಲಿ ಒಂದಿಷ್ಟು ಜಾಗ ಜಮೀನನ್ನು ಅವಳಿಗೆ ಮಾಡಿಕೊಡ್ತಾರೆ. ಅವಳು ಮನೆ ಹೆಣ್ಮಗಳು ಅಂತ ಹೇಳ್ಬಿಟ್ಟು ಅವಳಿಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ಕೊನೆಗೂ ಕೂಡ ಹೇಳ್ತಾರೆ, ಸಾಯುವವರೆಗೂ ಲಕ್ಷ್ಮೀ ನೋಡ್ಕೊಳ್ಳೋ ಭಾರ ನಿಂದು ಅಂತ ಹೇಳಿ ಇವರು ಸನ್ಯಾಸ ತೆಗೆದುಕೊಳ್ತಾರೆ ಅಂತ ಬರುತ್ತೆ. ಅಂದರೆ ಅವರ ಕಂಪ್ಯಾಷನ್ ಹೇಗೆ ಹರಿದಿದೆ ಅಂದರೆ, ಕಾತ್ಯಾಯಿನಿ ಬಗ್ಗೆ ನಿರ್ಘೃಣವಾಗಿ ನಡ್ಕೊಂಡ್ರು ಅಂತ ಅನ್ನುವಂಥದ್ದು ಎಲ್ಲ ಅಬದ್ಧವಾದದ್ದು. ಆಗ ಆಕ್ಷೇಪ ಮಾಡುವವ್ರದ್ದು ಅವರ ಸಣ್ಣತನವನ್ನೇ ಅಲ್ಲಿ ತೋರಿಸ್ತಾ ಇದೆ ಹೊರತು ಮತ್ಯಾವುದೂ ಅಲ್ಲ ಅನಿಸುತ್ತೆ. ಇಲ್ಲಿ ಪ್ರತಿ ಪಾತ್ರವೂ ಕೂಡ ಪುಟವಿಟ್ಟ ಬಂಗಾರದಂತೆ ಚಿತ್ರಿತವಾದದ್ದು ಕಾಣಿಸುತ್ತೆ. ಸದಾಶಿವರಾಯರು ಅಷ್ಟು ಕಷ್ಟಪಟ್ಟು ಪುಸ್ತಕ ಬರೀತಾರಲ್ಲ, ಅವರ ಮಗ ಪೃಥ್ವಿಗೆ ಕಡೆಗೆ ಕರುಣಾರತ್ನೆ ಮೈಸೂರು ಬಿಟ್ಟು ಹೋಗುವಂಥ ಚಿತ್ರಣ ಬರುತ್ತೆ. ಎಲ್ಲ ಪಬ್ಲಿಕೇಶನ್ ಮುಗಿಯುತ್ತೆ. ಪಬ್ಲಿಕೇಶನ್ಗೆಲ್ಲ ವ್ಯವಸ್ಥೆ ಮಾಡ್ತಾಳೆ, ಪ್ರೂಫ್ಗಳನ್ನು ನಾನೇ ನೋಡ್ತೀನಿ ಅಂತ ಹೇಳ್ತಾಳೆ, ಎಲ್ಲ ವ್ಯವಸ್ಥೆ ಮಾಡ್ಕೋತಾಳೆ. ಏನೊಂದು ಇಳದೆ ಅವರ ಬಂದಂಥ ಗ್ರ್ಯಾಚ್ಯುಟಿ, ಪ್ರಾವಿಡೆಂಟ್ ಫಂಡು, ಪುಸ್ತಕದ ರಾಯಲ್ಟಿ, ಕಾಪಿ ರೈಟು ಎಲ್ಲವನ್ನೂ ಆ ಮೊದಲನೇ ಹೆಂಡತಿ ಅವ್ರ ಮಕ್ಕಳಿಗೇನೆ ಬಿಟ್ಕೊಡ್ತಾಳೆ. ಬಿಟ್ಕೊಟ್ಬಿಟ್ಟು ಅವಳು ಹೊರಡ್ತಾಳೆ. ನೆಕ್ಸ್ಟ್ ಡೇನೇ ಹೊರಟು ಬಿಡ್ತಾಳೆ. ಆಗ ಹೊರಡುವಾಗ ಪೃಥ್ವಿ ಬರ್ತಾನೆ. ಬಂದಾಗ, ಇದು ನಿಮ್ಮ ತಂದೆ ಬರೆದ ಪುಸ್ತಕ, ಓದು ಮಗು ಅಂದರೆ ನಾನು ಸೈನ್ಸ್ ಸ್ಟೂಡೆಂಟು ಅಂತಂತಾನೆ. ಏನು ವ್ಯಂಗ್ಯ ಅದು! ಅಂದರೆ ಯಾವುದೋ ಉತ್ತರಾಧಿಕಾರಿತ್ವ ಅಂತ ನಾವು ವಾರಸದಾರಿಕೆ ಅಂತ ಅಂದ್ಕೋತೀವಿ. ಎಲ್ಲಿಂದ ಎಲ್ಲಿಗೆ ಬರುತ್ತೆ ವಂಶವೃಕ್ಷ ಅನ್ನೋದು ಎಲ್ಲಿದೆ? ಅಂದರೆ ಬಯೋಲಾಜಿಕಲ್ ಪ್ರಾಜಿನಿ ಇಸ್ ನಾಟ್ ಪ್ರಾಜಿನಿ. ಯಾರಿಗೆ ಅರ್ಥಿತ್ವ ಇದೆಯೋ ಅವನೇ ಉತ್ತರಾಧಿಕಾರಿ. ಕುಮಾರವ್ಯಾಸ ಭಾರತದಲ್ಲಿ ದ್ರೋಣನ ಮಾತು ಬರುತ್ತಲ್ಲ, ಅವನು ಗೋಗ್ರಹಣ ಕಾಲದಲ್ಲಿ ಅದ್ಭುತವಾಗಿ ಶೌರ್ಯ ತೋರಿಸಿದ ಅರ್ಜುನನ ನೋಡಿ ತನುವಿನ ತೀಟೆಗೆ ಅಶ್ವತ್ಥಾಮ ಹುಟ್ಟಿದ, ನಿಜವಾಗಿ ನೀನೇ ಮಗ ಅಂತ ದ್ರೋಣಾಚಾರ್ಯ ಮೆಚ್ಚಿಕೊಳ್ಳುವಂಥದ್ದು ಕಾಣಿಸುತ್ತಲ್ಲ, ಅದು ನಮಗೆ ಮುಖ್ಯವಾದದ್ದು ಇಲ್ಲಿ. ಅದೇ ಯಾರಿಗೆ ಅರ್ಥಿತ್ವ ಇದೆಯೋ ಅವರಲ್ಲಿ ಹೋಗುತ್ತೆ. ಹಾಗೆ ರಕ್ತ ಮಾಂಸಗಳ ಒಂದು ವಂಶವೃಕ್ಷ ಅನ್ನುವುದು ಒಂದು ಮೌಲ್ಯ. ಅದು ಪ್ರಾಣಿ ಜೀವನಕ್ಕೆ ಹೆಚ್ಚು ನಿಕಟವಾದದ್ದು.
ಅರ್ಥಕಾಮಗಳ ವ್ಯವಹಾರಕ್ಕೆ ಜಾಸ್ತಿ ಬರುವುದು. ಆದರೆ ಧರ್ಮ ಮೋಕ್ಷಗಳಿಗೆ ಬರ್ತಕ್ಕಂಥದ್ದು ಭಾವನೆಯ ಜ್ಞಾನದ್ದು ಅನ್ನುವಂಥದ್ದು. ಅದರಿಂದಲೇ ನಮ್ಮಲ್ಲಿ ಸನ್ಯಾಸಿಗಳನ್ನ ಕರಕಮಲ ಸಂಜಾತ ಅಂತ ಹೇಳ್ತೀವಿ. ವಿದ್ಯಾವಂಶ ಅನ್ನುವ ಕಾನ್ಸೆಪ್ಟ್ ಇದೆ. ವಿದ್ಯೆ ಡಿಗ್ರಿಗಳಿಂದ ಬರುವಂಥದ್ದಲ್ಲ, ಒಂದು ಸಂಸ್ಕಾರದಿಂದ ಬರುವಂಥದ್ದು ಅಂತ ನೋಡಿದಾಗ ಮತ್ತೆ ಅಲ್ಲಿ ಐರನಿ ಎಂಥದ್ದು, ಯಾವ ವಂಶದವರು ತಾನಲ್ವೋ. ಆದರೆ ಇವಳು ಹೋಗಿ ಮದುವೆ ಆದದ್ದು ರಾಜಾರಾಯರು ಆ ಕಿಟ್ಟಪ್ಪ ಶ್ರೋತ್ರಿಯರ ಮೊಮ್ಮಗನ್ನ, ಆ ಶ್ರೋತ್ರಿಯ ವಂಶಕ್ಕೆ. ಆ ವಂಶಕ್ಕೆ ತಮ್ಮ ಆಸ್ತಿ ಸೇರಬೇಕು ಅಂತ ಅಂದ್ಕೊಂಡು ಹುಡುಕಿ ಅದು ಸಿಗದೆ ಎಲ್ಲ ದಾನ ಮಾಡಿದ್ಮೇಲೆ ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ದುಡುಕಿ ಬಿಟ್ಟೆ, ತಪ್ಪು ಮಾಡಿಬಿಟ್ಟೆ ಅಂತ ಶ್ರೋತ್ರಿಯರು ಹೇಳ್ತಾರೆ. ಅಂದರೆ ಇದು ಬದುಕು. ಈ ಸಂಕೀರ್ಣತೆ ನಾವು ಉದಾರವಾಗಿ ನಡ್ಕೊಳ್ಬೇಕು, ಕಂಪ್ಯಾಷನೇಟ್ ಆಗಬೇಕು ಅಂತ ಆ ಧರ್ಮ ಕರ್ಮ ಸಮೂಢತ್ವ ಅಂತ ಅನ್ನೋದು ಮತ್ತೆ ಮತ್ತೆ ಬರುತ್ತಲ್ಲ, ಅದು ಪ್ರತಿ ಪಾತ್ರಕ್ಕೂ ಬರುತ್ತೆ. ತನ್ನ ಬದುಕಿಗೆ ಪ್ರಾಮಾಣಿಕವಾಗಿ ತನ್ನ ಶಕ್ತಿಯ ಮಟ್ಟಕ್ಕೆ ಧರ್ಮದಿಂದ, ಧರ್ಮ ಸಂವೇದನೆಯಿಂದ ಪ್ರತಿಯೊಂದು ವರ್ತಿಸಿದೆ ಅಂತ ಗೊತ್ತಾಗುತ್ತೆ. ದೇ ಹ್ಯಾವ್ ಡನ್ ದೇರ್ ಬೆಸ್ಟ್. ನನ್ನ ಮಿತಿ ದೇವನಾ ಚಾಪಲ್ಯದ ಗುಲಾಮ, ನನ್ನ ಮನ ಬೊಬ್ಬುಗವಿ ನಿನ್ನ ಬೆಳಕೆಲ್ಲಿ. ನಾನು ಯತ್ನಿಸಿದೆ, ನೀನು ಸಿಗಲಿಲ್ಲ, ಆದರೆ ಯತ್ನಿಸಿದೆ ನಾನೆಂದು ಕನಿಕರಿಸಿ ನೋಡು ಅಂತ ಉಮರ್ ಖಯ್ಯಾಮ್ ಹೇಳ್ತಾನೆ. ಆ ರೀತಿಯಾಗಿ ಈ ಪಾತ್ರಗಳು ಕಾಣಿಸ್ಕೊಳ್ತೀವಿ ಅಂತ ನೋಡಿದಾಗ ಪ್ರಫೌಂಡ್ ಆದಂಥದ್ದು. ಇಟ್ಸ್ ಅ ನೆಪಿಕ್ ಡೈಮೆನ್ಷನ್ ನಾವೆಲ್ ಅಂತ ಗೊತ್ತಾಗುತ್ತೆ. ಮತ್ತೆ ಅವರ ಆರಂಭದಲ್ಲಿಯೇ ಕಪಿಲಾ ನದಿಯ ಪ್ರವಾಹವನ್ನು ತೋರಿಸ್ತಾರೆ. ಆ ಪ್ರವಾಹ ಬಂದಾಗ ಅಯ್ಯೋ ಪ್ರವಾಹ ಬಂತೆ ಅಂತ ಎಲ್ಲರೂ ಬೈಕೋತಾರೆ. ಆಗ ಶ್ರೋತ್ರಿಯರು ಏನು ಹೇಳ್ತಾರೆ, ಇಷ್ಟು ವರ್ಷ ನಮ್ಮನ್ನು ಕಾಪಾಡಿದ ತಾಯಿ ಈಗ ಸ್ವಲ್ಪ ಉಗ್ರ ರೂಪದಲ್ಲಿ ಕಾಣಿಸಿಕೊಂಡಿದ್ದಾಳೆ ಅಂತ ಓಡಿ ಹೋಗಿಬಿಡೋದೆ, ಮಹಡಿ ಮೇಲೆ ಒಲೆ ಹೊತ್ತಿಸಿ ಅಡಿಗೆ ಮಾಡಿ ಅಂತಾರೆ. ಬೇರೆ ಮನೆಗೆ ಹೋಗೋಣ ಅಂದರೆ ಇಲ್ಲ, ಇಲ್ಲಿಯೇ ಇರೋಣ ಅಂತ. ಮೊಣಕಾಲು ಮುಳುಗೋಷ್ಟು ನೀರು ಬಂದರೂ ಪರವಾಗಿಲ್ಲ ಅಂತ ಪ್ರವಾಹ ಇಳಿಯಿತು. ದ್ರುತಗತಿಯಲ್ಲಿ ಸಂಗೀತ ಮುಗಿದ ಮೇಲೂ ನಿರಂತರವಾದ ಶ್ರುತಿಯು ಶಾಂತವಾಗಿ ಸಾಗುವಂತೆ ನದಿಯ ಚಲನೆಯೂ ಸಾಮಾನ್ಯ ಸ್ಥಿತಿಗೆ ಇಳಿಯಿತು ಅಂತ ಹೇಳ್ತಾರೆ. ಆ ಜ್ಯೇಷ್ಠ ಆಷಾಢಕ್ಕೊಮ್ಮೆ ಧೃತವನ್ನು ಮುಟ್ಟುವುದು, ಉಳಿದ ಕಾಲದಲ್ಲಿ ಶಾಂತವಾಗುವುದು, ಹೀಗೆ ತನ್ನ ನಿಯತ ಸ್ವಭಾವದ ಅಂತೆ ನದಿಯ ಜೀವನವು ಸಾಗಿತ್ತು. ನೆರೆ ಸಿಕ್ಕಿದ ಸುತ್ತಮುತ್ತಲ ಪ್ರದೇಶದಲ್ಲಿ ವರ್ಷಕ್ಕೊಮ್ಮೆ ಸಾಕಷ್ಟು ಹಾನಿಯೂ ಆಗುತ್ತಿತ್ತು. ಆದರೆ ಹಾನಿ ಎನ್ನುವುದು ನದಿಗೆ ಇಲ್ಲವಲ್ಲ, ಇದು ಧರ್ಮವೇ ನದಿ ಅಂತ. ಆ ಪ್ರವಾಹ ಉಕ್ಕೇರಿ ಬರೋದು ಮೌಲ್ಯ ಸಂಘರ್ಷ ಕಾಲ ಅಂತ ಮೊದಲನೇ ಪುಟದಲ್ಲಿ ಹಾಕಿ ತಗೋತಾರೆ. ಕಡೆಗೆ ಶ್ರೋತ್ರಿಯರು ಬರುವಾಗಲೂ ಆ ನದಿ ಪ್ರವಾಹವನ್ನು ನೋಡ್ತಾರೆ. ಆ ವಾಪಸ್ ಕೊನೆಗೆ ಬರುವಾಗ ಕಾತ್ಯಾಯಿನಿ ಕೂಡ ಅದು ನದಿಯನ್ನು ನೋಡ್ತಾಳೆ. ಧರ್ಮದ ನದಿ ಅಂತ, ಪರಂಪರೆಯ ನದಿ ಉಕ್ಕೇರುತ್ತೆ ಬರುತ್ತೆ. ಸಂಘರ್ಷಕ್ಕೆ ನಾವು ಅಲ್ಲಾಡಬಾರದು. ಅಟ್ಟದಲ್ಲಿ ಒಲೆ ಹೊತ್ತಿಸ್ಕೊಂಡು ಅಡಿಗೆ ಮಾಡಿದ್ರೆ ಏನು, ಇನ್ನಷ್ಟು ಉನ್ನತರಾಗಿ ಜ್ಞಾನ ದೃಷ್ಟಿಯಿಂದ ಆ ಸಂಘರ್ಷಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋಂಥದ್ದು. ಸಾರದ ಅಡುಗೇನು ವಿಚಾರದೊಲೆಯಲ್ಲಿ ಮಾಡಿ ಹೇಳ್ತಾರಲ್ಲ, 106 ಮತವಿದು ಲೋಕದುಗ್ರಾಣದಲ್ಲಿ. ನೋಡಿದಾಗ ಒಂದೊಂದು ಸಾಲಿನಲ್ಲಿಯೂ ಧ್ವನಿ ಪರಂಪರೆಯನ್ನು ಉಕ್ಕಿಸಿದ್ದಾರೆ ಭೈರಪ್ಪನವರು ಅಂತ ಗೊತ್ತಾಗುತ್ತೆ. ಅಲ್ಲಿ ಅಲ್ಪ ಸ್ವಲ್ಪ ದೋಷಗಳನ್ನು ಕಾಣಿಸ್ಬಹುದೋ ಏನೋ, ಅದು ಯಾತಕ್ಕೆ ಅಂತ ಹೇನು ಹಿಕ್ಕೋ ಕೆಲಸ. ದ್ರೌಪದಿಯ ಮುಡಿಯನ್ನು ಕಂಡಾಗ ಏನಿದೆಯಾ ಅಂತ ಹುಡುಕೋದ, ಭೀಮ ಹಿಡಿದ ಮುಡಿ ಇದು, ಇದನ್ನು ಹಿಡಿಯೋಕ್ಕೆ ಹೋದಂಥ ದುಶ್ಯಾಸನಿಗೆ ಬಂದ ಗತಿ ಎಂಥದ್ದು. ಸಾಮಾನ್ಯವೇ ಬಗೆಯೇ ಭವತ್ ಕೇಶಪಾಶ ಪ್ರಪಂಚಂ ಇದರೊಳ್ ಶ್ವೇತಾತ ಪತ್ರ ಸ್ಥಗಿತ ದಶದಿಶಾ ಮಂಡಲಂ ರಾಜಚಕ್ರಂ ಪುದಿದಳ್ಕಾಡಿತ್ತು ಅಂತ ಪಂಪ ಹೇಳ್ತಾನಲ್ಲ, ಆ ಒಂದು ಮುಡಿಯಂಥದ್ದು. ಹಾಗೆ ಮಹಾಕಾವ್ಯವನ್ನು ಬರೆದಿದ್ದಾರೆ. ಗದ್ಯದಲ್ಲಿ ಪದ್ಯದಲ್ಲಿ ಯಾವುದರೊಳಗೆ ಬರೆದರೂ ಕಾವ್ಯ, ಗದ್ಯ ಪದ್ಯಮಯಂ ಕಾವ್ಯಂ ಅಂತ ನಮ್ಮಲ್ಲಿ ಪರಂಪರೆ ಉಂಟು. ಅಂಥ ಒಂದು ಅಮೋಘವಾದ ಕೃತಿ. ವೈಯಕ್ತಿಕವಾದ ಸ್ತರದಲ್ಲಿ ಎಷ್ಟು ಸಂಘರ್ಷ ಬಂದರೂ ಅದನ್ನು ಒಂದೊಂದು ನೆಲೆಯಲ್ಲಿ ನೋಡಿ ಪರಿಹರಿಸ್ಕೊಳ್ತೀವಿ. ಇನ್ನೊಬ್ಬರ ಪರಿಹಾರ ನಮ್ಮದಾಗೋಲ್ಲ. ಅಟ್ ದಿ ಮೋಸ್ಟ್ ಅವರ ಪರಿಹಾರ ನಮ್ಮ ಪರಿಹಾರಕ್ಕೆ ಒಂದು ಬೆಳಕನ್ನು ಕೊಡಬಹುದು. ಟಾರ್ಚ್ ವಿಲ್ ನಾಟ್ ಮೇಕ್ ದಿ ವೇ ಶಾರ್ಟ್. ಬೆಳಕು ದಾರಿಯನ್ನು ಕಡಿಮೆ ಮಾಡಲ್ಲ, ಆದರೆ ದಾರಿಯನ್ನು ದಾರಿಯಾಗಿ ತೋರಿಸುತ್ತೆ. ಇದು ನಮಗೆ ಆಗುವಂಥ ಪ್ರಯೋಜನ. ಇನ್ನು ಬೇಕಾದಷ್ಟು ಹೇಳುವುದಿದೆ. ಒಂದು ವಾರ ಈ ಕಾದಂಬರಿ ಬಗ್ಗೆನೇ ಮಾತನಾಡಬಹುದು. ನಾನು ಇದನ್ನು ಅನೇಕ ಬಾರಿ ಓದಿದ್ದೀನಿ. ಇದಕ್ಕೋಸ್ಕರವಾಗಿ 15 ದಿವಸದ ಹಿಂದೆ ಓದಿದೆ, ಮುಗಿಸಿದಾಗ 10 ಬಿಟ್ಟೆ, ಮುಚ್ಚಿ 2 ದಿವಸ ಒಂದು ಮಗ್ನತೆಯೊಳಗಿದ್ದೆ. ಈಗ ಬರೋವಾಗ ಸ್ನೇಹಿತರ ಜೊತೆ ಕಾರ್ನಲ್ಲಿ ಸುಮ್ಮನೆ ಬ್ರೌಸ್ ಮಾಡಿದೆ, KR ಸರ್ಕಲ್ ಹತ್ರ ಕಣ್ಣೀರು ಬಂತು. ಇದು ಈ ಕೃತಿಯ ಮಹತ್ವ. ಅಷ್ಟು ಸಾಕು, ಇನ್ನೇನು ಬೇಕಿಲ್ಲ. ನಮಸ್ಕಾರ.